ಓಕೆ, ಎಲ್ರಿಗೂ ನಮಸ್ಕಾರ. ಸೊ ನಿನ್ನೆ ಪಾಲಿಟಿ ಕ್ಲಾಸ್ ಕೇಳಿರಲ್ರಿ? ಸರಿ ಅನಿಸ್ತೀರಿ? ಓಕೆ. ನಾನು ಕೂಡ ಕೇಳಿದ್ದೆ. ಸರ್ ಅವರು ವೃತ್ತಿಯಲ್ಲಿ ಎಇ ಅವರು, ಓಕೆನಾ, ಅಸಿಸ್ಟೆಂಟ್ ಇಂಜಿನಿಯರ್ ಎಇ ಆದರೂ ಕೂಡ ಪ್ರವೃತ್ತಿಯಲ್ಲಿ ಒಬ್ಬ ಅತ್ಯುತ್ತಮ ಶಿಕ್ಷಕ ಅಂತ ಹೇಳ್ಬೋದು. ಸೊ ಹಾಗಾಗಿ ಅವರ ಅಮೂಲ್ಯವಾದ ಸಮಯವನ್ನ ನಿಮಗೂ ಮತ್ತು ಆನ್ಲೈನ್ ವಿದ್ಯಾರ್ಥಿಗಳು ಕೂಡ ಕೊಡ್ತಾ ಇದ್ದಾರೆ. ಇದರ ಸದುಪಯೋಗವನ್ನ ತಾವು ಪಡ್ಕೊಳ್ಬೇಕು. ಮತ್ತೆ ಪಾಲಿಟಿಕ್ಸ್ ಸಂಬಂಧಪಟ್ಟಂತೆ ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ನೀವು ಕೇಳ್ಬೋದು. ಪಾಲಿಟಿಕ್ಸ್ ಸಂಬಂಧಪಟ್ಟಂತೆ ಏನಾದ್ರೂ ಡೌಟ್ ಇತ್ತು, ಏನಾದ್ರೂ ಬೇರೆ ಬೇರೆ ಅಂದ್ರೆ ಪಾಲಿಟಿ ಒಳಗೆ ಸರ್ ಯಾವ ಕಂಟೆಂಟ್ ಈಗ ನಿಮ್ಗ ಪಂಚಾಯತ್ ಬಗ್ಗೆ ಹೇಳತ್ತಲ್ಲ, ಅದಕ್ಕೆ ಹೊರತುಪಡಿಸಿ ಸಂವಿಧಾನದ ವಿವಿಧ ಭಾಗಗಳಲ್ಲಿ ಏನಾದ್ರೂ ಡೌಟ್ ಇತ್ತು, ಏನಾದ್ರೂ ನಿಮ್ಗೆ ಕ್ಲಾರಿಫಿಕೇಶನ್ ಬೇಕಾಗಿತ್ತು ಅಂದ್ರೂ ಕೂಡ ತಾವು ಕೇಳ್ಬೋದು. ನಿನ್ನೆದೇನಾದ್ರೂ ಡೌಟ್ ಅದ ರೀ? ನಿನ್ನೆದು ಹೇಳಿರ್ತಕ್ಕಂಥ ಟಾಪಿಕ್ ಅಲ್ಲಿ? ಓಕೆನಾ? ಎಸ್. ಯಾಕಪ್ಪ ಅಂತಂದ್ರೆ ಅತಿಥಿಗಳು ಬರೋದು ಬಹಳ ಅಪರೂಪ ಆಗಿರುತ್ತೆ. ಕೆಲವೊಂದ್ ಸಾರ್ತಿ ನಮ್ಮ ಎಷ್ಟು ಚಿಕ್ಕ ಸಂಸ್ಥೆಗೆ ಸರ್ ಅವ್ರು ಬಂದು ಅತಿಥಿಗಳಾಗಿ ಬಂದು ನಿಮ್ಗೆಲ್ಲ ಪಾಠ ಮಾಡ್ಲತ್ತಾರಲ್ಲ, ಅವರು ಕೂಡ ವೃತ್ತಿಯಲ್ಲಿ ಬಿಸಿ ಇದ್ರು ಕೂಡ ಸಮಯವನ್ನ ಹೊಂದಿಸ್ಕೊಂಡು ನಿಮ್ಗಾಗಿ ಸಮಯವನ್ನ ಮೀಸಲಿಟ್ಟಾರ. ಹಾಗಾಗಿ ಅದ್ರ ಸದುಪಯೋಗ ಪಡ್ಕೊಳ್ರಿ. ಸರ್ ಥ್ಯಾಂಕ್ ಯು ಸರ್, ಒಂದ್ 2 ದಿನ ಬಂದು ನಮಗೆ ಸಮಯ ಕೊಟ್ಟು ಇಷ್ಟು ವಿದ್ಯಾರ್ಥಿಗಳಾಗಿ ಹೇಳತ್ತಿರಲ್ಲ. ಸೊ ಅತಿಥಿಗಳನ್ನ ಸತ್ಕರಿಸುವುದು, ಬಂದವರಿಗೆ ಮತ್ತೆ ಗೌರವಿಸುವುದು ನಮ್ಮ ಆದ್ಯ ಕರ್ತವ್ಯ. ಸೊ ಹಾಗಾಗಿ ದಯವಿಟ್ಟು ಎಲ್ರು ಒಂದು ನಮ್ಮ ಕಡೆಯಿಂದ ಒಂದು ಸುಮ್ನೆ ಟೋಕನ್ ಆಫ್ ಲವ್ ಅಂತ ಹೇಳ್ಬೋದು. ಸರ್ ಅವ್ರು ಆಕ್ಚುಲಿ ನಾನು ನಿನ್ನೆ ಬರ್ಬೇಕಾಗಿತ್ತು, ಸ್ವಲ್ಪ ಬಿಸಿ ಇದ್ದು, ಬೇರೆ ಕಡೆ ಬರಕ್ ಆಗ್ಲಿಲ್ಲ. ಸೊ ಹಾಗಾಗಿ ಕ್ಷಮೆ ಇರ್ಲಿ. ಸೊ ಸ್ವಲ್ಪ ನಮ್ ಕಡೆಯಿಂದ ಒಂದು ಸಣ್ಣ ಸರ್ ಅವ್ರಿಗೆ ಒಂದು ಸನ್ಮಾನ. ಆ ನಂತರ ಕ್ಲಾಸ್ ಅನ್ನ ಕಂಟಿನ್ಯೂ ಮಾಡಿ. ಇಲ್ಲ ಸರ್, ಅದಾದ್ಮೇಲೆ ಮತ್ತೆ ಕಂಟಿನ್ಯೂ ಬರ್ಸಿ. ನಿನ್ನೆನೆ ಆಕ್ಚುಲಿ ನಾವು ಬರ್ಬೇಕಿತ್ತು ಸರ್, ಬರಕ್ ಆಗಿಲ್ಲ. ಬರ್ರಿ ನೀವು ಎಲ್ರು ಬರ್ರಿ, ಒಂದು ಗ್ರೂಪ್ ಫೋಟೋ ತೆಕ್ಕೊಂಡು ಬರ್ರಿ 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 ಮೇಡಮ್ ಬರ್ರಿ. ಬರ್ರಿ ನೀವು ಬರ್ರಿ, ಮ್ಯಾಲ ಬರ್ರಿ. ರಶ್ಮಿ ಮೇಡಮ್ ಬರ್ರಿ ಬರ್ರಿ, ಪಟ್ಟನ್ ಬರ್ರಿ, ಮತ್ ಕ್ಲಾಸ್ ಸ್ಟಾರ್ಟ್ ಮಾಡ್ಬೇಕ್ರಿ. ತೃಪ್ತಿ ಅವ್ರಿ, ನಾಗಿನ್ ಎಲ್ಲಿ ಬಂದಾರ್ರಿ? ಯಾಕೆ ಇಷ್ಟ ದಿನ ಯಾಕೆ ಬಂದಿಲ್ರಿ? ನಾವೇ ಬರ್ಬೇಕಂದಿದ್ದೇವ್ ಮನಿಗ್ ಪಾಠ ಹೇಳಕ್ರಿ. ಬರ್ರಿ ಬರ್ರಿ ಮ್ಯಾಲ ಬರ್ರಿ. ಇರ್ಲಿ ಸದ್ಯಕ್ಕೆ ಇರ್ಲಿ, ಬರ್ರಿ ಚಪ್ಪಲ್ ತೆಗೀರಿ ಬರ್ರಿ. ನಿನ್ನೆ ಆನ್ಲೈನ್ ಸ್ಟೂಡೆಂಟ್ಸ್ ಕೂಡ ಬಹಳ ಜನ ಮೆಸೇಜ್ ಮಾಡ್ಯಾರಿ ಸರ್, ನಾನು ಕೇಳಿದೆ. ಇಲ್ಲ ಆನ್ಲೈನ್ ಅದಾರಿ ಸರ್, ಅವ್ರು ಮೆಸೇಜ್ ಮಾಡಿದ್ರು ಕ್ಲಾಸ್ ಕೇಳಿ. ಸರ್ ಅಫಜಲ್ಪುರ್ ತಾಲೂಕಿನಲ್ಲಿ ಎಇ ಆಗಿ ವರ್ಕ್ ಮಾಡ್ತಾರೆ, ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ. ಖರೀ ಬರ್ರಿ ಈಗ ಬರ್ರಿ ಬರ್ರಿ. ಎಲ್ಲಿ ನಾವು ನಿಂದಿರ್ತೀವಿ ನೀವು ನಿಂದಿರಿ ಪಟ್ಟನ್ ಬರ್ರಿ, ನಾವು ನಿಂದ್ರಿ ನಮ್ಮ ಬರ್ರಿ. ಬರ್ರಿ ಬರ್ರಿ ಗುರ್ತಾಯಿ ಆರ್ಮಿ ಮೇಡಮ್ ಅವ್ರು ಬರ್ರಿ. ಆರ್ಮಿ ಅಲ್ಫಾ, ಆರ್ಮಿ ಬೀಟಾ ಬರ್ರಿ. ನೀವು ಇಲ್ಲಿ ಬರ್ರಿ, ಮುಂದೆ ಬರ್ರಿ, ಬರ್ರಿ ಕವರ್ ಹಾಕಿದ್ರಿ. ಹಾ ರೈಟ್. ಹಾ ಅಲ್ಪ ತೆಗೆದ್ಬಿಟ್ರಿ. ಫೋನ್ ತಗೊಳ್ಳಿ.
ಓಕೆ, ಥ್ಯಾಂಕ್ ಯು. ಹಾಂ ಸರ್. ಯಾರು ಮಿಸ್ ಮಾಡಬೇಕು, ಕ್ಲಾಸ್ ಕೇಳಿ ಏನೇ ಡೌಟ್ ಇದ್ದರೂ ನೋಡಿ. ಸೊ ಗುಡ್ ಈವ್ನಿಂಗ್ ಟು ಆಲ್. ಸೊ ಹೋಪ್ ಎಸ್ಟರ್ಡೇ ಕ್ಲಾಸ್ ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಎಷ್ಟು ಗೊತ್ತಿದೆಯೋ ಅಷ್ಟು ನಾನು ಹೇಳಿದ್ದೀನಿ, ಬಟ್ ಇದಕ್ಕಿಂತ ಇನ್ನೂ ಗೊತ್ತಿರೋರು ಇರ್ತಾರೆ. ನಾವು ಇದಂತಲ್ಲ, ನಮ್ಗಿಂತ ಏನೋ ನಾಲೆಜ್ ಇರ್ತಾರೆ. ಸೊ ಯಾವಾಗ ಏನಂತಾರಲ್ಲ, ಎಲ್ಲ ಗೊತ್ತಿದೆ ಅಂತ ಅನ್ಕೊಂಡು ಅಹಂ ಬೆಳೆಯುತ್ತೆ ಅಂತ ಅಂತಾರೆ. ಸೊ ಹಂಗಾಗಿ ನಾವು ಇನ್ನೊಬ್ರಿಗೆ ಕಂಪೇರ್ ಮಾಡಿದ್ರೆ ನಮ್ಮ ನಾಲೆಜ್ ಏನೂ ಇಲ್ಲ ಅಂತ ಕೆಲವೊಂದ್ಸಲ ಅನ್ಸುತ್ತೆ. ದೇರ್ ಆರ್ ವಂಡರ್ಫುಲ್ ಪೀಪಲ್. ಕೆಲವೊಬ್ರೆಲ್ಲ ಎಷ್ಟೋ ನಾಲೆಜ್ ಇರುತ್ತೆ ಅವರಿಗೆ, ಬಟ್ ಎಲ್ಲೂ ಅದನ್ನ ತೋರಿಸ್ಕೊಳ್ತಾ ಇರಲಿಲ್ಲ. ಬಟ್ ಅವ್ರಿಗೆ ಕಂಪೇರ್ ಮಾಡಿದ್ರೆ ನಮ್ಮ ನಾಲೆಜ್ ಏನೂ ಇರಲ್ಲ. ಸೊ ಹಂಗಾಗಿ ನಾಲೆಜ್ ಈಸ್ ವೈಡ್, ವಿ ಹ್ಯಾವ್ ಟು ಕೀಪ್ ಅವರ್ ಮೈಂಡ್ ಓಪನ್. ಸೊ ಹೊಸದನ್ನ ತಿಳ್ಕೊತಾ ಇರಬೇಕು. ದಟ್ ಶುಡ್ ಬಿ ಅವರ್ ಮೇನ್ ಏಮ್ ಆಗಿರಬೇಕು, ರೈಟ್? ಸೊ ಇವತ್ತಿನ ಕ್ಲಾಸಲ್ಲಿ ಆಸ್ ನಮ್ಮ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ನಿನ್ನೆ ಕ್ಲಾಸಲ್ಲೆಲ್ಲ ಕ್ವಶನ್ಸ್ಗಳು ಹೇಗೆ ಬರ್ತಾ ಇದಾವೆ ಅಂತ. ಸೊ ನಿಮ್ದು ಒಂದು ಸಿಲೆಬಸ್ಗಳನ್ನು ನಾನು ನೋಡ್ತಾ ಇದ್ದೆ. ಸಿಲೆಬಸ್ ಅಲ್ಲೂ ಕೂಡ ತುಂಬಾ ಕಂಪೇರ್ ಟು ಒಂದು KPSCಗೆ ಅಥವಾ ಒಂದು ಸಿವಿಲ್ ಸರ್ವಿಸ್ ಕಂಪೇರ್ ಮಾಡಿದ್ರೆ ನಮ್ಮ ಸಿಲೆಬಸ್ ಬಹಳ ಸ್ವಲ್ಪ ಕಮ್ಮಿ ಇದೆ, ರೈಟ್? ಸೊ ಅದರಲ್ಲಿ ಒಂದು ಸ್ಟೇಟ್ ಗೌರ್ಮೆಂಟ್, ಒಂದು ಕಾನ್ಸ್ಟಿಟ್ಯೂಷನ್ ಅಂತೆಲ್ಲ ಇದೆ. ಸೊ ಒಂದು ಜಸ್ಟ್ ಒಂದು ಹಾಫ್ ಅನ್ ಅವರು ಒಂದು ಫೆಡರಲಿಸಮ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನು ತಗೊಂಡು ಅದನ್ನ ಎಕ್ಸ್ಪ್ಲೇನ್ ಮಾಡಿ ನೆಕ್ಸ್ಟ್ ಒಂದೊಂದು ಕ್ವಶನ್ಸ್ಗಳನ್ನ ಹೋಗೋಣ. ಬಿಕಾಸ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋದ್ರೆ ಎನ್ ನಂಬರ್ ಆಫ್ ಕ್ವಶನ್ಸ್, ಐ ಕ್ಯಾನ್ ಗಿವ್ ಯು 100,000 ಕ್ವಶನ್ಸ್ಗಳನ್ನು ಕೂಡ ಕೊಡ್ಬೋದು, ರೈಟ್? ಸೊ ಅದಕ್ಕಿಂತ ಮುಂಚೆ ಏನು ಒಂದು ಸ್ವಲ್ಪ ಒಂದು ಟಾಪಿಕ್ನ ತಗೊಂಡು ಆ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡಿ ನೆಕ್ಸ್ಟ್ ವಿಲ್ ಗೋ. ಸೊ ನಾನು ಇದನ್ನ ಚೂಸ್ ಮಾಡಿದ ಇವತ್ತಿನ ಟಾಪಿಕ್ ಏನಂತಂದ್ರೆ ವಾಟ್ ಫೆಡರಲಿಸಮ್ ಅಂತ ಟಾಪಿಕ್, ರೈಟ್? ಸೊ ಸ್ಟೇಟ್ ಗೌರ್ಮೆಂಟ್ ಅಂತ ನಿಮ್ದು ಒಂದು ಇದರಲ್ಲಿ ಚಾಪ್ಟರ್ ಇದೆ, ಸ್ಟೇಟ್ ಗೌರ್ಮೆಂಟ್ ಅಂತ. ಸೊ ನಮ್ಗೆ ಇಂಡಿಯನ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟು, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಗೊತ್ತಿರಬೇಕು. ಸೊ ಅದಂತ ಬಂದಾಗ ಫಸ್ಟ್ ಫೆಡರಲಿಸಮ್, ವಾಟ್ ಈಸ್ ಫೆಡರಲಿಸಮ್? ಫೆಡರಲಿಸಮ್ ಅಂದ್ರೆ ಏನು? ಅದು ನಮ್ದೊಂದು ಒಕ್ಕೂಟ ವ್ಯವಸ್ಥೆ ಅಂತ ಕರೀತಾರೆ. ಏನಂತ ಹಂಗಂದ್ರೆ ಫೆಡರಲಿಸಮ್ ಯಾವ್ದು ಮೇಡಮ್? ಹಾಂ, ಇಲ್ಲ ಮೇಡಮ್, ನಾನು ಹೇಳ್ತಾ ಇರೋದು ಈಗ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದೀವಲ್ಲ, ಕ್ವಶನ್ ಪೇಪರ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ನಮ್ಗೆ ಒಂದು ಹಾಫ್ ಅನ್ ಅವರ್ ಒಂದು ಚಾಪ್ಟರ್ ಬಗ್ಗೆ ಹೇಳಿ ನೆಕ್ಸ್ಟ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋಣ. ಇಲ್ಲ ನೀವು ಫುಲ್ 1 ಅವರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋಂತಂದ್ರೆ ಇದನ್ನೇ ಮಾಡೋಣ ಬೇಕಾದ್ರೆ. ಬಿಕಾಸ್ ಮುನ್ಸಿಪಲ್ ಕಾರ್ಪೊರೇಷನ್ ಹೇಳ್ಬೇಕಂದ್ರೆ ಅದಕ್ಕಿಂತ ಮುಂಚೆ ಸ್ವಲ್ಪ ಗೊತ್ತಿರಬೇಕು. CTET ಇದೆ ಅಲ್ವಾ? ಹಾಂ, ಅದು ನಮ್ಗೆ ಸರ್ ಇದು ಕಳಿಸಿದ್ರು, ಇದು ಕಳಿಸ್ಬಿಟ್ಟು ಇದ್ರ ಬಗ್ಗೆ ಸರ್ ಡಿಸ್ಕಸ್ ಮಾಡಿ ಅಂತ ಹೇಳಿದ್ರು. ಅಥವಾ ನೀವು ಒಂದು ಟಾಪಿಕ್ ಅನ್ನ ಹೇಳಿ ಸರ್, ಪಾಲಿಟಿ ಬಗ್ಗೆ ಒಂದು ಸ್ವಲ್ಪ ಬೇಸಿಕ್ಸ್ ಅನ್ನ ಕೊಟ್ಟು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿ ಅಂತ ನನಗೆ ಕಳಿಸಿದ್ದಾರೆ ಅದನ್ನ. ಸೊ ಇಲ್ಲಿ ಹೆಂಗಿದೆ ನನಗೆ ಗೊತ್ತಿಲ್ಲ ಅದರ ಐಡಿಯಾ. ಬಿಕಾಸ್ ನಾನು ಒಂದು ಸ್ವಲ್ಪ ನಂದು ಆನ್ಲೈನ್ ಕ್ಲಾಸಲ್ಲಿ ಆಲ್ಮೋಸ್ಟ್ ನಾನು KS IS ಆಸ್ಪಿರೆಂಟ್ಸ್ಗೆ ಟೀಚ್ ಮಾಡಿದ್ದೀನಿ. ನಿಮ್ಮ CET ಎಲ್ಲ ನಾನು ಅಷ್ಟು ನೋಡಿಲ್ಲ, ಬಟ್ ಸಿಲೆಬಸ್ ಎಲ್ಲ ನೋಡಿದಾಗ, ಕ್ವಶನ್ಸ್ ಎಲ್ಲ ನೋಡಿದಾಗ ನಮಗೆ ಓಕೆ ಚೆನ್ನಾಗಿ ಅಂತ ಅನಿಸ್ತು ನನಗೆ. ಮತ್ತೆ ಸಿಲೆಬಸ್ ಅನ್ನ ತೆಗೆದು ನೋಡಿದೆ, ಅಲ್ಲಿ ಸ್ಟೇಟ್ ಗೌರ್ಮೆಂಟ್ ಅವೆಲ್ಲ ಬೇರೆ ಬೇರೆ ಟಾಪಿಕ್ಗಳೆಲ್ಲ ಇದ್ದು ಕಾನ್ಸ್ಟಿಟ್ಯೂಷನ್ ಬಗ್ಗೆ. ಸೊ ಒಂದು ಟಾಪಿಕ್ ಅನ್ನ ಹೇಳ್ಕೊಂಡು ನೆಕ್ಸ್ಟ್ ಸಾಲ್ವ್ ಮಾಡೋಣ ಅಂತ. ಇಲ್ಲಾಂದ್ರೆ ಸಾಲ್ವ್ ಮಾಡೋಣ ಅಂದ್ರೆ ಎಂಟೈರ್ ವಿಲ್ ಇದನ್ನ ಸಾಲ್ವ್ ಮಾಡೋಗುತ್ತೆ. ಬಿಕಾಸ್ ನಿಮಗೆ ನಾನು ಸ್ವಲ್ಪ ಹೇಳ್ಬೇಕಾದ್ರೆ ಸ್ವಲ್ಪ ಬೇಸಿಕ್ಸ್ ಹೇಳಿದ್ರೆ ನಿಮಗೆ ಅದು ನೆಕ್ಸ್ಟ್ ಕಾನ್ಸೆಪ್ಟ್ ಅರ್ಥ ಆಯ್ತು, ಇಲ್ಲಾಂದ್ರೆ ಆಗೇನಿದ್ದಾಗುತ್ತೆ, ರೈಟ್? ಸೊ ಫೆಡರಲಿಸಮ್ ಅನ್ನೋ ಒಂದು ಟಾಪಿಕ್. ಸೊ ಏನು ಫೆಡರಲಿಸಮ್ ಅಂದ್ರೆ ಏನು, ವಾಟ್ ಈಸ್ ಫೆಡರಲಿಸಮ್, ಹೆಂಗೆ ಬಂತು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ 1947 ಅಲ್ಲಿ ನಮಗೆ ಇಂಡಿಪೆಂಡೆನ್ಸ್ ಬಂತು. 1947 ಇಂಡಿಪೆಂಡೆನ್ಸ್ ಬಂದಾಗ ನಮ್ದೊಂದು ಈ ಒಂದು ಫೆಡರಲಿಸಮ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ನಾವು ತಗೊಂಡಿದ್ದು ಒಂದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಒಂದು ಬೆಸ್ಟ್ ಎಕ್ಸಾಂಪಲ್, ಅಮೆರಿಕಾದ ಒಂದು ಬೆಸ್ಟ್ ಎಕ್ಸಾಂಪಲ್. ಏನು ಫೆಡರಲಿಸಮ್ ಅಂದ್ರೆ ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ ಬಿಟ್ವೀನ್ ಸೆಂಟರ್ ಅಂಡ್ ಸ್ಟೇಟ್ಸ್ ಅಷ್ಟೇ. ಸೊ ಒಂದು ಸೆಂಟ್ರಲ್ ಗೌರ್ಮೆಂಟ್ ಇರುತ್ತೆ, ಕೆಳಗಡೆ ಸ್ಟೇಟ್ ಗೌರ್ಮೆಂಟ್ ಇರುತ್ತೆ. ಸೆಂಟರ್ ಮತ್ತು ಸ್ಟೇಟ್ಸ್ ಗೌರ್ಮೆಂಟ್ ಅಂದ್ರೆ ಏನೊಂದು ಪವರ್ ಡಿಸ್ಟ್ರಿಬ್ಯೂಟ್ ಆಗಿರುತ್ತಲ್ಲ ಅದನ್ನೇ ಫೆಡರಲಿಸಮ್ ಅಂತ ಕರೀತಾರೆ, ರೈಟ್? ಸೊ ಸೆಂಟ್ರಲ್ ಗೌರ್ಮೆಂಟ್ಗೆ ಅದರದೇ ಆದಂತಹ ಪವರ್ಸ್ಗಳಿರ್ತವೆ, ಸ್ಟೇಟ್ ಗೌರ್ಮೆಂಟ್ಗಳಿಗೆ ಅದರದೇ ಆದಂತಹ ಪವರ್ಸ್ಗಳಿರ್ತವೆ. ಸೊ ಸೆಂಟರ್ ಮತ್ತು ಸ್ಟೇಟ್ಸ್ ನಡುವೆ ಆ ಪವರ್ಸ್ಗಳು ಹೆಂಗೆ ಡಿಸ್ಟ್ರಿಬ್ಯೂಟ್ ಆಗಿದ್ದಾವೆ, ದಟ್ ಈಸ್ ಫೆಡರಲಿಸಮ್. ಸೊ ಡಿಸ್ಟ್ರಿಬ್ಯೂಷನ್ ಆಫ್ ಪವರ್ ಬಿಟ್ವೀನ್ ದ ಫೆಡರಲ್ ಗೌರ್ಮೆಂಟ್ ಆ್ಯಂಡ್ ಇಟ್ಸ್ ಯೂನಿಟ್ಸ್ ಅಂತ ಕರಿತೀವಿ, ರೈಟ್? ಸೊ ಈ ಒಂದು ಫೆಡರಲಿಸಮ್ ಅನ್ನ ನಾವು ನಮ್ದು ಇಂಡಿಯಾದಲ್ಲಿ ಹೆಂಗಿದೆ, USA ದಲ್ಲಿ ಹೆಂಗಿದೆ. ಸೊ ನಮ್ದೊಂದು ಭಾರತ ಒಂದು 1947 ಇಂಡಿಪೆಂಡೆನ್ಸ್ ಆದಾಗ ನಮ್ದ್ರ ಕ್ವಶನ್ಸ್ಗಳು ಬಂದು. ಸೊ ನಮ್ದು USA ಒಂದು ಫೆಡರಲಿಸಮ್ ಅಂತ ತಗೊಂಡಾಗ ಬರೆಯೋಕ್ಕೇನಾಗಲ್ಲ, ಬರಿಬಹುದಾ? ಎಲ್ಲಿದೆ ಓದಿ ಸರ್, ಬರಿಬೋದಾ? ಓಕೆ. ಸೊ ನಮ್ದು US ಅಂತ ತಗೊಂಡಾಗ, ರೈಟ್, USA ಯಾವ ತರ ಫೆಡರಲಿಸಮ್ ಇದೆ? ಸೊ ಅಲ್ಲೂ ಕೂಡ ಒಂದು ಫೆಡರಲ್ ಗೌರ್ಮೆಂಟ್ ಇದೆ. ಸೊ ಅಲ್ಲೂ ಕೂಡ ಅಲ್ಲೊಂದು ಸೆಂಟ್ರಲ್ ಗೌರ್ಮೆಂಟ್ ಇದೆ,
ಸೆಂಟ್ರಲ್ ಗೌರ್ಮೆಂಟ್ ಅದ್ರ ಕೆಳಗಡೆ ಅದರದಂತ ಒಂದು ಸ್ಟೇಟ್ಸ್ ಗಳಿದಾವೆ, ರೈಟ್. ಸೊ ಯು ಎಸ್ ಎ ಒಂದು ಅಡ್ವಾನ್ಸ್ ಎಕಾನಮಿ, ರೈಟ್, ಅದೊಂದು ಅಭಿವೃದ್ಧಿ ಅಂತ ಹೊಂದಿರುವಂತ ಒಂದು ರಾಷ್ಟ್ರ. ಅಲ್ಲಿ ಏನ್ ಮಾಡಿದೆ ಅಂತಂದ್ರೆ ಫೆಡರಲ್ ಗೌರ್ಮೆಂಟ್ ಮತ್ತೆ ಸ್ಟೇಟ್ ಗೌರ್ಮೆಂಟ್ ಹೆಂಗಿದೆ ಅಂತಂದ್ರೆ ದೇರ್ ಇಸ್ ಸಮ್ ಸಾರ್ಟ್ ಆಫ್ ಅಗ್ರಿಮೆಂಟ್ ಇದೆ ಅದ್ರ ಮಧ್ಯೆ. ಸೊ ಅವ್ರ ಮಧ್ಯೆ ಸ್ವಲ್ಪ ಅಗ್ರಿಮೆಂಟ್ಸ್ ಗಳಿದೆ. ಏನ್ ಅಗ್ರಿಮೆಂಟ್ಸು? ಸೆಂಟ್ರಲ್ ಗೌರ್ಮೆಂಟ್ಗೆ ಈ ಪವರ್ಸ್ ಇರಬೇಕು, ಸ್ಟೇಟ್ ಗೌರ್ಮೆಂಟ್ಸ್ಗೆ ಈ ಪವರ್ಸ್ ಇರಬೇಕು ಅಂತ ಹೇಳಿ ಅವ್ರು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ, ರೈಟ್. ದೇರ್ ಇಸ್ ಯು ಹ್ಯಾವ್ ಮೋರ್ ದನ್ 50 ಸ್ಟೇಟ್ಸ್ಗಳಿದಾವೆ ನಮ್ಮಲ್ಲಿ, ನಮ್ದು ಇದರಲ್ಲಿ ಯು ಎಸ್ ಎದಲ್ಲಿ 50 ಸ್ಟೇಟ್ಸ್ಗಳಿದ್ದಾವೆ. ಆ ಎಲ್ಲಾ ಸ್ಟೇಟ್ಸ್ಗಳು ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಏನ್ ಮಾಡಿದ್ರು, ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡು ಸೆಂಟ್ರಲ್ ಗೌರ್ಮೆಂಟ್ ಇಷ್ಟಿಷ್ಟು ಪವರ್. ಸೆಂಟ್ರಲ್ ಗೌರ್ಮೆಂಟ್ ಏನ್ ಮಾಡ್ಬೇಕು ಹೇಳಿ, ಎಕ್ಸ್ಟರ್ನಲ್ ಅಫೇರ್ಸ್, ಫಾರಿನ್ ರಿಲೇಷನ್ಸ್, ಡಿಫೆನ್ಸ್ ಇದ್ರ ಬಗ್ಗೆ ಫೋಕಸ್ ಮಾಡಿ, ನೀವು ಅದ್ರ ಬಗ್ಗೆ ಕಾನೂನನ್ನು ಮಾಡಿ, ಅದ್ರ ಬಗ್ಗೆ ನೀವು ಇಂಪ್ಲಿಮೆಂಟ್ ಮಾಡಿ. ಬಟ್ ಸ್ಟೇಟ್ ಗೌರ್ಮೆಂಟ್ಗಳಿಗೆ ನಮ್ದೇ ಆದಂತ ಒಂದು ಎಜುಕೇಶನ್, ಹೆಲ್ತ್ ಇದರದ ಒಂದು ಪ್ರಾವಿಷನ್ ಅನ್ನ ಕೊಡಿ ಅಂತ ಈ ತರ ಅವರು ಅಗ್ರಿಮೆಂಟ್ ಮಾಡ್ಕೊಂಡ್ರು. ಬಿಕಾಸ್ ಅಲ್ಲಿ ಎಲ್ಲಾ ಸ್ಟೇಟ್ಸ್ಗಳೊಂದು ಅಡ್ವಾನ್ಸ್ ಎಕಾನಮೀಸ್ ಇದ್ದು, ಎಲ್ಲಾ ಸ್ಟೇಟ್ಸ್ಗಳೊಂದು ಅಭಿವೃದ್ಧಿಯಲ್ಲಿ ಮುಂದುವರೆದಿದ್ದು. ಸೊ ಆ ತರ ಒಂದು ಸಿಸ್ಟಮ್ ಅನ್ನು ತಗೊಂಡ್ಬಂದ್ರು. ಬಟ್ ನಮ್ಮಲ್ಲಿ ಹೇಗಿತ್ತು, 1947 ಅಲ್ಲಿ ನಾವು ನಮ್ದೊಂದು ಒಂದು ಭಾರತವನ್ನು ಸ್ವತಂತ್ರ ಹೊಂದಿದಾಗ ನಮ್ಮಲ್ಲಿ 500ಕ್ಕಿಂತ ಹೆಚ್ಚಿನ ಪ್ರಾಂತಗಳಿತ್ತು. ಹೌದಾ? 500ಕ್ಕಿಂತ ಹೆಚ್ಚಿನ ಪ್ರಾಂತಗಳಿಗೆ ಅವ್ರದೇ ಆದಂತಹ ಒಂದು ಎಲ್ಲಾ ಸ್ಟೇಟ್ಸ್ಗಳನ್ನ ಒಗ್ಗಟ್ಟು ಇಟ್ಕೋಬೇಕಾಗಿದೆ ಅಂದ್ರೆ ದಟ್ ಈಸ್ ಅ ಡಿಫಿಕಲ್ಟ್ ಟಾಸ್ಕ್. ಇಲ್ಲಿ ಹೆಂಗಿದೆ ಅಂದ್ರೆ ಯಾವುದೇ ಒಂದು ಸ್ಟೇಟು ಈ ಒಕ್ಕೂಟ ವ್ಯವಸ್ಥೆ ನೀಡುತ್ತಲ್ಲ, ಈ ಫೆಡರಲಿಸಮ್ ಅನ್ನು ಇದು ಬಿಟ್ಟು ಹೊಸದಾದಂತಹ ಒಂದು ರಾಷ್ಟ್ರವನ್ನು ಕ್ರಿಯೇಟ್ ಮಾಡೋ ಕೊಟ್ಟಿದ್ರು. ಫಾರ್ ಎಕ್ಸಾಂಪಲ್ ನ್ಯೂಯಾರ್ಕ್ ಒಂದು ಸ್ಟೇಟ್ ಒಂದು, ಆ ನ್ಯೂಯಾರ್ಕ್ ಸ್ಟೇಟು ನಾ ಇಲ್ಲ ಯು ಎಸ್ ಎದಲ್ಲಿ ಇರಲ್ಲ, ಯು ಎಸ್ ಎ ಬಿಟ್ಟು ನಾನು ಸಪರೇಟ್ ಆಗಿರ್ತೀನಿ ಅಂತ ಹೇಳಿ ಆ ಒಕ್ಕೂಟ ವ್ಯವಸ್ಥೆಯಿಂದ ಹೊರಗಡೆ ಬರೋದನ್ನ ರೈಟ್ ಟು ಸೆಸಿಡ್ ಅಂತ ಕರಿತೀವಿ. ಸೊ ದಿಸ್ ರೈಟ್ ಟು ಸೆಸಿಡ್ ಅಂದ್ರೆ ಅದು ಅಲ್ಲಿಂದ ಬಿಟ್ಟು ಹೊರಗಡೆನೂ ಕೂಡ ಅದು ಹೋಗಬಹುದು. ಆ ಒಂದು ಒಕ್ಕೂಟ ವ್ಯವಸ್ಥೆ ಅಗ್ರಿಮೆಂಟ್ ಅನ್ನು ಬಿಟ್ಟು ಹೊರಗಡೆನೂ ಕೂಡ ಹೋಗಬಹುದು. ಸೆಂಟ್ರಲ್ ಗೌರ್ಮೆಂಟ್ಗೆ ಸ್ವಲ್ಪ ಪವರ್ಸ್ ಇದಾವೆ, ಸ್ಟೇಟ್ ಗೌರ್ಮೆಂಟ್ಗಳಿಗೆ ಹೆಚ್ಚಿನ ಪವರ್ಸ್ಗಳಿದಾವೆ. ಬಿಕಾಸ್ ಅಟ್ ದ ಎಂಡ್ ನೀವು ಯಾವ ಪಾಲಿಸೀಸ್ಗಳನ್ನ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಎಲ್ಲಿ ಮಾಡ್ತೀರಾ ನೀವು? ಸ್ಟೇಟ್ ಗೌರ್ಮೆಂಟ್ ಲೆವೆಲ್ ಮಾಡ್ತೀರಾ, ಸೆಂಟ್ರಲ್ ಗೌರ್ಮೆಂಟ್ ಲೆವೆಲ್ ಎಲ್ಲಿ ಮಾಡ್ತೀರಾ? ಸೆಂಟ್ರಲ್ ಗೌರ್ಮೆಂಟ್ ಏನ್ ಮಾಡ್ಬೇಕು ಹೇಳಿ, ಓನ್ಲಿ ಫಾರಿನ್ ರಿಲೇಷನ್ಸ್, ಡಿಫೆನ್ಸ್ ಇಂಥದನ್ನು ನೋಡ್ಕೋಬೇಕು. ಸೊ ಇಲ್ಲಿ ಅವರುಗಳಿಗೆ ಸ್ಟೇಟ್ಸ್ಗಳಿಗೆ ಏನ್ ಮಾಡಿದ್ರು, ರೈಟ್ ಟು ಸೆಸಿಡ್ ಅಂತ ಒಂದು ಪವರ್ ಅನ್ನ ಕೊಟ್ಟರು. ಅಂದ್ರೆ ಅದನ್ನ ಬಿಟ್ಬಿಟ್ಟು ಏನ್ ಮಾಡ್ತಾರೆ ಅವರು, ಆ ಒಂದು ಒಕ್ಕೂಟ ವ್ಯವಸ್ಥೆಯನ್ನ ಬಿಟ್ಟು ಹೊರಗಡೆ ಹೋಗ್ಬೋದು ಅಂತ ಹೇಳಿ ಒಂದು ಯು ಎಸ್ ಎದಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡ್ರು. ಅದು ನಮ್ಮ ಭಾರತದಲ್ಲಿ ವರ್ಕೌಟ್ ಆಗತ್ತಾ? ಇಲ್ಲ. ಬಿಕಾಸ್ 500ಕ್ಕಿಂತ ಹೆಚ್ಚಿನ ಪ್ರಾಂತಗಳನ್ನ ನಾವು ಎಲ್ಲವನ್ನ ಒಕ್ಕೂಟ ವ್ಯವಸ್ಥೆಯಲ್ಲಿ ಹಿಡ್ಕೋಬೇಕಾಗಿದ್ರೆ ಅದೇ ಒಂದು ದೊಡ್ಡ ಟಾಸ್ಕ್, ರೈಟ್. ಬಿಕಾಸ್ ಹೈದರಾಬಾದ್ಗೆ ನಿಜಾಮ ಏನ್ ಮಾಡ್ತಿದ್ರು ಅವರು, ತಮ್ಮದೇ ಆದಂತಹ ಒಂದು ಸಪರೇಟ್ ಒಂದು ರಾಷ್ಟ್ರನೇ ಮಾಡ್ತೀನಿ ಅಂತಂದ್ರು. ಕರ್ನಾಟಕಕ್ಕೂ ಆಂಧ್ರ ಪ್ರದೇಶ ಹಿಂಗೆಲ್ಲ ಬಿಟ್ಬಿಟ್ರೆ ಸಪರೇಟ್ ಒಂದು ರಾಷ್ಟ್ರವನ್ನ ಮಾಡ್ಬೋದು. ಆಮೇಲೆ ಅವ್ರುಗಳು ಕೂಡ ಎಲ್ಲ ಒಂದು ಒಕ್ಕೂಟ ವ್ಯವಸ್ಥೆನೇ ಬಿಟ್ಟು ಹೋಗ್ಬೋದು. ಆಮೇಲೆ ನಮ್ಮಲ್ಲಿ ಇಲ್ಲಿ ಒಂದು ನೋಡಿದಂಗೆ ಅಮೆರಿಕದಲ್ಲಿ ನಮ್ ಇನ್ನೂ ಅಭಿವೃದ್ಧಿ ಹೊಂದಿರ್ಲಿಲ್ಲ. 1947 ಅಲ್ಲಿ ಎಷ್ಟೊಂದು ನಮ್ಮ ಬಡತನ ಇತ್ತು, ರೈಟ್, ನಿರುದ್ಯೋಗಗಳ ಸಮಸ್ಯೆ ಇತ್ತು, ಎಲ್ಲ ತುಂಬಾ ಸಮಸ್ಯೆಗಳಿತ್ತು. ಬ್ರಿಟಿಷರು 200 ವರ್ಷಗಳ ಕಾಲ ನಮ್ಮನ್ನ ಪೂರ ನಮ್ಮ ಸಂಪತ್ತನ್ನ ಕೊಳ್ಳೆ ಹೊಡ್ಕೊಂಡು ಹೋಗ್ಬಿಟ್ಟಿದ್ರು. ಸೊ ಅಂತ ಟೈಮಲ್ಲಿ ನಾವು ಸ್ಟೇಟ್ಸ್ಗಳಿಗೆ ನೀವು ಯು ಎಸ್ ಎ ತರ ಅಗ್ರಿಮೆಂಟ್ ಮಾಡ್ಕೊಂಡು ನಿಮ್ ಸೆಂಟ್ರಲ್ ಇಷ್ಟು, ಸ್ಟೇಟ್ ಗೌರ್ಮೆಂಟ್ ಇಷ್ಟು ಅಂತೇಳಿ ಸ್ಟೇಟ್ಗಳಿಗೆ ಸಪರೇಟ್ ಆಗಿ ಬಿಟ್ಬಿಟ್ರೆ, ಆ ಒಕ್ಕೂಟ ವ್ಯವಸ್ಥೆಯಿಂದ ಬಿಟ್ಟು ಅಂತ ಕೊಟ್ಬಿಟ್ರೆ ನಮ್ದು ಭಾರತನೇ ಒಂದು ಅಖಂಡತೆ ಅನ್ನೋದೇ ಇರ್ತಿರ್ಲಿಲ್ಲ, ರೈಟ್. ಸೊ ಹಾಗಾಗಿ ಇದನ್ನ ಏನಂತ ಕರೀತಾರೆ ಇಲ್ಲಿ ಅಂತಂದ್ರೆ, ಇಲ್ಲಿ ಅಗ್ರಿಮೆಂಟ್ ಇದೆ. ಸೊ ಹಾಗಾಗಿ ಇದನ್ನ ಏನಂತ ಕರೀತಾರೆ, ದೇರ್ ಇಸ್ ಕಮಿಂಗ್ ಟುಗೆದರ್ ಫೆಡರೇಷನ್ ಅಂತ ಕರೀತಾರೆ. ದಿಸ್ ಇಸ್ ಕಾಲ್ಡ್ ಯು ಎಸ್ ಎದಲ್ಲಿ ಕಮಿಂಗ್ ಟುಗೆದರ್ ಫೆಡರೇಷನ್. ಹೆಸರಲ್ಲೇ ಹೇಳುತ್ತೆ. ಏನ್ ಹೆಸರು? ಕಮಿಂಗ್ ಟುಗೆದರ್. ಆಲ್ ದ ಸ್ಟೇಟ್ಸ್ ಅಂಡ್ ಸೆಂಟ್ರಲ್ ಗೌರ್ಮೆಂಟ್ ದೇ ಕೇಮ್ ಟುಗೆದರ್ ಟು ಫಾರ್ಮ್ ಅ ಫೆಡರೇಷನ್, ರೈಟ್, ಟು ಫಾರ್ಮ್ ಅ ಫೆಡರೇಷನ್. ಸೊ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ಗಳು ಒಟ್ಟಿಗೆ ಬಂದ್ಬಿಟ್ಟು ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡು ಅವರು ಸೆಂಟ್ರಲ್ ಗೌರ್ಮೆಂಟ್ಗೆ ಇಷ್ಟು ಪವರ್ಸ್, ಸ್ಟೇಟ್ಗೆ ಇಷ್ಟು ಪವರ್ಸ್, ನಿಮ್ದು ಇಷ್ಟು ಪವರ್ಸ್, ನಮ್ದು ಇಷ್ಟು ಪವರ್ಸ್ ಅಂತ ಹೇಳಿ ದೇ ಆಲ್ ಕೇಮ್ ಟುಗೆದರ್. ಬಿಕಾಸ್ ಅಲ್ಲಿ ಸಿಚುವೇಶನ್ ಹೆಂಗಿತ್ತು, ದೇ ಆರ್ ಅಡ್ವಾನ್ಸ್ ಎಕಾನಮೀಸ್. ಬಟ್ ನಮ್ಮಲ್ಲಿ ಕಮಿಂಗ್ ಟುಗೆದರ್ ಈ ತರ ನಮ್ದೊಂದು ಕಮಿಂಗ್ ಟುಗೆದರ್ ಮಾಡಕ್ ಬರೋದಿಲ್ಲ. ಸ್ಟೇಟ್ಸ್ ಗಳನ್ನ ಎಲ್ಲಾ ಸ್ಟೇಟ್ಸ್ 500ಕ್ಕಿಂತ ಹೆಚ್ಚಿನ ಪ್ರಾಂತಗಳನ್ನ ಒಗ್ಗಟ್ಟಿಗೆ ಇಡಬೇಕಂದ್ರೆ ಈಸಿ ಟಾಸ್ಕ್ ಆಗಿರಲಿಲ್ಲ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅಥವಾ ಮುಂತಾದಂತ ಲೀಡರ್ಸ್ ಗಳಿಂದ ನಮ್ದೊಂದು ಒಕ್ಕೂಟ ವ್ಯವಸ್ಥೆಯನ್ನ ಮಾಡ್ಕೊಳಕ್ಕಾಗಿತ್ತು. ಸೊ ಅಂತ ಟೈಮಲ್ಲಿ ನಾವು ಯು ಎಸ್ ಎ ತರ ಈ ಫೆಡರಲಿಸಮ್ ಇಟ್ಕೊಂಡ್ರೆ ಭಾರತವ ಅಭಿವೃದ್ಧಿಯನ್ನ ಹೊಂದಕ್ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ನಮ್ಮಲ್ಲಿ ಏನ್ ಮಾಡಿದ್ರು, ರಾದರ್ ದನ್ ಕಮಿಂಗ್ ಟುಗೆದರ್ ಫೆಡರೇಷನ್ ನಮ್ಮಲ್ಲಿ ಹೋಲ್ಡಿಂಗ್ ಟುಗೆದರ್ ಫೆಡರೇಷನ್ ಅನ್ನ ತಗೊಂಡ್ಬಂದ್ರು, ರೈಟ್. ನಮ್ದು ಇಂಡಿಯನ್ ವ್ಯವಸ್ಥೆ ಏನಿರುತ್ತೆ ಫೆಡರಲಿಸಮ್ ನ ಹೋಲ್ಡಿಂಗ್ ಟುಗೆದರ್ ಫೆಡರೇಷನ್ ಅಂತ ಕರೀತಾರೆ. ಸೊ ವಿ ಆರ್ ಹೋಲ್ಡಿಂಗ್ ಆಲ್ ದ ಸ್ಟೇಟ್ಸ್ ಟುಗೆದರ್. ಹೆಸರಲ್ಲೇ ಹೇಳುತ್ತೆ ಕಮಿಂಗ್ ಟುಗೆದರ್. ಸ್ಟೇಟ್ಸ್ ಅಂಡ್ ಸೆಂಟ್ರಲ್ ಗೌರ್ಮೆಂಟ್ ದೇ ಹ್ಯಾವ್ ಕಮ್ ಟುಗೆದರ್ ಟು ಫಾರ್ಮ್ ಅ ಫೆಡರೇಷನ್. ಬಿಕಾಸ್ ಅಲ್ಲಿ ಸಿಚುವೇಶನ್ ಬೇರೆ ಇತ್ತು. ನಮ್ಮದೇ ಕೈಯಲ್ಲಿ ನಮ್ದು ಇಂಡಿಯನ್ ಇದಂತ ತಗೊಂಡಾಗ ನಮ್ಮಲ್ಲಿ ಹೋಲ್ಡಿಂಗ್ ಟುಗೆದರ್, ವಿ ಆರ್ ಆಲ್ ಹೋಲ್ಡಿಂಗ್ ದ ಸ್ಟೇಟ್ಸ್ ಟುಗೆದರ್. ಸೊ ದಟ್ ಇಲ್ಲಿ ತರ ಅಲ್ಲಿ ತರ ನಮ್ಗೆ ರೈಟ್ ಟು ಸೆಸಿಡ್ ಅಂತ ಕೊಟ್ಟು ಅಂತ ಅನ್ಕೊಳ್ಳಿ. ಅಂದ್ರೆ ಅವ್ರಿಗೆ ನಮ್ದು ಒಕ್ಕೂಟ ವ್ಯವಸ್ಥೆನ ಬಿಟ್ಟು ಹೋಗ್ಬೇಕಂತ ಕೊಟ್ರೆ ಅಟ್ ದ ಎಂಡ್ ಎಲ್ಲಾ ಒಂದು 30 ರಾಜ್ಯಗಳು 30 ರಾಷ್ಟ್ರಗಳಾಗ್ಬಿಡ್ತಾವೆ, ರೈಟ್. ಸೊ ಆಂಧ್ರ ಪ್ರದೇಶ ಒಂದು ಸಪರೇಟ್ ಆಗಿ ಒಂದು ನಮ್ಮ ನೇಷನ್ ಮಾಡಿ, ನಮ್ಮೊಂದು ಸ್ಟೇಟ್ ಒಂದು ರಾಷ್ಟ್ರವನ್ನು ಕೊಡಿ ಅಂತ ಹೇಳುತ್ತೆ. ಸೊ ಹಾಗಾಗಿ ನಮ್ದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೇಕರ್ಸ್ ಯಾವಾಗ ಒಂದು ಕಾನ್ಸ್ಟಿಟ್ಯೂಷನ್ ಬರೀಬೇಕಾದ್ರೆ ಯು ಎಸ್ ಎ ಫೆಡರಲಿಸಮ್ ಅನ್ನ ನಾವು ತಗೊಳ್ಳಿಲ್ಲ. ಅಫ್ಕೋರ್ಸ್ ಫೆಡರಲಿಸಮ್ ಅಂತ ಬಂದಾಗ, ಸೆಂಟರ್ ಮತ್ತೆ ಸ್ಟೇಟ್ಸ್ ಗೌರ್ಮೆಂಟ್ ಅಂತ ಬಂದಾಗ ಕ್ಲಾಸಿಕ್ ಎಕ್ಸಾಂಪಲ್ ಅಂದ್ರೆ ಯು ಎಸ್ ಎ. ಅಮೆರಿಕದಲ್ಲಿ ಏನ್ ಫೆಡರಲಿಸಮ್ ಅಲ್ಲ, ಇದನ್ನ ಬೆಸ್ಟ್ ಎಕ್ಸಾಂಪಲ್ ಆಗಿ ತಗೋತೀವಿ ನಾವು. ಬಿಕಾಸ್ ಅಲ್ಲಿರುವಂತಹ ಸೆಂಟ್ರಲ್ ಸ್ಟೇಟ್ ಪವರ್ಸ್ ಏನಿದೆ ಒಂಥರ ಐಡಿಯಲ್ ಟೈಪ್ ರಿಲೇಷನ್. ಸೆಂಟ್ರಲ್ ಗೌರ್ಮೆಂಟ್ ಕಮ್ಮಿ ಪವರ್ಸ್ ಇದೆ, ಸ್ಟೇಟ್ ಹೆಚ್ಚಿಗೆ ಪವರ್ಸ್ ಇದೆ. ಸೆಂಟರ್ ಬೇರೆ, ಸ್ಟೇಟ್ ಬೇರೆ. ಸೆಂಟರ್ ಸ್ಟೇಟ್ ಗೌರ್ಮೆಂಟ್ ನೋಡಿ ಇಂಟರ್ಫಿಯರ್ ಆಗಲ್ಲ.
ಅಲ್ಲಿರುವಂತ ಜುಡಿಷಿಯರಿ ಹೆಂಗಿದೆ ಅಂತಂದ್ರೆ, ಕೋರ್ಟ್ ಹೆಂಗಿದೆ ಅಂತಂದ್ರೆ, ಸೆಂಟ್ರಲ್ ಕೋರ್ಟ್ ಏನಿರುತ್ತಲ್ಲ ಅದು ಕೋರ್ಟ್ ಓನ್ಲಿ ಸೆಂಟ್ರಲ್ ಲಾಸ್ ಬಗ್ಗೆ ನೋಡ್ಕೊಳ್ಳುತ್ತೆ ಅಷ್ಟೇ. ಸ್ಟೇಟ್ ಅಲ್ಲಿರುವ ಕೋರ್ಟ್ಸ್ಗಳು ಓನ್ಲಿ ಸ್ಟೇಟ್ ಮಾಡಿದಂತ ಕಾನೂನ ನೋಡ್ಕೊಳ್ಳುತ್ತವೆ. ಬಟ್ ನಮ್ಮಲ್ಲಿ ಹಂಗಿಲ್ಲ, ನಮ್ಮಲ್ಲಿ ಇಂಟಿಗ್ರೇಟೆಡ್ ಜುಡಿಷಿಯರಿ ಇದೆ, ರೈಟ್. ನಮ್ದು ಯಾವ್ದೋ ಕರ್ನಾಟಕ ಹೈಕೋರ್ಟ್ ಈವನ್ ಸೆಂಟ್ರಲ್ ಲಾನು ಕೂಡ ಅದನ್ನ ರಿವ್ಯೂ ಮಾಡಬಹುದು, ರೈಟ್. ಸೊ ಅಲ್ಲಿ ಸೆಂಟರ್ ಅಂಡ್ ಸ್ಟೇಟ್ಸ್ ದೇ ಆರ್ ಸಪರೇಟ್, ಕಂಪ್ಲೀಟ್ ಆಗಿ ಅಲ್ಲಿ ಸಪರೇಟ್ ಆಗಿದೆ. ಆ ತರ ಒಂದು ಪ್ರಾವಿಷನ್ ಅನ್ನು ನಮ್ಮಲ್ಲಿ ತಗೊಳಕ್ ಬರೋದಿಲ್ಲ. ಬಿಕಾಸ್ ನಾವೊಂದು 1947 ಇಂಡಿಪೆಂಡೆನ್ಸ್ ಬಂದಾಗ ನಮ್ದು ಒಕ್ಕೂಟ ವ್ಯವಸ್ಥೆಯನ್ನ ನಾವು ಹೋಲ್ಡಿಂಗ್ ಎಲ್ಲವರ ಸ್ಟೇಟ್ಸ್ ಗಳನ್ನ ನಾವು ಒಗ್ಗಟ್ಟಾಗಿ ಇಟ್ಕೋಬೇಕಾಗಿತ್ತು. ಸೊ ಹಾಗಾಗಿ ವಿ ಬ್ರಾಟ್ ಹೋಲ್ಡಿಂಗ್ ಟುಗೆದರ್ ಫೆಡರೇಷನ್, ದಟ್ ಈಸ್ ಕಾಲ್ಡ್ ಅವರ್ದೇನು ಸಿಸ್ಟಮ್ ಇದೆಯಲ್ಲ ಅದು ಹೋಲ್ಡಿಂಗ್ ಟುಗೆದರ್ ಫೆಡರೇಷನ್ ಅಂತ ಕರೀತಾರೆ, ರೈಟ್. ಸೊ ಇನ್ ಮೆನಿ ಆಫ್ ದ ಎಕ್ಸಾಮ್ಸ್, ಕೆಲವೊಂದು ಎಕ್ಸಾಮ್ಸ್ ಗಳಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಬಿಡ್ತಾರೆ, ಇಂಡಿಯನ್ ಫೆಡರಲಿಸಮ್ ಇಸ್ ಅಗ್ರಿಮೆಂಟ್ ಅಮಾಂಗ್ ದ ಸ್ಟೇಟ್ಸ್ ಅಂಡ್ ಸೆಂಟರ್ ಅಂತ ಕೊಡ್ತಾರೆ. ದಟ್ ಈಸ್ ರಾಂಗ್, ಬಿಕಾಸ್ ದೇ ಆರ್ ಟೆಸ್ಟಿಂಗ್ ಯುವರ್ ಕ್ಲಾರಿಟಿ. ಈಸ್ ಇಟ್ ಅಗ್ರಿಮೆಂಟ್? ವಿ ನಾಟ್ ಅಗ್ರಿಮೆಂಟ್, ನಾವು ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ, ನೀವು ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ಇರಲೇಬೇಕಷ್ಟೇ. ಸೊ ಆ ತರವನ್ನ ಮಾಡ್ಕೊಂಡಿದ್ದೀವಿ, ಬಿಕಾಸ್ ವಿ ಹ್ಯಾವ್ ಟು ಮೇಂಟೈನ್ ಯುನಿಟಿ ಅಂಡ್ ಇಂಟಿಗ್ರಿಟಿ ಇಂಡಿಯಾ. ಸೊ ಭಾರತ ಒಂದು ಒಕ್ಕೂಟ ವ್ಯವಸ್ಥೆಯನ್ನ ನಾವು ಇಟ್ಕೊಳ್ಳೇಬೇಕು. ಸೊ ಹಾಗಾಗಿ ಅಂತ ಒಂದು ಸಿಚುವೇಶನ್ ಅನ್ನು ತಗೊಂಡ್ಬಂದಾಗ ನಾವು ಹೋಲ್ಡಿಂಗ್ ಟುಗೆದರ್ ಫೆಡರೇಷನ್ ತಗೊಂಡ್ಬಂದ್ವಿ. ಸೊ ಹೋಲ್ಡಿಂಗ್ ಟುಗೆದರ್ ಫೆಡರೇಷನ್ ಅಂದ್ರೆ ಹೌ ಯುಎಸ್ ಗಿಂತ ಸಪರೇಟ್ ಇದೆ. ಸೊ ಅಲ್ಲಿರೋ ತರ ನಮ್ಮಲ್ಲಿ ಬೇರೆ ಬೇರೆ ಜುಡಿಷಿಯರಿ ಇಲ್ಲ, ವಿ ಹ್ಯಾವ್ ಅ ಇಂಟಿಗ್ರೇಟೆಡ್ ಜುಡಿಷಿಯರಿ. ಸೊ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಎರಡರದ್ದು ಲಾಸ್ ಗಳನ್ನು ಹೈಕೋರ್ಟ್ ಒಂದು ರಿವ್ಯೂ ಮಾಡಬಹುದು, ಅದನ್ನ ಸುಪ್ರೀಂ ಕೋರ್ಟ್ ಕೂಡ ರಿವ್ಯೂ ಮಾಡಬಹುದು. ಹಾಗೆ ನಮ್ಮಲ್ಲಿ ಇಲ್ಲಿ ರೈಟ್ ಟು ಸೆಕ್ಯೂರ್ ಅನ್ನೋ ಕಾನ್ಸೆಪ್ಟ್ ಇಲ್ಲ. ಅಂದ್ರೆ ನಮ್ಮದೊಂದು ಭಾರತದ ಒಕ್ಕೂಟ ವ್ಯವಸ್ಥೆನ ಬಿಟ್ಟು ಇನ್ನು ಬೇರೆ ಕಡೆ ಹೋಗ್ತೀವಿ ಅಂದ್ರೆ, ಸಪರೇಟ್ ರಾಷ್ಟ್ರವನ್ನು ಕೇಳ್ತೀವಿ ಅಂದ್ರೆ ಅಲ್ಲಿ ಬರೋದಿಲ್ಲ. ಸೊ ಇಂಥ ಒಂದು ವ್ಯವಸ್ಥೆ ಅಂತ ಅನ್ಕೊಳ್ಳಿ. ಇಂಥ ವ್ಯವಸ್ಥೆ ಇದ್ದಾಗ ನಾವು ಭಾರತ ಒಂದು ಏನು ಸೆಂಟ್ರಲ್ ಗೌರ್ಮೆಂಟ್ ಇದೆಯಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಮೇಲೆ ಸಮ್ ಕಂಟ್ರೋಲ್ ಇಟ್ಕೊಳ್ಳೇಬೇಕು, ರೈಟ್. ಸೊ ಅಲ್ಲಿ ಬೇಕಾಗಿರಲ್ಲ ಕಂಟ್ರೋಲ್, ಸ್ಟೇಟ್ ಗೌರ್ಮೆಂಟ್ ಕಂಟ್ರೋಲ್ ಮಾಡೋದು, ಬಟ್ ನಮ್ಮಲ್ಲಿ ಸಮ್ ಸಾರ್ಟ್ ಆಫ್ ಕಂಟ್ರೋಲ್ ಇಟ್ಕೋಬೇಕು. ಅದಕ್ಕೋಸ್ಕರ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಜಾಸ್ತಿ ಪವರ್ಸ್ ಯಾರಿಗೆ ಕೊಟ್ಟಿದ್ದಾರೆ? ಸೆಂಟ್ರಲ್ ಗೌರ್ಮೆಂಟ್, ಫೆಡರಲ್ ಗೌರ್ಮೆಂಟ್ಗೆ ಕೊಟ್ಟಿದ್ದಾರೆ. ಸೊ ದಟ್ ಸೆಂಟ್ರಲ್ ಗೌರ್ಮೆಂಟ್ ಶುಡ್ ಹ್ಯಾವ್ ಅ ಕಂಟ್ರೋಲ್ ಓವರ್ ದ ಸ್ಟೇಟ್ ಗೌರ್ಮೆಂಟ್ ಸೊ ಆಸ್ ಟು ಮೇಂಟೈನ್ ಯುನಿಟಿ ಅಂಡ್ ಇಂಟಿಗ್ರಿಟಿ ಆಫ್ ದ ಇಂಡಿಯಾ. ಸೊ ಭಾರತ ಒಂದು ಒಕ್ಕೂಟ ವ್ಯವಸ್ಥೆನ ನಾವು ಕಾಪಾಡ್ಕೋಬೇಕು. ಕಾಪಾಡ್ಕೋಬೇಕಂದ್ರೆ ಹೆಂಗ್ ಕಾಪಾಡ್ಕೋಕಾಗತ್ತೆ? ಸ್ಟೇಟ್ ಗೌರ್ಮೆಂಟ್ ಗಳಿಗೆ ಪವರ್ಸ್ ಕೊಟ್ಟಿದ್ದೀವಿ, ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಅದನ್ನ ಅಲ್ಲ ಸೆಂಟ್ರಲ್ ಗೌರ್ಮೆಂಟ್ ಏನ್ ಮಾಡುತ್ತೆ, ಅದರ ಮೇಲೆ ಸ್ವಲ್ಪ ಕಂಟ್ರೋಲ್ ಅನ್ನು ಇಟ್ಕೊಳ್ಳುತ್ತೆ. ಹೆಂಗೆ ಕಂಟ್ರೋಲ್ ಅನ್ನು ಇಟ್ಕೊಳ್ಳುತ್ತೆ? ಫಾರ್ ಎಕ್ಸಾಂಪಲ್ ಆರ್ಟಿಕಲ್ 3 ಏನ್ ಹೇಳುತ್ತೆ? ಪಾರ್ಲಿಮೆಂಟ್ ಒಂದು ಯಾವುದೇ ಒಂದು ಲಾ ಅನ್ನ ಮಾಡ್ಕೊಂಡು ಯಾವುದೇ ಸ್ಟೇಟ್ಸ್ ಬೌಂಡ್ರಿನ ಚೇಂಜ್ ಮಾಡಬಹುದು, ಅದನ್ನ ಹೆಸರನ್ನ ಚೇಂಜ್ ಮಾಡಬಹುದು, ಬೌಂಡ್ರಿನ ಅಲ್ಟ್ರೇಷನ್ ಮಾಡಬಹುದು. ಅದು ಒಂಥರ ಇದು. ಇನ್ನೊಂದೇನಂದ್ರೆ ವಿ ಹ್ಯಾವ್ ಸಿಂಗಲ್ ಸಿಟಿಜನ್ಶಿಪ್. ಸೊ ಎಲ್ಲರಿಗೂ ಒಂದೇ ತರ ಸಿಟಿಜನ್ಶಿಪ್, ರೈಟ್. ನಾನೊಬ್ಬ ಭಾರತದ ನಾಗರಿಕ, ಮತ್ತೆ ನನಗೆ ಕರ್ನಾಟಕದ ನಾಗರಿಕ ಅಂತ ಕರೆಯಲ್ಲ, ಭಾರತದ ನಾಗರಿಕನೇ. ಬಟ್ ಅಲ್ಲಿ ಹಂಗಿಲ್ಲ. USA ನಲ್ಲಿ ಅವರು ಅಮೆರಿಕದ ನಾಗರಿಕ, ಮತ್ತೆ ನ್ಯೂಯಾರ್ಕ್ ಸ್ಟೇಟ್ ಅಲ್ಲಿ ನ್ಯೂಯಾರ್ಕ್ದ ನಾಗರಿಕ. ಸೊ ಅವ್ರ ಅಷ್ಟು ಸಪರೇಟ್ ಇಡೋಕೆ ಬರಲ್ಲ. ಸೊ ನಮ್ದೊಂದು ಸಿಂಗಲ್ ಸಿಟಿಜನ್ಶಿಪ್ ಇರಬೇಕು. ದರ್ ಸಮ್ ಒನ್ ಕಾಲ್ಡ್ ಆಸ್ ಅ ಗವರ್ನರ್, ರೈಟ್. ಸೊ ಇವೆಲ್ಲವನ್ನ ನೀವು ಪೊಲಿಟಿಕ್ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಓದ್ತೀರಿ. ಗವರ್ನರ್. ಸೊ ಈ ಒಂದು ಗವರ್ನರ್ ಇಟ್ಕೊಂಡು ಏನ್ ಮಾಡಿದ್ರು? ಸ್ಟೇಟ್ ಗೌರ್ಮೆಂಟ್ ಅನ್ನ ಕಂಟ್ರೋಲ್ ಇಟ್ಕೊಂಡ್ರು. ಆರ್ಟಿಕಲ್ 356 ಪ್ರೆಸಿಡೆಂಟ್ ರೂಲ್ ಅನ್ನು ಇಂಪೋಸ್ ಮಾಡಬಹುದು. ಸೊ ಈ ಒಂದು ಗವರ್ನರ್ ಸೆಂಟರ್ ಮತ್ತೆ ಸ್ಟೇಟ್ಸ್ ನಡುವೆ ಒಂಥರ ಕೊಂಡಿಯಾಗಿ ಕೆಲಸ ಮಾಡಬಹುದು. ಸೊ ಏನ್ ಮಾಡುತ್ತೆ ಸೆಂಟ್ರಲ್ ಗೌರ್ಮೆಂಟ್? ಸಪೋಸ್ ಯಾವುದೇ ಒಂದು ಸ್ಟೇಟ್ ಗೌರ್ಮೆಂಟ್, ಸೊ ಅದು ಸೆಂಟರ್ ಮತ್ತೆ ಇಲ್ಲಿ ಸ್ಟೇಟ್ಸ್ ಇವೆರಡರ ಬಂದಾಗ ಸೆಂಟ್ರಲ್ ಗೌರ್ಮೆಂಟ್ ಶುಡ್ ಎನ್ಶೂರ್ ದಟ್ ಸ್ಟೇಟ್ ಗೌರ್ಮೆಂಟ್ ಏನಿದೆ ಅದರದೊಂದು ಆಡಳಿತ ಸಂವಿಧಾನಬದ್ಧವಾಗಿ ಇರಬೇಕು. ಸಪೋಸ್ ಒಂದು ಯಾವುದೋ ಒಂದು ರಾಜ್ಯದಲ್ಲಿ ಸಂವಿಧಾನಬದ್ಧವಾಗಿ ಆಡಳಿತ ನಡೀತಾ ಇಲ್ಲ, ಅವಾಗ ಏನ್ ಮಾಡ್ಬೋದು? ಗವರ್ನರ್ ಕ್ಯಾನ್ ರೆಕಮೆಂಡ್ ಫಾರ್ ಅ ಪ್ರೆಸಿಡೆಂಟ್ ರೂಲ್. ಸೊ ಈ ಪ್ರೆಸಿಡೆಂಟ್ ರೂಲ್ ಇಲ್ಲಿ ಸಿಗುತ್ತಾ? ಸಿಗೋದಿಲ್ಲ. ದಟ್ ಈಸ್ ವೈ ವಿ ಹ್ಯಾವ್ ಸೆಂಟ್ರಲ್ ಗೌರ್ಮೆಂಟ್ ಗೆ ಸಮ್ ಪವರ್ಸ್ ಕೊಟ್ಟಿದ್ದಾರೆ, ರೈಟ್. ಸೊ ದಟ್ ಟು ಎನ್ಶೂರ್ ಯುನಿಟಿ ಅಂಡ್ ಇಂಟಿಗ್ರಿಟಿ ಆಫ್ ದ ಇಂಡಿಯಾ. ಸೊ ಈ ಒಂದು ಸಿಸ್ಟಮ್ ಅನ್ನ ನಾವು ತಗೊಂಡಿದ್ದೀವಿ. ಈ ಸಿಸ್ಟಮ್ ಅನ್ನ ನಾವು ಆಲ್ಮೋಸ್ಟ್ ಕೆನಡಾದಿಂದ ಒಂದು ಈ ತರ ಸಿಸ್ಟಮ್ ಅನ್ನ ತಗೊಂಡಿದ್ದೀವಿ. ಸೊ ಹಾಗಾಗಿ ಈ ಒಂದು ನಿನ್ನೆ ಕ್ಲಾಸ್ ಹೇಳ್ದಂಗೆ ನಾವು ವೇರಿಯಸ್ ಫೀಚರ್ಸ್ ಏನಿದಾವಲ್ಲ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ, ವೇರಿಯಸ್ ಫೀಚರ್ಸ್ ನಾವು ಬೇರೆ ಬೇರೆ ಕಂಟ್ರೀಸ್ ಗಳಿಂದ ಬೆಸ್ಟ್ ಪ್ರಾಕ್ಟೀಸಸ್ ಗಳನ್ನ ತಗೊಂಡಿದ್ದೀವಿ. ಬಟ್ ಆ ಬೆಸ್ಟ್ ಪ್ರಾಕ್ಟೀಸಸ್ ಗಳನ್ನ ನಮ್ದೊಂದು ನೇಟಿವಿಟಿ ತಕ್ಕಂಗೆ ಅದನ್ನ ಅಳವಡಿಸ್ಕೊಂಡಿದ್ದೀವಿ. ಅಫ್ಕೋರ್ಸ್ ಫೆಡರಲಿಸಮ್ ಇದೆ, ಇದೊಂದು ಬೆಸ್ಟ್ ಪ್ರಾಕ್ಟೀಸ್. ಸೆಂಟರ್ ಮತ್ತೆ ಸ್ಟೇಟ್ಸ್ ನಡುವೆ ಒಂದು ಪವರ್ ಡಿಸ್ಟ್ರಿಬ್ಯೂಟ್ ಆಗೋದು ಬೆಸ್ಟ್ ಪ್ರಾಕ್ಟೀಸ್. ಇದನ್ನ ಆಸ್ ಇಟ್ ಇಸ್ ತಗೊಂಡಿಲ್ಲ ನಾವು, ಬಿಕಾಸ್ USA ಬೇರೆ ನಮ್ದೇ ಬೇರೆ. ನಮ್ಮಲ್ಲಿ ಎಲ್ಲಾ ಒಂದು ಸ್ಟೇಟ್ಸ್ ಗಳನ್ನ ಒಗ್ಗಟ್ಟಾಗಿ ಇಟ್ಕೋಬೇಕಂತಂದ್ರೆ ಈ ತರ ಸಿಚುವೇಶನ್ ನಮ್ಮಲ್ಲಿ ನಡೆಯೋದಿಲ್ಲ. ದಟ್ಸ್ ವೈ ಸೆಂಟ್ರಲ್ ಗೌರ್ಮೆಂಟ್ ಶುಡ್ ಹ್ಯಾವ್ ಮೋರ್ ಪವರ್. ಅದಕ್ಕೆ ನಮ್ದು ಏನಿದೆ, ನಮ್ದೊಂದು ಏನಿದೆ ಪರ್ಟಿಕ್ಯುಲರ್ ಫೆಡರಲಿಸಮ್ ಅಲ್ಲ, ನಮ್ದು ಕಂಪ್ಲೀಟ್ ಫೆಡರಲಿಸಮ್ ಅಲ್ಲ, ಇದನ್ನ ಕ್ವಾಸಿ ಫೆಡರಲಿಸಮ್ ಅಂತ ಕರೀತಾರೆ. ದಟ್ ಮೀನ್ಸ್ ಸೆಂಟ್ರಲ್ ಗೌರ್ಮೆಂಟ್ ಗೆ ಸ್ವಲ್ಪ ಹೆಚ್ಚಿನ ಪವರ್ ನ ಕೊಟ್ಟಿದ್ದಾರೆ. ಸೊ ಸ್ಟೇಟ್ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ನಮ್ಮ ಕಾನ್ಸ್ಟಿಟ್ಯೂಷನ್ ನೋಡಕ್ ಹೋದಾಗ ಸೆಂಟ್ರಲ್ ಗೌರ್ಮೆಂಟ್ ಮತ್ತೆ ಸ್ಟೇಟ್ ಗೌರ್ಮೆಂಟ್ ಇದ್ದಾಗ ಜಾಸ್ತಿ ಪವರ್ಸ್ ಸ್ವಲ್ಪ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟು ಸ್ವಲ್ಪ ಸೆಂಟ್ರಲ್ ಕಡೆ ಟಿಲ್ಟ್ ಆಗಿದೆ. ಸೊ ಹಂಗಾಗಿ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ನಡುವೆ ಈ ತರ ನಾವೊಂದು ಫೆಡರಲಿಸಮ್ ಅನ್ನ ಹೊಂದಿದ್ದೀವಿ. ಫಾರ್ ಎಕ್ಸಾಂಪಲ್ ಗವರ್ನರ್ ಇಸ್ ಬೆಸ್ಟ್ ಎಕ್ಸಾಂಪಲ್. ಆರ್ಟಿಕಲ್ 356 ಅನ್ನ ಇಂಪೋಸ್ ಮಾಡ್ತಾರೆ. ಅಥವಾ ಇನ್ನು ಕೆಲವೊಂದು ಆರ್ಟಿಕಲ್ 200 ಅಲ್ಲಿ ಏನ್ ಮಾಡ್ತಾರೆ ಹೇಳಿ? ಗವರ್ನರು ಯಾವುದೋ ಒಂದು ಬಿಲ್ ಅನ್ನ ಸ್ಟೇಟ್ ಲೆಜಿಸ್ಲೇಚರ್ ಪಾಸ್ ಮಾಡಿದ್ರೆ ಅದನ್ನ ಪ್ರೆಸಿಡೆಂಟ್ ಅವರಿಗೆ ಇಡ್ತಾರೆ, ಅದನ್ನ ಕನ್ಸಿಡರೇಷನ್ ಕರೀತಾರೆ. ಯಾಕೆ ಅದನ್ನ ತಗೊಂಡ್ಬಂದ್ರು?
ಬಿಕಾಸ್ ಯಾವುದೇ ಒಂದು ಸ್ಟೇಟ್ ಗೌರ್ಮೆಂಟ್ ಸಂವಿಧಾನದ ವಿರುದ್ಧವಾಗಿ ಯಾವುದೋ ಒಂದು ಬಿಲ್ ಅನ್ನ ತರಬಹುದು, ರೈಟ್. ಆ ಬಿಲ್ ಅನ್ನ ಯಾವುದೋ ಒಂದು ಸೆಂಟ್ರಲ್ ಗೌರ್ಮೆಂಟ್ ಪವರ್ಗೆ ಇದು ಮಾಡುವಂತದ್ದು ಇರ್ಬೋದು, ಅದನ್ನ ಕಡಿಮೆ ಮಾಡುವಂತ ಇರ್ಬೋದು. ಸೊ ಒಂದು ಹೋಲ್ ಒಂದು ಒಕ್ಕೂಟ ವ್ಯವಸ್ಥೆಯನಿಗೆ ಧಕ್ಕೆ ಬರುವಂತದ್ದು ಇರ್ಬೋದು ಬಿಲ್ ಅನ್ನ. ಸೊ ಅಂತ ಬಿಲ್ ಅನ್ನ ಗವರ್ನರ್ ಅವರು ಆರ್ಟಿಕಲ್ 200 ಪ್ರಕಾರ ಗವರ್ನರ್ ಅವರು ಪ್ರೆಸಿಡೆಂಟ್ ಅವರಿಗೆ ಅದನ್ನ ಕಳಿಸ್ತಾರೆ. ಸೊ ಇನ್ ಅ ವೇ ಗವರ್ನರ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಡಿಗ್ನಿಟರಿ ಹೂ ವಿಲ್ ಮೇಂಟೈನ್ ಸಮ್ ಸಾರ್ಟ್ ಆಫ್ ರಿಲೇಷನ್ ಬಿಟ್ವೀನ್ ಸೆಂಟರ್ ಅಂಡ್ ಸ್ಟೇಟ್. ಕ್ಯಾನ್ ವಿ ಸೇ ದಿಸ್? ಸೊ ಈ ತರ ಸೆಂಟರ್ ಅಂಡ್ ಸ್ಟೇಟ್ ನೋಡಿ ಒಂದು ರಿಲೇಷನ್ ಅನ್ನ ಒಂದು ಕೊಂಡಿ ಆಗಿರ್ತಾರೆ ಅವರು. ಸೊ ಈ ತರ ಒಂದು ಸಿಸ್ಟಮ್ ಅನ್ನ ನಾವು ನಮ್ದೊಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಾವು ಈ ತರ ಸಿಸ್ಟಮ್ ಅನ್ನ ತಗೊಂಡಿದ್ದೀವಿ. ಮೆನಿ ಆಫ್ ದ ಎಕ್ಸಾಂಪಲ್ಸ್ ನಿಮ್ಗೆ ಡೀಟೇಲ್ ಗೊತ್ತಿಲ್ಲ, ಕೆಲವೊಂದು ಎಕ್ಸಾಮ್ಸ್ ಗಳಲ್ಲಿ ಮೆನಿ ಕ್ವಶನ್ಸ್ ಹಾವ್ ಕಮ್ ಫ್ರಮ್, ಅಂದ್ರೆ ಆ ಒಂದು ಬೇಸಿಕ್ ಟೆಸ್ಟ್ ಮಾಡುವಂತ ಕ್ವಶನ್ಸ್ ಗಳನ್ನ ಇಲ್ಲಿ ತಗೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ ನಮ್ದು ಇಂಡಿಯನ್ ಫೆಡರಲಿಸಮ್ ಇಸ್ ಅಗ್ರಿಮೆಂಟ್ ಅಮಂಗ್ ದ ಸ್ಟೇಟ್ಸ್ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ, ದಟ್ ಈಸ್ ರಾಂಗ್. ಸೊ ನಮ್ದು ಇಂಡಿಯನ್ ಇದಂತ ತಗೊಂಡಾಗ ನಮ್ಮ ಸೆಂಟರ್ ಮತ್ತು ಸ್ಟೇಟ್ಸ್ ತಗೊಂಡಾಗ ಸೆಂಟ್ರಲ್ ಗೌರ್ಮೆಂಟ್ಗೆ ಸಮ್ ಸಾರ್ಟ್ ಆಫ್ ಎಕ್ಸ್ಟ್ರಾ ಪವರ್ ನ ಕೊಟ್ಟು ಅಲ್ಲಿ ಒಂದು ನಮ್ದು ಫೆಡರಲಿಸಮ್ ಅಂತ ಬಂದಾಗ ಸೆಂಟ್ರಲ್ಗೆ ಹೆಚ್ಚಿನ ಒಂದು ಒತ್ತನ್ನ ಕೊಟ್ಟಿದ್ದಾರೆ. ಆಲ್ ಇಂಡಿಯಾ ಸರ್ವಿಸ್ ಅಂತ ಬರ್ತೇವೆ, ನೀವೆಲ್ಲ IAS ಆಫೀಸರ್ಸ್ IPS ಆಫೀಸರ್ಸ್ ಎಲ್ಲ ಆಗ್ತದೆ, ದೇ ಆರ್ ಆಲ್ ಇಂಡಿಯಾ ಸರ್ವಿಸಸ್. ಸೊ ಅವ್ರನ್ನ ಎಲ್ಲಿ ಬೇಕಲ್ಲಿ ಪೋಸ್ಟ್ ಮಾಡ್ತಾರೆ. ಸೊ ನಮ್ದೊಂದು ಡಿಸ್ಟ್ರಿಕ್ಟ್ ಕಮಿಷನರ್ ಆಗಿರ್ತಾರೆ, ಒಬ್ಬ IAS ಆಫೀಸರ್ ಆಗಿರ್ತಾರೆ, ಅವರು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ರಿಕ್ರೂಟ್ ಆಗಿರ್ತಾರೆ, ಬಟ್ ಸ್ಟೇಟ್ ಅಲ್ಲಿ ಅವರು ಡೆಪ್ಯೂಟ್ ಆಗಿರ್ತಾರೆ. ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಅವರು ಒಂದು ಆಲ್ ಇಂಡಿಯಾ ಸರ್ವಿಸಸ್ ಅನ್ನ ನಮ್ದೊಂದು ಬಹಳ ಒಂದು ಆಡಳಿತ ವ್ಯವಸ್ಥೆ ಇದೆ, ಅದು ಒಂದು ಯೂನಿಯನ್ ಲೆವೆಲ್ಗೆ ಅಥವಾ ಒಂದು ಸಂವಿಧಾನದ ಪರವಾಗಿದ್ದು ಆಡಳಿತವನ್ನು ನಡೆಸಬೇಕು. ಸೊ ಆಲ್ ಇಂಡಿಯಾ ಸರ್ವಿಸ್ ಇಸ್ ಒನ್ ಎಕ್ಸಾಂಪಲ್. ಎಮರ್ಜೆನ್ಸಿ ಪ್ರಾವಿಷನ್ಸ್ ಅದು ಒಂದು ಪ್ರೆಸಿಡೆಂಟ್ ರೂಲ್ ಇಂಪೋಸ್ ಮಾಡಲಿ, ಗವರ್ನರ್ ಆಗಿರ್ಬೋದು, ರೈಟ್. ಅದೇ ತರ ಕನ್ಕರೆಂಟ್ ಲಿಸ್ಟ್ ಅಂತ ಕೆಲವೊಂದು ಸಬ್ಜೆಕ್ಟ್ಸ್ ಇದಾವೆ, ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಅಂಡ್ ಕನ್ಕರೆಂಟ್ ಲಿಸ್ಟ್. ಸೊ ನಮ್ದು 7th ಶೆಡ್ಯೂಲ್ ಯೂನಿಯನ್ ನಮ್ದು 7th ಶೆಡ್ಯೂಲ್ ಹೇಳ್ತಾರೆ. ಸೊ ಯೂನಿಯನ್ ಲಿಸ್ಟ್ ಅಲ್ಲಿ ಓನ್ಲಿ ಸೆಂಟ್ರಲ್ ಗೌರ್ಮೆಂಟ್ಗೆ ಪವರ್ಸ್ ಅನ್ನ ಕೆಲವೊಂದು ಈ ಒಂದು ಯೂನಿಯನ್ ಲಿಸ್ಟ್ ಇರುವಂತಹ ಸಬ್ಜೆಕ್ಟ್ಸ್ ಗಳಿಗೆ ಸೆಂಟ್ರಲ್ ಗೌರ್ಮೆಂಟ್ ಕಾನೂನನ್ನ ಮಾಡಿ ಇಂಪ್ಲಿಮೆಂಟ್ ಮಾಡಬಹುದು. ಸ್ಟೇಟ್ ಲಿಸ್ಟ್ ಅಲ್ಲಿ ಇರುವುದನ್ನ ಸ್ಟೇಟ್ ಗೌರ್ಮೆಂಟ್ ಕಾನೂನನ್ನ ಮಾಡಬಹುದು. ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಇದ್ರೆ ಸೆಂಟರ್ ಮತ್ತೆ ಸ್ಟೇಟ್ ಗೌರ್ಮೆಂಟ್ ಎರಡೂ ಕೂಡ ಅಲ್ಲಿ ಕಾನೂನನ್ನ ಮಾಡಬಹುದು. ಸಪೋಸ್ ಒಂದೇ ಲಿಸ್ಟ್ ಒಂದೇ ಸಬ್ಜೆಕ್ಟ್ ಮೇಲೆ ಸೆಂಟರ್ ಮತ್ತೆ ಸ್ಟೇಟ್ಸ್ ಎರಡೂ ಕಾನೂನನ್ನ ಮಾಡಿದಾಗ ಅಥವಾ ಅಲ್ಲಿ ಅಂದ್ರೆ ಆಂಬಿಗ್ಯೂಟಿ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಲಾ ಏನಾಗುತ್ತೆ ಅದು ರಿವೇಲ್ ಆಗುತ್ತೆ. ಸೊ ಈ ತರ ಒಂದು ಪ್ರೊವಿಷನ್ಸ್ ಗಳನ್ನು ನಾವು ತಗೊಂಡ್ಬಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ಗೆ ಅತಿ ಹೆಚ್ಚಿನ ಒಂದು ಪವರ್ಸ್ ಅನ್ನ ನಾವು ಕೊಟ್ಟಿದ್ದೀವಿ. ಸೊ ದಟ್ ಈಸ್ ಅವರ್ ಫೆಡರಲಿಸಮ್, ರೈಟ್. ಸೊ ಮೇನ್ಸ್ ಫೆಡರಲಿಸಮ್ ಅಂದ್ಬಿಟ್ಟು ವೈ ಅವರ್ ಕಾನ್ಸ್ಟಿಟ್ಯೂಷನ್ ಆಸ್ ಮೇಕರ್ಸ್ ದಿಸ್, ರೈಟ್. ಸೊ ಈ ತರ ಒಂದು ತಗೊಳಕಾಗತ್ತೆ ನಮ್ಮಲ್ಲಿ, ಅಲ್ಲಿ ತಗೊಳಕಾಗೋದಿಲ್ಲ, ರೈಟ್. ಸೊ ಅಂತ ಒಂದು ಸಿಸ್ಟಮ್ ಅನ್ನು ಬಿಟ್ಟು ಇದನ್ನ ನಾವು ತಗೊಂಡ್ ಬಂದಿದ್ದೀವಿ ಬಿಕಾಸ್ ವಿ ಹ್ಯಾವ್ ಟು ಮೇಂಟೈನ್ ಇಂಟಿಗ್ರಿಟಿ, ರೈಟ್. ಇವಾಗ ನೋಡ್ತಾ ಇದೀವಿ ತುಂಬಾ ನಮ್ದು ಇದರಲ್ಲಿದ್ದಾವೆ, ನಕ್ಸಲಿಸಮ್ ಇರ್ಬೋದು, ಟೆರರಿಸಮ್ ಇರ್ಬೋದು, ರೈಟ್, ಆರ್ಗನೈಸ್ಡ್ ಕ್ರೈಮ್, ಹ್ಯೂಮನ್ ಟ್ರಾಫಿಕಿಂಗ್, ಇವೆಂತ ಒಂದು ಸಮಸ್ಯೆಗಳು ಓನ್ಲಿ ಕೇವಲ ಒಂದು ರಾಜ್ಯಕ್ಕಷ್ಟೇ ಸೀಮಿತ ಆಗಿಲ್ಲ, ರೈಟ್. ಸೊ ಎಲ್ಲಾ ರಾಜ್ಯಗಳಿಗೂ ಕೂಡ ಅಲ್ಲಿ ಇರ್ತವೆ, ಇಂಟರ್ ರಾಜ್ಯಗಳಿಗೂ ಕೂಡ ಅಲ್ಲಿ ಸಮಸ್ಯೆಗಳಿದಾವೆ. ಸೊ ಇಂಥ ಟೈಮಲ್ಲಿ ಹೂ ವಿಲ್ ಟೇಕ್ ಕೇರ್? ಸೆಂಟ್ರಲ್ ಗೌರ್ಮೆಂಟ್, ರೈಟ್. ಅಲ್ಲಿ ಹಂಗಿಲ್ಲ, ದೇ ಆರ್ ಇಂಡಿಪೆಂಡೆಂಟ್. ಸ್ಟೇಟ್ ಗೌರ್ಮೆಂಟ್ಸ್ ದೇ ಆರ್ ಇಂಡಿಪೆಂಡೆಂಟ್, ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇಂಟರ್ಫಿಯರ್ ಆಗೋದಿಲ್ಲ. ಸೊ ಈ ತರ ಕೆಲವೊಂದು ಇದನ್ನ ಇಟ್ಕೊಂಡ್ಬಿಟ್ಟು ನಾವು ಈ ತರ ಫೆಡರಲಿಸಮ್ ಅನ್ನು ತಗೊಂಡಿದ್ದೀವಿ. ದಿಸ್ ಇಸ್ ಬೇಸಿಕ್ಸ್ ಆಫ್ ಅವರ್ ಇಂಡಿಯನ್ ಫೆಡರಲಿಸಮ್. ಸೊ ಜಸ್ಟ್ ವಾಟ್ ಎವರ್ ಐ ಟೋಲ್ಡ್, ಇಟ್ಸ್ ಒಂದು ಬೇಸಿಕ್. ಈ ತರ ನಾವು ಫೆಡರಲಿಸಮ್ ಅನ್ನ ತಗೊಂಡು ಬಂದಿದ್ದೀವಿ, ರೈಟ್. ಸೊ ಅದೇ ತರ ತಗೊಂಡಾಗ ಒಂದು ಗವರ್ನರ್ ಬಿಕಮ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್, ರೈಟ್. ಸೊ ಈ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಗವರ್ನರ್ ಆಫೀಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೂ ಇಸ್ ಅ ಗವರ್ನರ್, ಅವರನ್ನ ಹೆಂಗ್ ಅಪಾಯಿಂಟ್ ಮಾಡ್ತಾರೆ ಅದೆಲ್ಲವನ್ನ ತಿಳ್ಕೊಬೇಕಂತಂದ್ರೆ ನಿಮ್ಗೆ ಇದು ಗೊತ್ತಿರಬೇಕು, ರೈಟ್. ಸೊ ಇದು ಗೊತ್ತಿರ್ಬೇಕಂತಂದಾಗ ಫಸ್ಟ್ ನಮ್ಗೆ ನೆಕ್ಸ್ಟ್ ಗವರ್ನರ್ ಅಂತ ತಗೊಳಕ್ ಹೋದಾಗ ಹೂ ಇಸ್ ಅ ಗವರ್ನರ್. ಸೊ ಗವರ್ನರ್ ಯಾರು? ಅಗೇನ್ ಗವರ್ನರ್ ಅವರು ಸೆಂಟರ್ ಮತ್ತೆ ಸ್ಟೇಟ್ಸ್ ನಡುವೆ ಈ ತರ ಒಬ್ರು ಒಂಥರ ಲಿಂಕ್ ಇರುತ್ತೆ ಅಂತ ಒಂಥರ ಅನ್ಕೊಂಡಾಯ್ತು, ರೈಟ್. ಸೊ ಈ ಒಂದು ಗವರ್ನರ್ ಅಪಾಯಿಂಟ್ಮೆಂಟ್ ಹೆಂಗ್ ಮಾಡಬೇಕು? ಹೂ ವಿಲ್ ಅಪಾಯಿಂಟ್ ದ ಗವರ್ನರ್? ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೊಟ್ಟರು ಗವರ್ನರ್ ಕ್ಯಾನ್ ಬಿ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್. ಸೊ ಪ್ರೆಸಿಡೆಂಟ್ ಅವರು ಅಪಾಯಿಂಟ್ಮೆಂಟ್ ಮಾಡ್ತಾರೆ ಗವರ್ನರ್, ಬಿಕಾಸ್ ಅಟ್ ದ ಎಂಡ್ ಸೆಂಟ್ರಲ್ ಗವರ್ಮೆಂಟ್ ಹ್ಯಾಸ್ ಟು ಲುಕ್ ಆಫ್ಟರ್ ದ ಸ್ಟೇಟ್ ಗವರ್ಮೆಂಟ್ಸ್. ಸೊ ಸ್ಟೇಟ್ ಗವರ್ಮೆಂಟ್ಸ್ ಆಡಳಿತ ಏನು, ರಾಜ್ಯ ಸರ್ಕಾರದ ಆಡಳಿತ ಸಂವಿಧಾನದ ಬದ್ಧವಾಗಿ ಇರಬೇಕು. ರಾಜ್ಯ ಸರ್ಕಾರದ ಆಡಳಿತ ಒಂಥರ ಸಂವಿಧಾನಬದ್ಧವಾಗಿ ನಡೀಬೇಕಂದ್ರೆ ಅದನ್ನ ಎನ್ಶೂರ್ ಮಾಡ್ಲಿಕ್ಕೆ ಸೊ ಪ್ರೆಸಿಡೆಂಟ್ ಅವ್ರು ಏನ್ ಮಾಡ್ತಾರೆ, ಗವರ್ನರ್ ಮುಖಾಂತರ ರಾಜ್ಯದ ಒಂದು ಆಡಳಿತವನ್ನ ನಡೆಸ್ತಾರೆ. ಸೊ ಈ ಒಬ್ಬರ ಗವರ್ನರ್ನ ನಾವು ಅಪಾಯಿಂಟ್ಮೆಂಟ್ ಹೆಂಗ್ ಮಾಡ್ತೀವಿ ಅಪಾಯಿಂಟ್ಮೆಂಟ್? ಸೊ ನಮ್ಮ ಕಾನ್ಸ್ಟಿಟ್ಯೂಷನ್ ಏನ್ ಬಂತು, ಗವರ್ನರ್ ಈಸ್ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್. ಸೊ ಹಿಂಗಂತ ಬಂದು ನಮ್ಮಲ್ಲಿ ಒಂದು ಕ್ವಶನ್ಸ್ ಕೆಲವೊಬ್ಬರಲ್ಲಿ ಕ್ವಶನ್ಸ್ ರೈಸ್ ಆಗುತ್ತೆ. ಸೊ ಗವರ್ನರ್ಗೆ ನಾವು ಯಾಕೆ ಎಲೆಕ್ಟ್ ಮಾಡಬಾರ್ದು? ವೈ ಕಾಂಟ್ ಯು ಎಲೆಕ್ಟ್? ಸೊ ನಾವೇ ಜನರು ಎಲೆಕ್ಟ್ ಮಾಡ್ಬೋದಲ್ಲ. ಸೊ ಈ ತರ ಯಾರು ಓದಿದಿರಾ? ವಿ ಜಸ್ಟ್ ಸೇ ದಟ್ ಗವರ್ನರ್ ಇಸ್ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್. ಸೊ ಆರ್ಟಿಕಲ್ ಸೋ ಅಂಡ್ ಸೋ ಸರ್ ಗವರ್ನರ್ ಅಪಾಯಿಂಟ್ಮೆಂಟ್ ಕೂಡ ಪ್ರೆಸಿಡೆಂಟ್ ಅವ್ರು ಮಾಡ್ತಾರೆ. ಸೊ ಇಷ್ಟೇ. ಯಾಕೆ ಸ್ವಲ್ಪ ಒಂದು ಅಡ್ವಾನ್ಸ್ ಹೋಗಿದ್ದಾರೆ? ಯಾಕೆ ನಾವು ಅವ್ರನ್ನ ಎಲೆಕ್ಟ್ ಮಾಡಿಲ್ಲ? ನಾವೇ ಅವ್ರನ್ನ ಎಲೆಕ್ಟ್ ಮಾಡ್ಬೋದಲ್ಲ, ಯಾಕೆ ಮಾಡಿಲ್ಲ? ವೈ ವುಡ್ ವಿ ಹ್ಯಾವ್ ಒಬ್ಬ ಪರ್ಸನ್ ನಾಮಿನೇಟೆಡ್ ಬೈ ದ ಸೆಂಟ್ರಲ್ ಗವರ್ಮೆಂಟ್? ವೈ ಕಾಂಟ್ ವಿ ಎಲೆಕ್ಟ್? ಸೊ ನಮ್ ಡೆಮೋಕ್ರಸಿ ಅಂತ ಹೇಳ್ತೀವಿ, ಡೆಮೋಕ್ರಸಿಯಲ್ಲಿ ಎಲ್ಲ ಜನರೇ ಚುನಾವಣೆ ಮಾಡಿದಂತ, ಬಟ್ ಗವರ್ನರ್ ನಾವು ಏನ್ ಇಟ್ಟಿಲ್ಲ. ಲಾಜಿಕ್ ಇಸ್ ಸಿಂಪಲ್, ಗವರ್ನರ್ ನಾವು ಎಲೆಕ್ಟ್ ಮಾಡ್ತೀವಿ, ರೈಟ್. ಅದ್ರ ಜೊತೆಗೆ ನಮ್ಮ ಸ್ಟೇಟ್ ಅಲ್ಲಿ ಚೀಫ್ ಮಿನಿಸ್ಟರ್ಸ್ ಕೂಡ ಇರ್ತಾರೆ, ರೈಟ್. ಸೊ ವಿ ಹ್ಯಾವ್ ಅ ಚೀಫ್ ಮಿನಿಸ್ಟರ್ ಅಪಾಯಿಂಟೆಡ್ ಬೈ ದ ಪೀಪಲ್ ಅಂಡ್ ಆಲ್ಸೋ ಗವರ್ನರ್ ಬೈ ದ ಅಪಾಯಿಂಟೆಡ್ ಬೈ ದ ಪೀಪಲ್. ಒಂದು
ಎರಡು. ಇವರಿಬ್ಬರು ನಡುವೆ ವೈಯಕ್ತಿಕ ಟಚಲ್ ಆಗ್ಬೋದು. ಫಸ್ಟ್ ವೈಯಕ್ತಿಕ ಟಚಲ್ ಆಗ್ಬೋದು, ನಾನ್ ದುಡವ ನೀನ್ ದುಡವನ ಹತ್ರ ಆಗ್ಬೋದು ಫಸ್ಟ್. ಎರಡನೇದು ರೀಸನ್, ಗವರ್ನರ್ಗೆ ನಾವು ಏನು ಪವರ್ಸೇ ಕೊಟ್ಟಿಲ್ಲ ಜಾಸ್ತಿ. ಗವರ್ನರ್ ಹ್ಯಾಸ್ ಟು ಆಕ್ಟ್ ಇನ್ ಅಕಾರ್ಡೆನ್ಸ್ ವಿತ್ ದ ಅಡ್ವೈಸ್ ಟೆಂಡೆಡ್ ಬೈ ದ ಚೀಫ್ ಮಿನಿಸ್ಟರ್ಸ್. ಸೊ ಚೀಫ್ ಮಿನಿಸ್ಟರ್, ಈವನ್ ಪ್ರೆಸಿಡೆಂಟ್ ಅಲ್ಲೂ ಕೂಡ ನಾವು ಪ್ರೆಸಿಡೆಂಟ್ ಅವರಿಗೆ ಡೈರೆಕ್ಟ್ ಆಗಿ ನಾವು ಎಲೆಕ್ಟ್ ಮಾಡಲ್ಲ. ಅದನ್ನು ಲಾಜಿಕ್ ಸೇಮ್. ಬಿಕಾಸ್ ಪ್ರೆಸಿಡೆಂಟ್ ಅವರಿಗೆ ನಾವು ಎಲೆಕ್ಟ್ ಮಾಡಿವಿ ಅಂತಂದ್ರೆ ಅಲ್ಲೂ ಕೂಡ ಪ್ರೆಸಿಡೆಂಟ್ ಅವರು MLA ಮತ್ತೆ MPs ಗಳಿಂದ ಅವರು ಚುನಾಯಿತರಾಗ್ತಾರೆ. ನಾವ್ ಯಾಕೆ ಅಮೆರಿಕ ತರ, ನಾವು ಅಮೆರಿಕದಲ್ಲ ಸೇರು ಡೊನಾಲ್ಡ್ ಟ್ರಂಪ್ ಎಲೆಕ್ಟ್ ಮಾಡಿದ್ರು ಪ್ರೆಸಿಡೆಂಟ್ ಆಗಿ, ನಮ್ಮಲ್ಲಿ ಯಾಕೆ ಒಬ್ರು ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಮಾಡಬಹುದು? ವೈ ಕಾಂಟ್ ಬಿ? ಯಾಕಂತಂದ್ರೆ ಅಲ್ಲೂ ಕೂಡ ಸೇಮ್ ಥಿಂಗ್ ಲಾಜಿಕ್. ಅಲ್ಲಿ USA ದಲ್ಲಿ ಅಮೆರಿಕಾಗೆ ಪ್ರೆಸಿಡೆಂಟ್ ಅವರಿಗೆ ರಿಯಲ್ ಪವರ್ಸ್ ಇದಾವೆ, ನಮ್ಮಲ್ಲಿ ಪ್ರೆಸಿಡೆಂಟ್ ಅವರಿಗೆ ರಿಯಲ್ ಪವರ್ಸ್ ಇಲ್ಲ, ರೈಟ್? ಸೊ ಪ್ರೆಸಿಡೆಂಟ್ ಹ್ಯಾಸ್ ಟು ಆಕ್ಟ್ ಇನ್ ಅಕಾರ್ಡೆನ್ಸ್ ವಿತ್ ದ ಅಡ್ವೈಸ್ ಟೆಂಡೆಡ್ ಬೈ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೆಡೆಡ್ ಬೈ ದ ಪ್ರೈಮ್ ಮಿನಿಸ್ಟರ್. ಸೊ ಪ್ರೈಮ್ ಮಿನಿಸ್ಟರ್ ಮತ್ತೆ ಅವ್ರ ಮಂತ್ರಿ ಮಂಡಲ ಏನ್ ಹೇಳ್ತಾರೆ ಅಡ್ವೈಸ್ ಪ್ರಕಾರ ಪ್ರೆಸಿಡೆಂಟ್ ಕೆಲಸ ಮಾಡಬೇಕು. ಇಲ್ಲೂ ಕೂಡ ಗವರ್ನರ್ ಹ್ಯಾಸ್ ಟು ಆಕ್ಟ್, ಚೀಫ್ ಮಿನಿಸ್ಟರ್ ಅಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಅಫ್ಕೋರ್ಸ್ ಸ್ವಲ್ಪ ಡಿಸ್ಕ್ರಿಪ್ಷನ್ ಪವರ್ಸ್ ಗವರ್ನರ್ ಇದಾವೆ, ಬಿಲ್ ಗಳನ್ನ ಕನ್ಸಿಡರೇಷನ್ ಇರಬಹುದು, ಪ್ರೆಸಿಡೆಂಟ್ ಇಂಪೋಸ್ ಮಾಡಿ ಕೆಲವೊಂದು ಇದಾವೆ, ಅವು ಸ್ವಲ್ಪ ಮಾರ್ಜಿನಲ್ ಅಷ್ಟೇ. ಬಟ್ ಮ್ಯಾಕ್ಸಿಮಮ್ ಏನಾಗಿದೆ, ಕೆಲವೊಂದನ್ನ ಗವರ್ನರ್ ಚೀಫ್ ಮಿನಿಸ್ಟರ್ ಮತ್ತೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಏನ್ ಹೇಳ್ತಾರೆ ಅದ್ರ ಪ್ರಕಾರನೇ ಅವರು ಕೆಲಸ ಮಾಡಬೇಕು. ಸೊ ಅಂತ ಒಂದು ರಿಯಲ್ ಪವರ್ ಕೊಡದೇ ಇರುವಂತ ಒಬ್ಬ ಮನುಷ್ಯನಿಗೆ ವೈ ಡು ಎಲೆಕ್ಟ್? ಲಾಜಿಕ್ ಸಿಂಪಲ್. ಸೊ ಪ್ರೆಸಿಡೆಂಟ್ ಇಸ್ ಆಲ್ಸೋ, ಪ್ರೆಸಿಡೆಂಟ್ ಅವರಿಗೂ ಕೂಡ ರಿಯಲ್ ಪವರ್ ಇಲ್ಲ. ಸೊ ಹಂಗಂದ ಮಾತ್ರ ಜನರಿಂದ ಅಷ್ಟೊಂದು ಒಂದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ದುಡ್ಡು ಖರ್ಚು ಮಾಡಿ ಅಷ್ಟೆಲ್ಲ ಖರ್ಚು ಮಾಡಿ ಒಬ್ಬರನ್ನ ನಾವು ಎಲೆಕ್ಟ್ ಮಾಡ್ತಾ ಇದೀವಿ, ಬಟ್ ಅವರಿಗೆ ರಿಯಲ್ ಪವರ್ ಕೊಡ್ತಾನೆ ಇಲ್ಲ. ಇಲ್ಲೂ ಕೂಡ ಅಷ್ಟನ್ನ ಎಲೆಕ್ಟ್ ಮಾಡ್ತಾ ಇದ್ರಿ, ರಿಯಲ್ ಪವರ್ ಕೊಡ್ತಾನೆ ಇಲ್ಲ. ಸೊ ರಿಯಲ್ ಪವರ್ ಲೈಸ್ ವಿತ್ ಹಿಯರ್ ಪ್ರೈಮ್ ಮಿನಿಸ್ಟರ್, ಹಿಯರ್ ರಿಯಲ್ ಪವರ್ ಲೈಸ್ ವಿತ್ ಚೀಫ್ ಮಿನಿಸ್ಟರ್. ಇಬ್ಬರನ್ನು ಎಲೆಕ್ಟ್ ಮಾಡಿದ್ರೆ 4 ಜನರನ್ನು ಎಲೆಕ್ಟ್ ಮಾಡ್ಬಿಟ್ರೆ ಪ್ರೈಮ್ ಮಿನಿಸ್ಟರ್ ಅಲ್ಲಿ ಪ್ರೆಸಿಡೆಂಟ್ ಅವ್ರ ನಡುವೆ ಟಜಲ್ ಆಗ್ಬೋದು, ಮತ್ತೆ ಚೀಫ್ ಮಿನಿಸ್ಟರ್ ಗವರ್ನರ್ ನಡುವೆ ಟಜಲ್ ಆಗ್ಬೋದು. ದೇರ್ ಮೇ ಬಿ ಸಮಥಿಂಗ್. ಸೊ ಇವ್ರದೊಂದು ಅಗೇನ್ ಪೊಲಿಟಿಕಲ್ ಪಾರ್ಟೀಸ್ ಬೇರೆ ಬೇರೆ ತರ ಆಗಿತ್ತು, ಅದು ಸಿಚುವೇಶನ್ ಬಂದ್ರೆ ಅಗೇನ್ ಇಟ್ ವಿಲ್ ಬಿ ಡಿಸ್ಟೆಬಲೈಸ್. ಸೊ ಒಂದು ಏನಾಗುತ್ತೆ, ನಮ್ದು ಅಡ್ಮಿನಿಸ್ಟ್ರೇಷನ್ ಒಂದು ಸ್ಟೆಬಿಲಿಟಿ ಆಗಿ ಇರೋದಿಲ್ಲ. ಸೊ ಆ ಒಂದು ಲಾಜಿಕಲ್ ತಗೊಂಡಾಗ ಅವರ್ ಗವರ್ನರ್ ಈಸ್ ಅಪಾಯಿಂಟೆಡ್ ಬೈ ದ ಸೆಂಟ್ರಲ್ ಗವರ್ನಮೆಂಟ್. ಸೊ ಹಂಗಾಗಿ ಏನ್ ಮಾಡ್ತಾರೆ, ಪ್ರೆಸಿಡೆಂಟ್ ಅನ್ನ ಡೈರೆಕ್ಟ್ ಎಲೆಕ್ಷನ್ ಇಟ್ಟಿಲ್ಲ ನಾವು, ವಿ ಹ್ಯಾವ್ ಅ ಇಂಡೈರೆಕ್ಟ್ ಎಲೆಕ್ಷನ್. ಬಿಕಾಸ್ ಅಟ್ ದ ಎಂಡ್ ಪ್ರೆಸಿಡೆಂಟ್ ಅವ್ರನ್ನು ಕೂಡ ನಾವು ಚುನಾಯಿತರಾಗಿ ಮಾಡಬೇಕು. ಹೆಂಗ್ ಚುನಾಯಿತರಾಗಿ ಮಾಡಬೇಕು? ಡೈರೆಕ್ಟ್ ಆಗಿ ಇಟ್ಟಿಲ್ಲ ನಾವು, ನಮ್ಮಿಂದ ಚುನಾಯಿತರಾದಂತ MLA MPಗಳು ಅದನ್ನು ಚುನಾಯಿತ ಮಾಡ್ತಾರೆ. ಸೊ ದಟ್ ಇಸ್ ಇಂಡೈರೆಕ್ಟ್ಲಿ ವಿ ಆರ್ ಎಲೆಕ್ಟಿಂಗ್. ಸೊ ದಟ್ ಈಸ್ ದ ಸಿಸ್ಟಮ್. ಸೊ ಹಾಗಾಗಿ ಗವರ್ನರ್ ಅವರಿಗೆ ನಮ್ದು ಕಾನ್ಸ್ಟಿಟ್ಯೂಷನ್ ಏನಂತ ಕೊಟ್ಟಿದ್ದಾರೆ, ಈಸ್ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್ ಅಷ್ಟೇ. ಏನ್ ಕ್ವಾಲಿಫಿಕೇಶನ್ ಇರಬೇಕು ಏನು ಹೇಳಿಲ್ಲ, ರೈಟ್? ದಟ್ ಈಸ್ ಇನ್ ಥಿಯರಿ. ಪ್ರಾಕ್ಟಿಕಲ್ ಏನಾಗ್ತಾ ಇದೆ, ಒಂದು ಪೊಲಿಟಿಕಲ್ ಪಾರ್ಟಿ ಗವರ್ನರ್ನ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿ ಎ ಅವ್ರು ಏನ್ ಮಾಡ್ತಾರೆ, ಯಾವುದೋ ಪೊಲಿಟಿಕಲ್ ಪಾರ್ಟಿ ಗವರ್ನರ್ನ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಹೌದು, 5 ವರ್ಷ ಮುಗಿದೋಗುತ್ತೆ. ಸೊ ಅವರಿಗೆ ಬೇಕಾದಂತ ಒಬ್ರು ಮನುಷ್ಯರನ್ನ ಅಲ್ಲಿ ಅವ್ರ ಪೊಲಿಟಿಕಲ್ ಪರ್ಸನ್ ಯಾರಿರ್ತಾರೋ ಅವರಿಗೆ ಕಾರ್ಯಕರ್ತರು ಅಥವಾ ರಿಟೈರ್ಡ್ IAS ಆಫೀಸರ್ಸ್, IPS ಆಫೀಸರ್, ಜಡ್ಜಸ್ಗಳು ಇಂಥವ್ರನ್ನ ಅವ್ರದೇ ಆದಂತ ಪಾರ್ಟಿ ಮೆಂಬರ್ಸ್ ಅನ್ನ ಗವರ್ನರ್ ಆಗಿ ಅಪಾಯಿಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಸೊ ವಾಟ್ ಎವರ್ ದಿಸ್ ಏನ್ ಹೇಳಿದ್ನಲ್ಲ ಅದು ಥಿಯರಿ ಪಾರ್ಟ್. ಪ್ರಾಕ್ಟಿಕಲ್ ಏನಾಗ್ತಾ ಇದೆ, ಗವರ್ನರ್ ಈಸ್ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್. ಪ್ರೆಸಿಡೆಂಟ್ ಅಟ್ ದ ಎಂಡ್ ಹ್ಯಾಸ್ ಟು ಆಕ್ಟ್ ಇನ್ ಅಕಾರ್ಡೆನ್ಸ್ ವಿತ್ ದ ಪ್ರೈಮ್ ಮಿನಿಸ್ಟರ್ ಅಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಡ್ವೈಸ್ ಪ್ರಕಾರ ಅದನ್ನು ಮಾಡಬೇಕು. ಸೊ ಇನ್ ಪ್ರಾಕ್ಟಿಕಲ್ ಏನಾಗುತ್ತೆ, ಏನು ಗವರ್ನರ್ ಅಪಾಯಿಂಟ್ಮೆಂಟ್ ಆಗ್ತಾ ಇದ್ದಾರೆ ಅವರೆಲ್ಲ ಆ ಒಂದು ಪೊಲಿಟಿಕಲ್ ಪಾರ್ಟಿಗೆ ಫೇವರ್ ಇದ್ದವರೆ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ನೆಕ್ಸ್ಟ್ ಆ ಪೊಲಿಟಿಕಲ್ ಪಾರ್ಟಿ ಹೋಗ್ಬಿಡುತ್ತೆ. ಇನ್ನೊಂದು 5 ವರ್ಷ ಮುಗಿತು, 5 ವರ್ಷ ಆದ್ಮೇಲೆ ನೆಕ್ಸ್ಟ್ ಇನ್ನೊಂದು ಪೊಲಿಟಿಕಲ್ ಪಾರ್ಟಿ ಬರುತ್ತೆ. ಅವ್ರು ಏನ್ ಮಾಡ್ತಾರೆ, ಹಿಂದಿನ ಪೊಲಿಟಿಕಲ್ ಪಾರ್ಟಿ ಯಾರು ಗವರ್ನರ್ ಅಪಾಯಿಂಟ್ ಮಾಡಿದ್ರಲ್ಲ ಅವರೆಲ್ಲ ತೆಗೆದಾಕ್ಬಿಡೋರು, ಮತ್ತೆ ಹೊಸಬರನ್ನ ನೇಮಕ ಮಾಡೋದು, ರೈಟ್? ಸೊ ವಾಟ್ ಈಸ್ ಇಸ್ ವೈ? ಬಿಕಾಸ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೇಳಿದೆ ಗವರ್ನರ್ ಈಸ್ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್. ಇಷ್ಟೇ. ಏನ್ ಕ್ವಾಲಿಫಿಕೇಶನ್ಸ್ ಏನು ಎತ್ತ ಅಂತ ಅವ್ರಿಗೆ ಮಾಡಿಲ್ಲ. ಬಿಕಾಸ್ ನಮ್ ಕಾನ್ಸ್ಟಿಟ್ಯೂಷನ್ 4 ಏನ್ ತಿಳ್ಕೊಂಡ್ರು, ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಇದನ್ನ ತಿಳ್ಕೊಂಡಿದ್ರು ಅವರು. ಸೊ ಯಾವುದೇ ತರ ಪೊಲಿಟಿಕಲಿ ಇರಲಾರೆ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಅನ್ಕೊಂಡಿದ್ರು. ಬಟ್ ನಾವು ಆತರ ಅಲ್ಲ. ನಾವೇನ್ ಮಾಡಿದೀವಿ, ಪಾಲಿಟಿಕ್ಸ್ ಅನ್ನ ಮೇಲ್ ತಗೊಂಡ್ಬಂದ್ವಿ, ನ್ಯಾಷನಲ್ ಇಂಟ್ರೆಸ್ಟ್ ನ ಕೆಳಗಡೆ. ಸೊ ಅವಾಗ ಏನ್ ಮಾಡಿದ್ರು, ಗವರ್ನರ್ ಅನ್ನ ಯಾರಿಗೆ ಬೇಕಾದ ಮನುಷ್ಯರನ್ನ ಅಪಾಯಿಂಟ್ಮೆಂಟ್ ಮಾಡಕ್ ಶುರು. ಅಗೇನ್ ಹೆಂಗ್ ರಿಮೂವ್ ಮಾಡ್ಬೇಕು ಅವರನ್ನ, he will hold the office as long as he will hold the office during the pleasure of the president. ಸೊ ಎಲ್ಲಿವರೆಗೆ ಗವರ್ನರ್ ಆಫೀಸಲ್ಲಿ ಇರ್ತಾರೆ, ಎಲ್ಲಿವರೆಗೆ ಪ್ರೈಮ್ ಮಿನಿಸ್ಟರ್ ಅಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇರ್ಬೇಕಂತ ಅನ್ಕೋತಾರೆ ಅವ್ರಿಗೆ ಆ ಆಫೀಸಲ್ಲಿ ಇರ್ತಾರೆ ಅಷ್ಟೇ. ಬಂದ್ ನೆಕ್ಸ್ಟ್ ತಕ್ಷಣ ಏನ್ ಮಾಡ್ತಾರೆ, ಅವ್ರನ್ನ ಬೇರೆ ಗೌರ್ಮೆಂಟ್ ಬಂತು ಅವರನ್ನ ತೆಗೆದು ಹಾಕ್ಬಿಡುತ್ತೆ. ಸೊ ಈ ತರ ಒಂದು ಸಿಚುವೇಶನ್ ಮಾಡಿದಾಗ ಸಂವಿಧಾನಬದ್ಧವಾಗಿ ಆಡಳಿತ ನಡೆಸಕ್ಕಾಗುತ್ತಾ? ಆಗೋದಿಲ್ಲ. ಈಗ ನೀವೇ ನೋಡಿದ್ರಿ ಎಷ್ಟೊಂದು ಗವರ್ನರ್ಗಳು, ಪ್ರಾಕ್ಟಿಕಲಿ ಹೇಳ್ತಾ ಇದ್ದೀನಿ, ಎಷ್ಟೊಂದು ಗವರ್ನರ್ಗಳು. ಕೇರಳ ತಗೊಳ್ಳಿ ಫಾರ್ ಎಕ್ಸಾಂಪಲ್, ಕೇರಳ CM ಮತ್ತೆ ಕೇರಳ ಒಂದು ಗವರ್ನರ್ ನೋಡಿ ಯಾವಾಗ್ಲೂ ಟಜಲ್. ವೆಸ್ಟ್ ಬೆಂಗಾಲ್ ಅಂತೂ ಕೇಳಲೇಬೇಡಿ, ವೆಸ್ಟ್ ಬೆಂಗಾಲ್ ಚೀಫ್ ಮಿನಿಸ್ಟರ್ ಒಂದ್ ಕಡೆ, ವೆಸ್ಟ್ ಬೆಂಗಾಲ್ ಪ್ರೆಸಿಡೆಂಟ್ ಅವರೊಂದು ಗವರ್ನರೇ ಬೇರೆ ಕಡೆ. ಸೊ ಹಾಗಾಗಿ ತುಂಬಾ ಟಸಲ್ ಆಗ್ತಾ ಇದೆ, ರೈಟ್? ವೈ? ಬಿಕಾಸ್ ವಿ ಹ್ಯಾವ್ ಪುಟ್ ಪೊಲಿಟಿಕಲ್ ಇಂಟ್ರೆಸ್ಟ್ ಅಬೌವ್ ದಿ ನ್ಯಾಷನಲ್ ಇಂಟ್ರೆಸ್ಟ್. ಸೊ ಏನ್ ಮಾಡಿದ್ವಿ, ಎದಕ್ಕೆ ಕಾರಣ ಇಲ್ಲ, ಅವ್ರದ್ದೇ ಆದಂತ ಪೊಲಿಟಿಕಲ್ ಪಾರ್ಟಿ ಪರ್ಸನ್ ಅನ್ನ ನಾವು ಗವರ್ನರ್ ಆಗಿ ಅಪಾಯಿಂಟ್ ಮಾಡಿದ್ವಿ. ಸೊ ಇದಕ್ಕೆ ಏನ್ ಸೊಲ್ಯೂಷನ್, ವಾಟ್ ಶುಡ್ ಬಿ ದ ಸೊಲ್ಯೂಷನ್? ಸೊ ನಮ್ಮ ಕಾನ್ಸ್ಟಿಟ್ಯೂಷನ್ ಏನು ಪ್ರಿಸ್ಕ್ರೈಬ್ ಮಾಡಿಲ್ಲ, ಏನ್ ತರ ಯಾವ ತರ ಕ್ವಾಲಿಫಿಕೇಶನ್ ಇರಬೇಕು, ನಿಮ್ಗೆಲ್ಲ ಕ್ವಾಲಿಫಿಕೇಶನ್ ಬೇಕು, ಸೆಂಟ್ರಲ್ TT ಬರೀತಾರೆ, ನೀವೆಲ್ಲ ಏನೋ MSc BEd ಏನೋ ಮಾಡಿರ್ಬೇಕು. ಗವರ್ನರ್ಗೆ ಏನು ಕೊಟ್ಟಿಲ್ಲ.
ಹಿ ವಿಲ್ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್. ಯಾರಾಗ್ಬೋದು? ಅವ್ರ ಪಾರ್ಟಿ ಕಾರ್ಯಕರ್ತನಾಗಿರ್ಬೋದು, ಯಾರೊಬ್ಬ IPS ಆಫೀಸರ್, IAS ಆಫೀಸರ್ ಯಾರಿರ್ಬೋದು. ಫಾರ್ ಎಕ್ಸಾಂಪಲ್ ಜಡ್ಜ್ ಆಗಿರ್ಬೋದು. ಏನ್ ಮಾಡ್ತಾರೆ ಜಡ್ಜ್ ಅವರು? ನಂಗೆ ನೆಕ್ಸ್ಟ್ ಗವರ್ನರ್ ಪೋಸ್ಟ್ ಸಿಗ್ಬೋದು ನನಗೆ. ಅದಕ್ಕೆ ಏನ್ ಮಾಡ್ತಾರೆ? ರಿಟೈರ್ ಆಗ ಟೈಮಲ್ಲಿ ಏನ್ ಮಾಡ್ತಾರೆ? ಎಲ್ಲ ಗೌರ್ಮೆಂಟ್ ಪರವಾಗಿ ಜಡ್ಜ್ಮೆಂಟ್ ಕೊಡ್ತಾರೆ. ಸೊ ದಟ್ ಐ ವಿಲ್ ಗೆಟ್ ಸಮ್ ಪೋಸ್ಟ್ ಇನ್ ರಾಜ್ಯಸಭಾ MP ಆಗ್ಬೋದು, ಇಲ್ಲ ಜಡ್ಜರ್ ಆಗ್ಬೋದು, ಯಾರ ಗವರ್ನರ್ ಆಗ್ಬೋದು. IAS ಆಫೀಸರ್ಸ್ ಅವ್ರು ಏನ್ ಮಾಡ್ತಾರೆ? ಲಾಸ್ಟ್ ಟೈಮ್ ಅಲ್ಲಿ ಪೊಲಿಟಿಕಲ್ ಪಾರ್ಟಿಗೆ ಫೇವರಿಸಮ್ ಆಗ್ತಾರೆ. ಸೊ ದಟ್ ನಂಗೆ ಆಫ್ಟರ್ 60 years ನನಗೆ ಯಾವ್ದೊಂದು ಗವರ್ನರ್ ಪೋಸ್ಟ್ ಕೊಡಲಿ. ಸೊ ದಿಸ್ ಇಸ್ ಅ ವೇ ಪ್ರಾಕ್ಟಿಕಲಿ ಅದನ್ನ ಏಜ್ ಇದೆ, ಏಜ್ ಬಿಡಿ ಅದನ್ನೇ ಇರ್ತಾರೆ. ಅಬೌಟ್ 35 years 30 years ಅಂತ ಮುಗೀತು. ಮ್ಯಾಕ್ಸಿಮಮ್ ಲಿಮಿಟ್ ಕೊಟ್ಟಿದಾರ 70-80 ಅಂತ. ಸೊ ಎಲ್ಲೂ ಕೂಡ ನಮ್ದು ಕಾನ್ಸ್ಟಿಟ್ಯೂಷನ್ ಡಿಸ್ಕ್ರೈಬ್ ಮಾಡಿಲ್ಲ. ಸೊ ಅಪಾಯಿಂಟ್ಮೆಂಟ್ ಏನಿದೆ ರಿಮೂವಲ್ ಇದೆ, ಕರೆಕ್ಟ್ ಆಗಿ ಪ್ರೊಸೀಜರ್ ನಮ್ಮಲ್ಲಿ ಇದನ್ನ ಮಾಡ್ತಾರೆ. ಬಟ್ ಗವರ್ನರ್ ಆಫೀಸ್ ಬೈ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಅವ್ರದ್ದು ಒಂದು ಒಂಥರ ಸೆಂಟರ್ ಮತ್ತೆ ಸ್ಟೇಟ್ಸ್ ನಡುವೆ ಇಟ್ ಹ್ಯಾಸ್ ಟು ಮೇಂಟೈನ್ ಸಮ್ ಸಾರ್ಟ್ ಆಫ್ ಗುಡ್ ರಿಲೇಷನ್ಸ್. ಸೊ ಒಂದು ಸೆಂಟರ್ ಸ್ಟೇಟ್ಸ್ ನಡುವೆ ಗುಡ್ ರಿಲೇಷನ್ ಮೇಂಟೈನ್ ಮಾಡ್ಬೇಕಂದ್ರೆ ದಿಸ್ ಪರ್ಸನ್ ಹ್ಯಾಸ್ ಟು ಬಿ ಸಮ್ ಇಂಪಾರ್ಟೆಂಟ್ ಎಮಿನೆಂಟ್ ಪರ್ಸನ್ ಆಗಿರ್ಬೇಕು. ಸೊ ನಮ್ಮ ಕಾನ್ಸ್ಟಿಟ್ಯೂಷನ್ ಕೊಟ್ಟಿಲ್ಲ. ಸೊ ಏನ್ ಮಾಡ್ಬೇಕೀಗ? ವಾಟ್ ಶುಡ್ ಬಿ ಅವರ್ ನಮ್ದು ಕಾನ್ಸ್ಟಿಟ್ಯೂಷನ್. ಹಾಗಾಗಿ ವೇರಿಯಸ್ ಕಮಿಟೀಸ್ಗಳು ಕೆಲವೊಂದನ್ನ ಅವರು ರೆಕಮೆಂಡೇಶನ್ ಕೊಟ್ಟರು. ಒನ್ ಆಫ್ ದಿ ಕಮಿಟಿ ಅಂದ್ರೆ ಅದು ಸರ್ಕಾರಿಯ ಕಮಿಷನ್ ಅಂತ ನೇಮಕ ಮಾಡಬೇಕು. ಏನ್ ಸರ್ಕಾರಿಯ ಕಮಿಷನ್ ಹೇಳ್ತು? ಸೊ ಏನ್ ನೀವು ಗವರ್ನರ್ ಅಪಾಯಿಂಟ್ಮೆಂಟ್ ಮಾಡ್ತಿಲ್ಲ, ಈ ಶುಡ್ ನಾಟ್ ಬಿ ಕನೆಕ್ಟೆಡ್ ವಿತ್ ಎನಿ ಪೊಲಿಟಿಕಲ್ ಪಾರ್ಟಿ. ಸೊ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿಗೆ ಒಂದು ಲಾಸ್ಟ್ 10 ವರ್ಷಕ್ಕಿಂತ ಹಿಂದೆ ತಗೊಂಡಾಗ, ಅಥವಾ ಲಾಸ್ಟ್ 10 ವರ್ಷದ ಅಂತ ತಗೊಂಡಾಗ ಅವರು ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿಗೆ ಅವರು ಅಫಿಲಿಯೇಷನ್ ಇರಬಾರದು. ಅಂಥವ್ರನ್ನ ಗವರ್ನರ್ ಆಗಿ ನೇಮಕ ಮಾಡಿ. ಅವರಿಗೆ ಅಂತ ಒಂದು ಕ್ವಾಲಿಫಿಕೇಶನ್ ಪ್ರಿಸ್ಕ್ರೈಬ್ ಮಾಡಿ. ಈ ಶುಡ್ ಬಿ ಎಮಿನೆಂಟ್ ಇನ್ ಆಲ್ ವಾಕ್ಸ್ ಆಫ್ ಲೈಫ್. ಯಾಕಂದ್ರೆ ಒಂದು ಸಾರ್ವಜನಿಕ ಆಡಳಿತ ಆಗಿರ್ಲಿ, ಕೆಲವೊಂದು ಇದರಲ್ಲಿ ಒಂದು ಏನಂತಾರೆ ಆಡಳಿತ ಅಂತ ಬಂದಾಗ ಆಡಳಿತದಲ್ಲಿ ಒಂಥರ ಎಕ್ಸ್ಪೀರಿಯನ್ಸ್ ಇರೋ ಪರ್ಸನ್ ಅನ್ನ ನೇಮಕ ಮಾಡಿ. ಸೊ ಈ ತರ ಕೆಲವೊಂದು ಕ್ವಾಲಿಫಿಕೇಶನ್ ಪ್ರಿಸ್ಕ್ರೈಬ್ ಮಾಡಿ ಅಂತ ಅದು ಸರ್ಕಾರಿ ಕಮಿಷನ್, ರೈಟ್. ಸೊ ನೀವು ಗವರ್ನರ್ ಅಪಾಯಿಂಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಚೀಫ್ ಮಿನಿಸ್ಟರ್ ಕನ್ಸಲ್ಟ್ ಮಾಡಿ. ಬಿಕಾಸ್ ಪೊಲಿಟಿಕಲ್ ಪಾರ್ಟಿ ಬೇರೆ ಇದೆ, CM ಇವ್ರು ಬೇರೆ ಇದಾರೆ. ಇವ್ರು ಅದನ್ನ ಒಪ್ಕೊಳ್ಳಲ್ಲ. ಅವರು ಬಿಜೆಪಿ ಗವರ್ಮೆಂಟ್ ಯಾವ್ದೋ ನಮ್ಮ ಗವರ್ನರ್ ಅಪಾಯಿಂಟ್ ಮಾಡಿದ್ರೆ ನಾವು ಅದನ್ನ ಒಪ್ಕೊಳ್ಳಲ್ಲ ಅನ್ನೋ, ಇಲ್ಲ ಕಾಂಗ್ರೆಸ್ ಗವರ್ಮೆಂಟ್ ಅಪಾಯಿಂಟ್ ಮಾಡಿದ್ರೆ ನಮ್ಗೆ ಒಪ್ಕೊಳ್ಳಲ್ಲ ಅನ್ನೋ. ಸೊ ಹಾಗಾಗಿ ನೀವು ಸ್ಟೇಟ್ಸ್ ಗಳನ್ನ ಅವ್ರನ್ನ ವಿಶ್ವಾಸಕ್ಕೆ ತಗೋಬೇಕು. ನೀವು ಅವ್ರದ್ದು ವಿಶ್ವಾಸಕ್ಕೆ ತಗೊಂಡು ಅವರಿಗೆ ಕನ್ಸಲ್ಟ್ ಮಾಡಿ ನೀವು ಗವರ್ನರ್ನ ಅಪಾಯಿಂಟ್ ಮಾಡಿ. ಇದನ್ನು ಒಂದ್ ಕಡೆ ಕೊಟ್ಟು ರೆಕಮೆಂಡೇಶನ್ ಕೊಟ್ಟು. ಸೊ ಅವರನ್ನ ರಿಮೂವ್ ಮಾಡ್ಬೇಕಂತಂದ್ರು ಕೂಡ ನೆಕ್ಸ್ಟ್ ಒಂಥರ ಹಫಾಜಾರ್ಡಿಗೆ ರಿಮೂವ್ ಮಾಡಂಗಿಲ್ಲ. ಒಂದು ಸೆಕ್ಯೂರಿಟಿ ಇರಬೇಕು ಅವರಿಗೆ. ಮತ್ತೆ ಒಂದು ಪಂಚಿ ಕಮಿಷನ್ ಅಂತ ಬರುತ್ತೆ. ಆ ಪಂಚಿ ಕಮಿಷನ್ ಏನ್ ಹೇಳ್ತು? ನೀವು ಗವರ್ನರ್ ಅನ್ನ ತೆಗಿಬೇಕಂತಂದ್ರೆ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿನಲ್ಲಿ ಒಂದು ಬಿಲ್ ಅನ್ನ ಪಾಸ್ ಮಾಡಬೇಕು. ಆ ಬಿಲ್ ಅನ್ನ ತಗೊಂಡು ಗವರ್ನರ್ನ ತೆಗಿರಿ ನೀವು. ಅಷ್ಟೊಂದು ಟೈಟ್ ಮಾಡ್ತದೆ ಆ ಒಂದು ಪಂಚಿ ಕಮಿಷನ್. ಸೊ ಈ ತರ ನಮ್ದು ಆಫೀಸ್ ಆಫ್ ಗವರ್ನರ್ನ ಇಂಪ್ರೂವ್ ಮಾಡಕ್ಕೆ ನಾವು ವೇರಿಯಸ್ ಕಮಿಟೀಸ್ ಅಂಡ್ ಕಮಿಷನ್ಸ್ ಗಳನ್ನ ನಾವು ಕೊಟ್ಟಿದ್ದೀವಿ. ಅದನ್ನ ವೇರಿಯಸ್ ಕಮಿಟೀಸ್ಗಳು ರೆಕಮೆಂಡೇಶನ್ ಕೊಟ್ಟಿದ್ದಾರೆ. ಇವೆಲ್ಲ ಯಾಕೆ ಬಂತು ಕಮಿಟೀಸ್ಗಳು? ಬಿಕಾಸ್ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾವುದೇ ತರ ಕಂಪ್ಲೀಟ್ ಆಗಿ ಏನಂದ್ರೆ ಯಾವ ತರ ಕ್ವಾಲಿಫಿಕೇಶನ್ ಇರಬೇಕು, ಹೆಂಗೆ ರಿಮೂವ್ ಮಾಡ್ಬೇಕಂತೇಳಿ ಯಾವುದೇ ತರ ಪ್ರೊಸೀಜರ್ ನಮ್ಮಲ್ಲಿ ಕೊಟ್ಟಿಲ್ಲ. ಸೊ ಹಾಗಾಗಿ ಪ್ರಾಬ್ಲಮ್ ಬಂತು. ಬಟ್ ಇವೆಲ್ಲ ಕಮಿಟೀಸ್ ರೆಕಮೆಂಡೇಶನ್ ಏನ್ ಮಾಡಿದ್ದೀವಿ ನಾವು ಸ್ಟಿಲ್ ಅವು ಪೇಪರ್ ಮೇಲೆ ಅಷ್ಟೇ ಇದಾವೆ, ಅದನ್ನ ಇನ್ನೂ ಇಂಪ್ಲಿಮೆಂಟ್ ಮಾಡಿಲ್ಲ. ಬಿಕಾಸ್ ದಿಸ್ ಶುಡ್ ಬಿ ಪೊಲಿಟಿಕಲ್ ವಿಲ್. ಅಂದ್ರೆ ಪೊಲಿಟಿಕಲ್ ಪಾರ್ಟೀಸ್ ಅವ್ರು ಏನ್ ಮಾಡ್ಬೇಕು ಹೇಳಿ, ತಮ್ದೊಂದು ನ್ಯಾಷನಲ್ ಇಂಟ್ರೆಸ್ಟ್ ಮೇಲಿಡಬೇಕು, ಪೊಲಿಟಿಕಲ್ ಇಂಟ್ರೆಸ್ಟ್ ಕೆಳಗಡೆ ಇರಬೇಕು. ಸೊ ಅವ್ರೇನ್ ಮಾಡ್ತಾರೆ, ಗವರ್ನರ್ ಅನ್ನ ಒಂದು ಏಜೆಂಟ್ ತರ ಅಪಾಯಿಂಟ್ ಮಾಡ್ತಿದ್ದಾರೆ. ಹೆಂಗೆ ಗವರ್ನರ್ ಪ್ರಾಕ್ಟಿಕಲಿ ಸ್ಪೀಕಿಂಗ್ ಹೆಂಗ್ ಮಾಡ್ಬೇಕು? ಯಾವಾಗ ಇಲ್ಲಿ ಬೇರೆ ಪೊಲಿಟಿಕಲ್ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ ಅವಾಗ ಏನ್ ಮಾಡ್ಬೇಕು, ಇದರಲ್ಲಿ ಸುಮ್ಮನೆ ಪ್ರೆಸಿಡೆಂಟ್ ರೋಲ್ ಇಂಪೋಸ್ ಮಾಡಬೇಕು. ಸೊ ದಟ್ ಇಲ್ಲಿ ಯಾವುದೋ ಬೇರೆ ಪೊಲಿಟಿಕಲ್ ಪಾರ್ಟಿ ಬಂದಾಗ ಅದನ್ನು ಸ್ಟೇಟ್ ಗವರ್ಮೆಂಟ್ ಅನ್ನೇ ಪಾಸ್ ಮಾಡೋದು. ಸೊ ಈ ತರ ವಿ ಆರ್ ಮೇಕಿಂಗ್ ದಿಸ್ ಗವರ್ನರ್, ಬಟ್ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಆಫೀಸ್, ರೈಟ್. ಸೊ ನಾನು ಕೆಲವೊಂದ್ಸಲ ಹೇಳ್ತಾ ಇರ್ತೀನಿ, ಗವರ್ನರ್ ಪೋಸ್ಟ್ ಅದು ಸ್ಟ್ರಾಂಗ್, ಗವರ್ನರ್ ಪೋಸ್ಟ್ ಸ್ಟ್ರಾಂಗ್ ಇದೆ, ಬಟ್ ಅದನ್ನ ಅಲ್ಲಿ ಇರ್ತಕ್ಕಂಥ ಮನುಷ್ಯರಲ್ಲಿ ಸ್ಟ್ರಾಂಗ್ ಇದೆ, ರೈಟ್. ದಟ್ ಹ್ಯಾಸ್ ಟು ಬಿ ದಟ್ ಪೋಸ್ಟ್ ಹ್ಯಾಸ್ ಗಾಟ್ ಸಮ್ ಪವರ್ ಅಂಡ್ ಆ ಪೋಸ್ಟ್ಗೆ ಒಬ್ರು ಇಂಥ ಒಬ್ಬ ಮನುಷ್ಯ ಇರಬೇಕು. ಬಟ್ ನಾವೇನ್ ಮಾಡ್ತಿದ್ದೀವಿ ಗವರ್ನರ್ಗೆ ಈ ತರ ಮಾಡ್ತೀವಿ. ಸೊ ಹಾಗಾಗಿ ಗವರ್ನರ್ ಹ್ಯಾಸ್ ಟು ಬಿ ಎ ಪೊಲಿಟಿಕಲ್, ಅಂದ್ರೆ ಒಂದು ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿಗೆ ಅವರು ಕನೆಕ್ಟೆಡ್ ಇರಬಾರ್ದು. ಒಬ್ರು ಎಕ್ಸ್ಪರ್ಟ್ ಇರಬೇಕು, ಸಾರ್ವಜನಿಕ ಆಡಳಿತದಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಇದ್ದವ್ರನ್ನ ನೇಮಕ ಮಾಡಬೇಕು. ಸೊ ಈ ತರ ನಮ್ದು ವೇರಿಯಸ್ ಕಮಿಟೀಸ್ಗಳು ರೆಕಮೆಂಡೇಶನ್ ಅನ್ನ ಕೊಟ್ಟಿದ್ದಾರೆ. ಸೊ ಇವೆಲ್ಲವನ್ನ ಕೂಡ ನಾವು ನಾಟ್ ಜಸ್ಟ್ ಇನ್ ಥಿಯರಿ ಬಟ್ ಪ್ರಾಕ್ಟಿಕಲಿ ಕೂಡ ಈ ತರ ನಾವು ಅದನ್ನ ಹೇಳ್ತಾ ಇದ್ದೀವಿ. ಸೊ ನಮ್ದೊಂದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಈ ತರ ಕೊಟ್ಟಿದ್ದಾರೆ. ಸೊ ಈ ತರ ನೀವು ಓದ್ತೀರಾ ಯಾರಾದ್ರು? ವೆದರ್ ವಿಲ್ ರೀಡ್ ಇನ್ ದಿಸ್ ಪರ್ಸ್ಪೆಕ್ಟಿವ್, ರೈಟ್. ಸೊ ಈ ತರ ಒಂದು ಓದಾಗ ನಿಮ್ಗೆ ಗವರ್ನರ್ ಅಥವಾ ಯಾವ್ದೋ ಸೆಂಟ್ರಲ್ ಸ್ಟೇಟ್ ಫೆಡರಲಿಸಂ ಮತ್ತೆ ಕ್ವಶನ್ ಕೇಳಿದಾಗ ನಿಮ್ಗೆ ಇನ್ನೂ ಕ್ಲಾರಿಟಿ ಬರುತ್ತೆ, ರೈಟ್. ಸೊ ಈ ತರ ನಮ್ದು US ಇದೆ ಅಂತ ಹೇಳಿ. ಸೊ ಸಪೋಸ್ ನೀವು ಯಾವುದೇ ಇಲ್ಲಿ ಕಾಂಪಿಟೇಟಿವ್ ಸಿವಿಲ್ ಸರ್ವಿಸ್ ಇಲ್ಲ, ಬಟ್ UPSC ನಲ್ಲಿ ಅಥವಾ ಎಕ್ಸಾಮ್ಸ್ ಅಲ್ಲಿ ಕೆಲವೊಂದ್ಸಲ ಇದನ್ನ ಡೈರೆಕ್ಟ್ ಆಗಿ ಕೇಳ್ಬಿಟ್ಟಿದ್ದಾರೆ. ಅಮೆರಿಕದಲ್ಲಿರೋ ಫೆಡರಲಿಸಮ್ಗೆ ನಮ್ದು ಇಂಡಿಯಾದಲ್ಲಿರೋ ಫೆಡರಲಿಸಮ್ಗೆ ಏನ್ ಡಿಫ್ರೆನ್ಸಸ್, ಹೌ ನಾವು ಅದನ್ನ ಚೇಂಜ್ ಮಾಡ್ಕೊಂಡು ದಿಸ್. ಆಮೇಲೆ ಗವರ್ನರ್ ಒಂದು ಪೋಸ್ಟ್ ಒಂದು ಇಂಪಾರ್ಟೆಂಟ್, ಬಟ್ ಅದ್ರ ಪ್ರಾಕ್ಟಿಕಲಿ ಏನೇನಾಗ್ತಿದೆ ಗವರ್ನರ್ದು, ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್, ರೈಟ್. ಸೊ ಈ ತರ ನಾನು ಇದನ್ನ ಒಂದು ಗವರ್ನರ್ ಅಥವಾ ಫೆಡರಲಿಸಂ ಕಾನ್ಸೆಪ್ಟ್ ಒಂದು ಇದನ್ನ ಅಂತ ಹೇಳ್ತಾ ಇಲ್ಲ.
ಈ ತರ ಯಾವುದೇ ಒಂದು ಟಾಪಿಕ್ ಅನ್ನ ತಗೊಂಡಾಗ ದಟ್ ಯು ಹ್ಯಾವ್ ಶುಡ್ ರೀಡ್ ಇಟ್ ಫ್ರಮ್ ಈ ಒಂದು ಅನಾಲಿಸಿಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಓದಬೇಕು. ಕಮಿಟೀಸ್ಗಳಿದಾವೆ, ಕಮಿಟೀಸ್ಗಳು ರೆಕಮೆಂಡೇಶನ್ ಕೊಟ್ಟಿದ್ದಾವೆ. ಈ ಗವರ್ನರ್ ಪೋಸ್ಟ್ ನಮ್ದು ನಾವು ಕ್ವಾಲಿಫಿಕೇಶನ್ ನಮ್ದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾವುದೇ ತರ ಕ್ವಾಲಿಫಿಕೇಶನ್ ಏನೋ ಏನಿರ್ಬೇಕಂತ ಕೊಟ್ಟಿಲ್ಲ. ಇದರಿಂದವೆಲ್ಲ ಪ್ರಾಬ್ಲಮ್ ಆಗ್ತದೆ ತಾನೆ? ಇಲ್ಲ, ಇರಬಾರ್ದು ಅಂತವ್ರನ್ನ ಗವರ್ನರ್ ಆಗಿ ನಾಮಕ ಮಾಡಿ ಅಂತೇಳಿ ಯಾವ್ದು ಸಿಎಂ ಪಾರ್ಟಿಸಿಪೇಟ್ ಅದ್ರ ಅಲ್ಲಿ ಎಲೆಕ್ಷನ್ ಮಾಡ್ತಾ ಇಲ್ವಲ್ಲ ನಾವು, ಅಪಾಯಿಂಟ್ಮೆಂಟ್ ಮಾಡ್ತಾ ಇದೀವಿ ಸೆಂಟ್ರಲ್ ಗೌರ್ಮೆಂಟ್. ಸೆಂಟ್ರಲ್ ಗೌರ್ಮೆಂಟ್ ಪ್ರೆಸಿಡೆಂಟ್ ಅವರು ಗವರ್ನರ್ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಹೌದಾ? ಪ್ರೆಸಿಡೆಂಟ್ ಅಂದ್ರೆ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡಲ್ಲ, ಬಿಕಾಸ್ ಪ್ರೆಸಿಡೆಂಟ್ ಅವರಿಗೆ ಡಿಸ್ಕ್ರಿಷನರಿ ಪವರ್ಸ್ ಇಲ್ಲ. ಎಲ್ಲಿಯೇ ಪ್ರೆಸಿಡೆಂಟ್ ಅಂತ ಹೇಳ್ತೀವಿ, ಪ್ರೈಮ್ ಮಿನಿಸ್ಟರ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಮಾಡ್ತಾರೆ. ಇವರನ್ನ ನೀವು ಅಪಾಯಿಂಟ್ಮೆಂಟ್ ಮಾಡ್ಬೇಕಾದ್ರೆ ನೀವೇನ್ ಮಾಡ್ತೀರಿ? ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ ಏನ್ ಇರ್ತಾರಲ್ಲ ಅವರು ಪ್ರೈಮ್ ಮಿನಿಸ್ಟರ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಪ್ರೆಸಿಡೆಂಟ್ ಅವರಿಗೆ ಅಡ್ವೈಸ್ ಮಾಡ್ತಾರೆ, ಇಂತಿಂತವ್ರನ್ನ ಗವರ್ನರ್ ಆಗಿ ಮಾಡಿ ಅಂತ. ಅವ್ರು ಏನ್ ಮಾಡ್ತಾರೆ ಹೇಳಿ, ಇಲ್ಲಿ ತಮ್ಮದೇ ಆದಂತ ಪೊಲಿಟಿಕಲ್ ಪಾರ್ಟಿ ಯಾರು ಇರ್ತಾರೆ ಅವರನ್ನ ಇದು ಮಾಡ್ತಾರೆ. ಸೊ ನೀವು ಗವರ್ನರ್ ಅನ್ನ ನೀವು ಆ ಒಂದು ಇಲ್ಲಿ ಬೇರೆ ಪಾರ್ಟಿ ಪೊಲಿಟಿಕಲ್ ಪಾರ್ಟಿ ಅಂತಂದ್ರೆ ನೀವು ಕರೆಕ್ಟ್ ಆಗಿ ಗವರ್ನರ್ ಸಂವಿಧಾನಬದ್ಧವಾಗಿ ಅವರು ಕೆಲಸ ಮಾಡ್ಬೇಕು, ಯಾವ್ದೊಂದು ಪೊಲಿಟಿಕಲ್ ಪಾರ್ಟಿ ಇರಬಾರ್ದು. ಸೊ ಇವ್ರು ಏನ್ ಮಾಡ್ತಾರೆ ನೆಕ್ಸ್ಟ್, ರಾದರ್ ದನ್ ವರ್ಕಿಂಗ್ ಒಂದು ಸಂವಿಧಾನ ಸೆಂಟರ್ ಮತ್ತೆ ಸ್ಟೇಟ್ಸ್ ನಡುವೆ ಏನು ಫೆಡರಲಿಸಮ್ ಇದಾವಲ್ಲ, ಈ ಒಂದು ಫೆಡರಲಿಸಮ್ ಬಗ್ಗೆ ವರ್ಕ್ ಮಾಡೋ ಬದಲಿಗೆ ಅವರು ಏನು ಪೊಲಿಟಿಕಲ್ ಪಾರ್ಟಿ ಸಪೋರ್ಟ್ ಮಾಡ್ತಾರೆ, ವರ್ಕ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೀವು ನೋಡಿದಿರಿ, ಯಾರೋ ಒಬ್ಬ ಪೊಲಿಟಿಕಲ್ ಪಾರ್ಟಿ ಬಂತಂತಂದ್ರೆ ಯಾರು ಮೆಜಾರಿಟಿ ಇರ್ತಾರ ಆ ಮೆಜಾರಿಟಿ ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಯಾರು ಪಾರ್ಟಿಗಳು ಇರ್ತಾರಲ್ಲ ಅವರನ್ನ ಮೆಜಾರಿಟಿ ಪ್ರೂವ್ ಮಾಡಕ್ಕೆ ಚೀಫ್ ಮಿನಿಸ್ಟರ್ ಆಗಿ ಅವರನ್ನ ಕೆಲವೊಂದ್ಸಲ ಇದು ಮಾಡ್ತಾರೆ, ಓದ್ ತಗೊಳ್ಳಿ ಅಂತ ಹೇಳಿ ಇದು ಮಾಡ್ತಾರೆ. ಸೊ ಅವ್ರೊಂದು ಪಾಲಿಸಿ. ಫಾರ್ ಎಕ್ಸಾಂಪಲ್ ಗವರ್ನರ್ ನೋಡಕ್ ಬಂದಾಗ ಗವರ್ನರ್ ಹ್ಯಾಸ್ ಟು ಅಪಾಯಿಂಟ್ ಚೀಫ್ ಮಿನಿಸ್ಟರ್ಸ್. ಒನ್ ಪವರ್ ಗವರ್ನರ್ ಚೀಫ್ ಮಿನಿಸ್ಟರ್ ಅನ್ನ ಅಪಾಯಿಂಟ್ಮೆಂಟ್ ಮಾಡಬೇಕು, ಮತ್ತೆ ಬೇಸ್ಡ್ ಆನ್ ಚೀಫ್ ಮಿನಿಸ್ಟರ್ಸ್ ಅವ್ರ ಮಂತ್ರಿ ಮಂಡಲನ ಅಪಾಯಿಂಟ್ಮೆಂಟ್ ಮಾಡಬೇಕು. ಇದು ನಮ್ಮ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದೆ. ಬಟ್ ಇಲ್ಲೇನ್ ಕೊಟ್ಟಿದ್ದಾರೆ, ಗವರ್ನರ್ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಏನ್ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು? ಯಾವ ಒಂದು ಪೊಲಿಟಿಕಲ್ ಪಾರ್ಟಿ ಮೆಜಾರಿಟಿ ಬಂದಿದೆಯೋ ಆ ಪೊಲಿಟಿಕಲ್ ಪಾರ್ಟಿ ಮೆಜಾರಿಟಿ ಬಂದಿರುವಂತಹ ಯಾರಾದ್ರೂ ಪೊಲಿಟಿಕಲ್ ಪಾರ್ಟಿ ಲೀಡರ್ ಇರ್ತಾರೋ ಅವ್ರನ್ನ ಚೀಫ್ ಮಿನಿಸ್ಟರ್ ಅಪಾಯಿಂಟ್ ಮಾಡಬೇಕು, ರೈಟ್? ಬಟ್ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಮೆಜಾರಿಟಿ ಬರಲಿಲ್ಲ. ನಮ್ಗೆ ಏನ್ ಬರ್ಬೇಕು ಇಲ್ಲಿ ಟೋಟಲ್ ಆಗಿ ನಮಗೆ ಅರೌಂಡ್ 112 ಪ್ಲಸ್ ನಮಗೆ ಸೀಟ್ಸ್ ಗಳನ್ನ ಬರಬೇಕು. ಹೌದಾ? ನಮ್ಮ ಕರ್ನಾಟಕದಲ್ಲಿ 112 ಬಂದೇ ಇಲ್ಲ. ಒಂದು ಪೊಲಿಟಿಕಲ್ ಪಾರ್ಟಿ 100, ಇನ್ನೊಂದು KT ಈ ತರ ಬಂದಿದೆ ಅಂತ ಅನ್ಕೊಳ್ಳಿ. ಅವಾಗ ಏನ್ ಮಾಡಬೇಕು? ಗವರ್ನರ್ಗೆ ಒಂಥರ ಅಲ್ಲಿ ಎಲ್ಲೂ ಕೂಡ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೇಳಿದೆ, ಗವರ್ನರ್ ಡಿಸ್ಕ್ರಿಷನರಿಗೆ ಬಿಟ್ಟಿದ್ದಾನೆ. ಸೊ ಗವರ್ನರ್ ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಏನು ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು? ಯಾರಿಗೆ ಮೆಜಾರಿಟಿ ಇದೆ ಅಂತ ಅನಿಸುತ್ತೋ ಅವರನ್ನ ಅಪಾಯಿಂಟ್ ಮಾಡಬೇಕು. ಇವ್ರು ಏನ್ ಮಾಡ್ತಾರೆ, ನನಗೆ ಯಾವುದೋ ಒಬ್ಬ AT ಪೊಲಿಟಿಕಲ್ ಪಾರ್ಟಿ ಇದು ಅಂತ ಸೆಂಟ್ರಲ್ ಗೌರ್ಮೆಂಟ್ ಯಾವುದೊಂದು ಪಾರ್ಟಿ ಇದೆ, ಆ ಪೊಲಿಟಿಕಲ್ ಪಾರ್ಟಿ AT ಬಂದಿದೆ. ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಪೊಲಿಟಿಕಲ್ ಪಾರ್ಟಿ A ಅಂತ ಅನ್ಕೊಡಿ, ರೈಟ್? ಇದು ಇಲ್ಲಿ ಆ ಒಂದು A ಪೊಲಿಟಿಕಲ್ ಪಾರ್ಟಿಗೆ ಇಲ್ಲಿ 80 ಸೀಟ್ಸ್ ಬಂದಿದ್ದಾವೆ, ಇನ್ನೊಂದು ಪೊಲಿಟಿಕಲ್ ಪಾರ್ಟಿ Bಗೆ ಇದು ಬಂದಿದ್ದಾವೆ. ಯಾರನ್ನ ಮೆಜಾರಿಟಿ ಪ್ರೂವ್ ಮಾಡಕ್ಕೆ ಇರಬೇಕು ಇಲ್ಲಿ? ಎಗ ಬಿಗ? ಸೊ B ಕರಿಬೇಕು. ಬಟ್ ಗವರ್ನರ್ ಏನ್ ಮಾಡ್ತಾರೆ, ಸಿನ್ಸ್ A ಪೊಲಿಟಿಕಲ್ ಪಾರ್ಟಿ ಸೆಂಟ್ರಲ್ ಗೌರ್ಮೆಂಟ್ ಇರೋದ್ರಿಂದ ಅಲ್ಲಿಂದ ಅಡ್ವೈಸ್ ಕೊಡ್ತಾರೆ, ಇವ್ರನ್ನ ಕರಿಯಪ್ಪ, ಇವ್ರನ್ನ ನೀವು ಅಪಾಯಿಂಟ್ ಮಾಡಿ. ಇಸ್ ಇಟ್ ರೈಟ್? ಸೊ ನಾವು ಎಲೆಕ್ಟ್ ಮಾಡಿದ ಯಾರಿಗೆ? ಇವರನ್ನ ನಾವು ಮಾಡಿದೆ ತಾನೆ, ಇವರೇ ಮೆಜಾರಿಟಿ ಕೊಟ್ಟಿರ್ತಾನೆ. ಸೊ ಇದು ಸಂವಿಧಾನದ ವಿರುದ್ಧವಾಗೈತಾನೆ, ಹೌದಲ್ವಾ? ರೈಟ್? ಸೊ ಇದು ಒಂದನ್ನ ಗವರ್ನರ್ ನೋಡಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಗವರ್ನರ್ ಪೋಸ್ಟ್, ರೈಟ್? ಸೊ ಅಲ್ಲ, ಅಡ್ವೈಸ್ ಪ್ರಕಾರ ಕೊಟ್ಟಂತಲ್ಲ, ಗವರ್ನರಿಗೆ ನಮ್ಮ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದ್ದಾರೆ, ಗವರ್ನರ್ಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು. ಯಾರು ಮೆಜಾರಿಟಿ ಬಂದಿರ್ತಾರಲ್ಲ ಅವ್ರಿಗೆ ಅವ್ರೇನ್ ಹೇಳ್ತಾರೆ, ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಇವ್ರ ಹತ್ರ ಮೆಜಾರಿಟಿ ಇರ್ತಾರೆ, ರೈಟ್? ಸೊ ಹಿ ಹ್ಯಾಸ್ ಟು ಏನಾದ್ರು ಒಂದು ಪೊಲಿಟಿಕಲ್ ಪಾರ್ಟಿ ಫೇವರಿಸಮ್ ಇಲ್ಲದೆ ಇರೋ ಟೈಮ್, ಇಲ್ಲದೆ ಇಂಪಾರ್ಷಿಯಲ್ ಆಗಿದ್ದಾಗ ಮಾತ್ರ ಅವರು 100 ಮೆಂಬರ್ ಯಾರು ಇರ್ತಾವ ಅವ್ರಿಗೆ ಕರೀತಾರೆ ಅವರು, ರೈಟ್? ಸೊ ನಮ್ದು ಕಾನ್ಸ್ಟಿಟ್ಯೂಷನ್ ಹೇಳಿದ್ದಾರೆ ಗವರ್ನರ್ ವಿಲ್ ಅಪಾಯಿಂಟ್ ದ ಚೀಫ್ ಮಿನಿಸ್ಟರ್ಸ್. ಸೊ ಗವರ್ನರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಏನ್ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು? ಒಂದು ಪೊಲಿಟಿಕಲ್ ಪಾರ್ಟಿ ಮೆಜಾರಿಟಿ ಬಂದಿದೆ, ಯಾವ ಪೊಲಿಟಿಕಲ್ ಪಾರ್ಟಿ ಮೆಜಾರಿಟಿ ಬಂದಿದೆಯೋ ಅವರನ್ನ ಗವರ್ಮೆಂಟ್ ಫಾರ್ಮ್ ಅಂತ ಹೇಳ್ಬೇಕು. ಸೊ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಮೆಜಾರಿಟಿ ಬಂದಿಲ್ಲ ಅಂತಂದ್ರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಯಾರು ಅದನ್ನ ಕೊಡ್ಬೇಕು, ಕಾಮನ್ ಸೆನ್ಸ್. ಸೊ 100 ಮೆಂಬರ್ಸ್ ಯಾರಿಗೆ ಬಂದಿದೆಯೋ ಇವರನ್ನ ನಾವು ಇವರಿಗೆ ಮೆಜಾರಿಟಿ ಪ್ರೂವ್ ಮಾಡಕ್ ಕೊಡ್ಬೇಕು ನಾವು ಫಸ್ಟ್ ಅವಕಾಶ. ಆಮೇಲೆ ಇವರನ್ನ ಮೆಜಾರಿಟಿ ಎಲ್ಲಿ ಪ್ರೂವ್ ಮಾಡಬೇಕು? ಎಲ್ಲಿ? ಸೊ ಇವರು ಇವ್ರ ಮೆಜಾರಿಟಿ ಎಲ್ಲಿ ಪ್ರೂವ್ ಮಾಡಬೇಕು? ನಮ್ದು ಪಾರ್ಲಿಮೆಂಟರಿ ಸಿಸ್ಟಮ್ ಏನಿದೆ, ರೈಟ್? ಸೊ ಎಕ್ಸಿಕ್ಯೂಟಿವ್ ಎಲ್ಲಿವರೆಗೆ ಅವರ ಆಫೀಸಲ್ಲಿ ಇರ್ತಾರೆ ಎಲ್ಲಿವರೆಗೆ ಮೆಜಾರಿಟಿ ಅವರು ಸ್ಟೇಟ್ ಲೆಜಿಸ್ಲೇಚರ್ ಪ್ರೂವ್ ಮಾಡ್ತಾರೆ. ಸೊ ಇವ್ರೇನು ಮೆಜಾರಿಟಿ ಇಲ್ಲ ಎಲ್ಲಿ ಪ್ರೂವ್ ಮಾಡ್ಬೇಕಿದು? ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಥವಾ ವಿಧಾನಸಭೆಯಲ್ಲಿ ಅವರನ್ನ ಪ್ರೂವ್ ಮಾಡಬೇಕು, ಹೌದಾ? ನಮ್ ಗವರ್ನರ್ ಏನ್ ಮಾಡ್ತಾರೆ, ತಮ್ಮ ಆಫೀಸಿಗೆ ಕರೀತಾರೆ, ಆಫೀಸಿಗೆ ಕರೆದು ಹೌದವಾ ಅದನ್ನ ಆಫೀಸಿಗೆ ಏನ್ ಮಾಡ್ತಾರೆ, ಎಲ್ಲ ರೆಪ್ರೆಸೆಂಟೇಟಿವ್ ಹೋಗ್ತಾರೆ, ನಮಗೊಂದು ಮೆಜಾರಿಟಿ ಇದೆ. ಸೊ ಮೆಜಾರಿಟಿ ತಕ್ಷಣ ನಿಮ್ಗೆ ಮೆಜಾರಿಟಿ ಇದೆನಾ, ಬಿಕಾಸ್ ಯು ಬಿಲಾಂಗ್ ಟು ಪೊಲಿಟಿಕಲ್ ಪಾರ್ಟಿಗೆ, ನಮಗೂ ಕೂಡ ಮೇಲ್ಗಡೆ ಡೈರೆಕ್ಷನ್ ಬಂದಿದೆ. ಸೊ ಏನ್ ಮಾಡ್ತೀನಿ ನಾನು ಇವರನ್ನ ಕರಿತೀನಿ ಅಂತ ಹೇಳ್ತಾರೆ. ಸೊ ಇವ್ರಿಗೆ ಮೆಜಾರಿಟಿ ಅಂತ ಪ್ರೂವ್ ಮಾಡ್ತಾರೆ, ರೈಟ್? ಬಟ್ ಎಟ್ ದ ಎಂಡ್ ಮೆಜಾರಿಟಿ ಎಲ್ಲಿ ಪ್ರೂವ್ ಮಾಡಬೇಕು? ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ.
ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಸುಪ್ರೀಂ ಕೋರ್ಟ್ ಒಂದು SR ಬೊಮ್ಮಾಯಿ ಕೇಸ್ ಅಂತ ಬರುತ್ತೆ. SR ಬೊಮ್ಮಾಯಿ ಕೇಸಲ್ಲಿ ಈ ಥರ ನಡೀತಾ ಇತ್ತು. ಸೊ ಅವಾಗ ಏನು ಮಾಡೋದು ಸುಪ್ರೀಂ ಕೋರ್ಟು, ಈ ಥರ ಮೆಜಾರಿಟಿ ತೋರಿಸಬಹುದು. ಬಟ್ ಇಲ್ಲಿ ಏನ್ ಹೇಳ್ತಾ ಇದೆ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇದು ಬಂದಿದೆಯಲ್ಲ, ಲೆಟ್ ದೆಮ್ ಪ್ರೂವ್ ದ ಮೆಜಾರಿಟಿ. ಇಫ್ ನಾಟ್ ದೆನ್ ಯು ವಿಲ್ ಗೋ. ಆಫ್ ಕೋರ್ಸ್ ಎಲ್ಲಿ ಪ್ರೂವ್ ಮಾಡಬೇಕು, ವಿಧಾನಸಭೆಯಲ್ಲಿ. ಸೊ ಇಲ್ಲಿ ಏನಾಗ್ತದೆ, ಅದಕ್ಕೆ SR ಬೊಮ್ಮಾಯಿ ಕೇಸಲ್ಲಿ ಏನಂತ ಹೇಳಿದ್ರೆ, ನಿಮ್ದು ಏನ್ ಮೆಜಾರಿಟಿ ಪ್ರೂವ್ ಮಾಡ್ತಿರಲ್ಲ ಅದು ಗವರ್ನರ್ ಆಫೀಸಲ್ಲಿ ಪ್ರೂವ್ ಮಾಡಬೇಡ್ರಿ, ಸ್ಟೇಟ್ ಲೆಜಿಸ್ಲೇಷನ್ ಪ್ರೂವ್ ಮಾಡಿ. ಬಿಕಾಸ್ ಅಟ್ ದ ಎಂಡ್ ನಮ್ಮಲ್ಲಿ ಪಾರ್ಲಿಮೆಂಟರಿ ಸಿಸ್ಟಮ್ ಏನಿದೆ, ಎಲ್ಲಿವರೆಗೆ ಗವರ್ಮೆಂಟ್ ಪವರ್ ಅಲ್ಲಿ ಇರುತ್ತೆ, ಎಲ್ಲಿವರೆಗೆ ವಿಧಾನಸಭೆಯಲ್ಲಿ ಮೆಜಾರಿಟಿ ಇರುತ್ತೋ ಅಲ್ಲಿವರೆಗೆ ಪವರ್ ಇರುತ್ತೆ. ಒನ್ಸ್ ಮೆಜಾರಿಟಿ ಕಳ್ಕೊಂತಂದ್ರೆ ಗವರ್ಮೆಂಟ್ ಹೋಯ್ತು. ದಟ್ ಈಸ್ ಅವರ್ ಸಿಸ್ಟಮ್. ಬಿಕಾಸ್ ಅಲ್ಲಿ ಅಮೆರಿಕಾದಲ್ಲಿ ಇಲ್ಲ, ನಮ್ಮಲ್ಲಿ ಅಲ್ಲಿ ಕಾರ್ಯಾಂಗನೇ ಬೇರೆ, ಶಾಸಕಾಂಗ ಬೇರೆ, ಎರಡು ಸಪ್ರೇಟ್. ಅಲ್ಲಿ ಆ ತರ ಸಿಸ್ಟಮ್ ಇದೆ. ಬಟ್ ನಮ್ಮಲ್ಲಿ ಹಂಗಿಲ್ಲ. ನಮ್ಮಲ್ಲಿ ರೆಸ್ಪಾನ್ಸಿಬಲ್ ಗವರ್ಮೆಂಟ್ ಹ್ಯಾಸ್ ಟು ಬಿ ರೆಸ್ಪಾನ್ಸಿಬಲ್ ಟು ದ ಪೀಪಲ್. ಹೌ ದೇ ರೆಸ್ಪಾನ್ಸಿಬಲ್ ಟು ದ ಪೀಪಲ್? ದೇ ರೆಸ್ಪಾನ್ಸಿಬಲ್ ಟು ಅಸೆಂಬ್ಲಿ ಪೀಪಲ್ ಎಲೆಕ್ಟೆಡ್ ಬೈ ದ ಪೀಪಲ್. ಸೊ ಅಸೆಂಬ್ಲಿ ಇರುವಂತ ಜನರು ಯಾರು? ನಮ್ಮಿಂದ ಆಯ್ಕೆಯಾದರು. ಸೊ ಇನ್ ಅ ವೇ ದೇ ಆರ್ ಅಕೌಂಟೇಬಲ್ ಟು ಅಸ್, ದೇ ಆರ್ ರೆಸ್ಪಾನ್ಸಿಬಲ್ ಟು ಅಸ್. ಸೊ ಹಂಗಾಗಿ SR ಬೊಮ್ಮಾಯಿ ಕೇಸಲ್ಲಿ ಏನಂತ ಹೇಳ್ತಂದ್ರೆ, ಯು ಹ್ಯಾವ್ ಟು ಪ್ರೂವ್ ದ ಮೆಜಾರಿಟಿ ಇನ್ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಗವರ್ನರ್ ಆಫೀಸಲ್ಲಿ ಮೆಜಾರಿಟಿ ಪ್ರೂವ್ ಮಾಡೋದಿಲ್ಲ. ಸೊ ಹಂಗಾಗಿ ಏನ್ ಮಾಡಿದ್ರು, ಗವರ್ನರ್ಗೆ ಬೇರೆ ಕಮಿಟೀಸ್ಗಳು ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಆಫ್ ಪ್ರಿಫರೆನ್ಸ್ ಅನ್ನ ಕೊಡ್ತು. ಸೊ ಕಾಮನ್ ಸೆನ್ಸ್, ಇಲ್ಲಿ ಗವರ್ನರ್ಗೆ ಡಿಸ್ಕ್ರಿಷನ್ ಪವರ್ ಇದೆ. ತನ್ನಗೊಂದು ವಿವೇಚನಾ ಶಕ್ತಿಯನ್ನು ಬಳಸ್ಕೊಂಡು ಅವರು ಯಾರಿಗೆ ಬೇಕಾದ್ರೂ ಮೆಜಾರಿಟಿನ ಪ್ರೂವ್ ಮಾಡಕ್ಕೆ ಕರಿಬಹುದು. ಬಟ್ ಹಾಗಿದೆ ನಮ್ಮ ಮಾತ್ರಕ್ಕೆ ಯು ಕ್ಯಾನಾಟ್ ಆಕ್ಟ್ ಇನ್ ಅಕಾರ್ಡೆನ್ಸ್ ವಿತ್ ದ ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್ ಅಡ್ವೈಸರ್ ಪ್ರಕಾರ ಆಗಲ್ಲ. ಸಂವಿಧಾನದಲ್ಲಿ ಏನಿದೆ ಡಿಸ್ಕ್ರಿಷನ್ ಪವರ್ ಅದನ್ನ ಯೂಸ್ ಮಾಡಬೇಕು. ಸೊ ಹಂಗಾಗಿ ನಮ್ಗೆ ಏನ್ ಮಾಡಿದ್ರು, ಒಂದು ಆರ್ಡರ್ ಆಫ್ ಪ್ರಿಫರೆನ್ಸ್ ಅನ್ನ ಒಂದು ಕಮಿಟೀಸ್ಗಳು ಕೊಟ್ಟಿದ್ದಾರೆ. ಯಾವ ತರ ಆರ್ಡರ್ ಆಫ್ ಪ್ರಿಫರೆನ್ಸ್? ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಮೆಜಾರಿಟಿ ಬರಲಿಲ್ಲ, ಫಸ್ಟ್ ಏನ್ ಮಾಡಿ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಯಾವ್ದು ಇರುತ್ತಲ್ಲ ಅದಕ್ಕೆ ಮೆಜಾರಿಟಿ ಪ್ರೂವ್ ಮಾಡಕ್ಕೆ ಅವಕಾಶ ಕೊಡಿ. ಯಾವುದೇ ಪೊಲಿಟಿಕಲ್ ಪಾರ್ಟಿ ಇರಲಿ. ಹಂಗೆ ಮಾಡ್ಬೇಕಂದ್ರೆ ಗವರ್ನರ್ ಹ್ಯಾಸ್ ಟು ಬಿ ಫಸ್ಟ್ ಎ ಪೊಲಿಟಿಕಲ್. ಸೊ ಅದೊಂದು ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಇರಬಾರ್ದು. ಹಂಗಿದಾಗ ಮಾತ್ರ ಮಾಡಕ್ಕಾಗತ್ತಾನೆ, ರೈಟ್? ಸೊ ದಿಸ್ ಇಸ್ ಒನ್ ಆಫ್ ದ ಡಿಸ್ಕ್ರಿಷನ್ ಪವರ್. ಇನ್ನೊಂದೇಂದ್ರೆ 200 ಪ್ರಕಾರ ಅವರು ಆರ್ಟಿಕಲ್ ಒಂದು ಬಿಲ್ ಅನ್ನ ಅವರು ಪ್ರೆಸಿಡೆಂಟ್ ಅವ್ರಿಗೆ ಇರ್ಬೋದು. ಸುಮ್ಮನೆ ಯಾವುದೋ ಒಂದು ಬಿಲ್ ಅನ್ನ ಸೆಂಟ್ರಲ್ ಗವರ್ಮೆಂಟ್ಗೆ ಅದು ಮೀಸಲಿಡಕ್ಕೆ ಬರಲ್ಲ. ಯಾವುದೇ ಬಿಲ್ ಅಲ್ಲೂ ಆ ಬಿಲ್ ಅಲ್ಲಿ ಫೆಡರಲಿಸಮ್ ಎಫೆಕ್ಟ್ ಆಗ್ತಾ ಇತ್ತು, ಅಥವಾ ಆ ಬಿಲ್ ಅಲ್ಲಿ ಏನೋ ಒಂಥರ ಸೆಂಟ್ರಲ್ ಗವರ್ಮೆಂಟ್ ಪವರ್ಗೆ ಎನ್ಕ್ರೋಚ್ ಆಗ್ತಾ ಇತ್ತು, ಸಂವಿಧಾನದ ಒಂದು ಸಂವಿಧಾನದ ಅಡಿಯಲ್ಲಿ ನಾವು ಅದನ್ನ ಬಿಲ್ ಮಾಡಿಲ್ಲ ಅಂದ್ರೆ ಅಂತದನ್ನ ನಾವು ಅಲ್ಲಿ ಪ್ರೆಸಿಡೆಂಟ್ ಅವ್ರಿಗೆ ಕಳಿಸ್ಬೋದು. ಸೊ ಈ ತರ ಗವರ್ನರ್ಗೆ ಕೆಲವೊಂದು ಪವರ್ಸ್ಗಳಿದಾವೆ. ಆ ಪವರ್ಸ್ ಅನ್ನ ಯೂಸ್ ಮಾಡ್ಬೇಕಂದ್ರೆ ಗವರ್ನರ್ ಫಸ್ಟ್ ಇವರು ಎ ಪೊಲಿಟಿಕಲ್ ಇರಬೇಕು, ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಇರ್ಬೋದು. ಹಂಗಿದಾಗ ಮಾತ್ರ ಇವೆಲ್ಲ ಮಾಡೋಕ್ಕಾಗೋದು. ಸೊ ಹಾಗಾಗಿ ಗವರ್ನರ್ಗೆ ಕೆಲವೊಂದನ್ನ ವೇರಿಯಸ್ ಕಮಿಟೀಸ್ ಏನ್ ಮಾಡಿದ್ರು, ಒಂದು ಆರ್ಡರ್ ಆಫ್ ಪ್ರಿಫರೆನ್ಸ್ ಅನ್ನ ಕೊಟ್ಟಿದ್ದಾರೆ. ಏನಂದ್ರೆ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಬರಲಿಲ್ಲಪ್ಪ ಅಂದ್ರೆ ನೀವು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇರುತ್ತಲ್ಲ, ಯಾವ್ದು ಪೊಲಿಟಿಕಲ್ ಪಾರ್ಟಿ ಹೈಯೆಸ್ಟ್ ಮೆಜಾರಿಟಿ ಇರುತ್ತಲ್ಲ ಅವ್ರಿಗೆ ಪ್ರೂವ್ ಮಾಡಿ ಮೆಜಾರಿಟಿ ಕೊಡೋಕೆ, ಇರ್ರೆಸ್ಪೆಕ್ಟ್ ಆಫ್ ಎನಿ ಪೊಲಿಟಿಕಲ್ ಪಾರ್ಟಿ. ಇಲ್ಲ ನೆಕ್ಸ್ಟ್ ಏನ್ ಮಾಡಿ, ಪ್ರೀ ಕೋಯಲೇಷನ್ ಅಂತ ಬರುತ್ತೆ. ಅಂದ್ರೆ ಎಲೆಕ್ಷನ್ಗಿಂತ ಮುಂಚೆ ನಾವು ಸಮ್ಮಿಶ್ರ ಸರ್ಕಾರಗಳ ಮಾಡ್ತೀವಿ ಅಂತ ಹೇಳಿರ್ತಾರಲ್ಲ ಅವ್ರಿಗೆ ಕೊಡ್ರಿ ಅವಕಾಶ. ಬಿಕಾಸ್ ಎಲೆಕ್ಷನ್ಗಿಂತ ಮುಂಚೆ ನಾವು ಹೇಳಿದರೆ, ನಾವು ಏನಾದ್ರು ನಮ್ಗೆ ಮೆಜಾರಿಟಿ ಬರಲಿಲ್ಲಪ್ಪ ಅಂದ್ರೆ ನಾವು ಈ ಒಂದು ಪೊಲಿಟಿಕಲ್ ಪಾರ್ಟಿ ಇನ್ನೊಂದು ಪೊಲಿಟಿಕಲ್ ನಾವು ಒಂದು ಕೋಯಲೇಷನ್ ಮಾಡ್ಕೊಳ್ತೀವಿ, ಅವ್ರಿಗೆ ಅವಕಾಶ ಕೊಡಿ. ಫಸ್ಟ್ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇವ್ರಿಗೆ ಕೊಡ್ರಿ, ಇವ್ರಿಗೆ ಆಗ್ಲಿಲ್ಲ ನೆಕ್ಸ್ಟ್ ಪ್ರೀ ಕೋಯಲೇಷನ್ ಪಾರ್ಟ್. ಅಂದ್ರೆ ಪ್ರೀ ಕೋಯಲೇಷನ್ ಯಾರು, ಪ್ರೀ ಎಲೆಕ್ಷನ್ ಎಲೆಕ್ಷನ್ಗಿಂತ ಮುಂಚೆ ಏನು ಕೋಯಲೇಷನ್ ಮಾಡ್ಕೊಂಡಿದಾರಲ್ಲ ಅವ್ರಿಗೆ ಕೊಡ್ರಿ. ನೆಕ್ಸ್ಟ್ ಅವ್ರಿಗೂ ಮೆಜಾರಿಟಿ ಪ್ರೂವ್ ಮಾಡೋಕ್ಕಾಗಲ್ಲ, ಪೋಸ್ಟ್ ಕೋಯಲೇಷನ್ ಅದು ಪೋಸ್ಟ್ ಎಲೆಕ್ಷನ್ ಅಲ್ಲಿ ನೀವು ಯಾವ್ದೊಂದು ಅಂದ್ರೆ ಒಂದು ಎಲೆಕ್ಷನ್ ಆದ್ಮೇಲೆ ನಾವು ಸಮ್ಮಿಶ್ರ ಸರ್ಕಾರ ಮಾಡ್ತೀವಿ ಅಂತ ಯಾರು ಹೇಳ್ತಾರಲ್ಲ ಅವ್ರಿಗೆ ಕೊಡ್ರಿ. ಯಾವುದೇ ಒಂದು ವೇನಲ್ಲಿ ನಿಮಗೆ ಯಾವುದೇ ವೇನಲ್ಲಿ ತಗೊಂಡ್ರು ಗೌರ್ಮೆಂಟ್ ಫಾರ್ಮ್ ಆಗೇ ಆಗ್ತಾ ಇಲ್ಲ ಅಂತಂದ್ರೆ ದೆನ್ ಇಂಪೋಸ್ ಪ್ರೆಸಿಡೆಂಟ್ ರೂಲ್, ರೈಟ್? ಬಟ್ ನಮ್ಮಲ್ಲಿ ಏನ್ ಮಾಡ್ತಾರೆ, ಬಿಫೋರ್ ದಿಸ್ ಎಲ್ಲ ಮಾಡೋಕ್ಕಿಂತ ಮುಂಚೆನೆ ಗವರ್ನರ್ ಪ್ರೆಸಿಡೆಂಟ್ ರೂಲ್ ಇಂಪೋಸ್ ಮಾಡ್ಬಿಡ್ತಾರೆ. ವೈ? ಬಿಕಾಸ್ ದೇರ್ ಇಸ್ ಸಮ್ವನ್ ಎಟ್ ದ ಸೆಂಟರ್ ಹೂ ಇಸ್ ಗಿವಿಂಗ್ ದ ಡೈರೆಕ್ಷನ್. ಸೊ ಅವಾಗ ಸಂವಿಧಾನಬದ್ಧವಾಗಿ ಮಾಡೋಕ್ಕಾಗತ್ತಾ? ಆಗೋದಿಲ್ಲ. ಒಂದು ರಾಜ್ಯದ ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡ್ಬೇಕಾಗಿರ್ತದೆ. ಅವಾಗ ಅವರಿಗೆ ಈ ಮೇನ್ ಇವ್ರು ಗೆಲ್ತಾರ ಅನ್ನೋ ಮಟ್ಟಿಗೆ ಅವ್ರಿಗೆ ಯಾವ್ದೋ ಒಂದು ಕೇಸ್ ಅಲ್ಲಿ ಒಳ ಹಾಕ್ಸ್ತಾರ. ದಟ್ ಇಸ್ ಆಲ್ಟುಗೆದರ್ ಪಾಲಿಟಿಕ್ಸ್. ಆ ತರ ಇರ್ಬಿಡ್ಬೋದು. ಮತ್ತೆ ಪ್ರೈಮ್ ಮಿನಿಸ್ಟರ್ ಮಾಡೋ ತಪ್ಪಲ್ಲ. ಹೌದು. ಸೊ ಅದೊಂದು ಪೊಲಿಟಿಕಲ್ ಕನ್ಸಿಡರೇಷನ್ ಇಟ್ಕೊಂಡ್ಬಿಟ್ಟು ಹಂಗೆ ಮಾಡಕ್ಕೆ ತಪ್ಪಾಗತ್ತೆ. ಅಲ್ಲಿ ಉದ್ದೇಶ ನಿಮ್ದು ಯಾರೋ ಒಬ್ಬರನ್ನ ಅವರನ್ನ ಕೆಲಸವನ್ನಾಗಿಂತ ಅವರ ಮೇಲೆ ಒಂದು ಚಾರ್ಜಸ್ ಅನ್ನ ಫ್ರೇಮ್ ಮಾಡೋದು ಅದು ಸುಪ್ರೀಂ ಕೋರ್ಟ್ ಇದ್ರಲ್ಲಿ ಏನಾದ್ರು ಮಧ್ಯಪ್ರವೇಶ ಮಾಡಬಹುದು. ಸೊ ಅದಕ್ಕೆ ನಾವು ಹೇಳ್ತಾ ಇದ್ದೀವಲ್ಲ ಎಲ್ಲ ಸಂವಿಧಾನಬದ್ಧವಾಗಿ ಸುಪ್ರೀಂ ಕೋರ್ಟ್ ಅವಾಗೆ ಮಾಡಬಹುದಾಗಿತ್ತು. ಆದ್ರೆ ಎಲೆಕ್ಷನ್ ಎಲ್ಲ ಮುಗಿದಾದ್ಮೇಲೆ ಅವರಿಗೆ ರಿಲೀಸ್ ಮಾಡಿದ್ರು. ಈಗ ಸಂವಿಧಾನಕ್ಕೇನು ಅಗೇನ್ ಆಲ್ ತ್ರೀ ಆರ್ಗನ್ಸ್ ಅವರಿಗೆ ಅವರು ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ. ದಟ್ಸ್ ಅಗೇನ್ ವಿ ಆರ್ ಫೇಲಿಂಗ್. ಸೊ ಥಿಂಕ್ ಬಿಫೋರ್ ಯು ಇಂಕ್ ಅಂತಾರೆ. ಸೊ ನೀವು ವೋಟ್ ಮಾಡೋಕ್ಕಿಂತ ಮುಂಚೆ ಜಸ್ಟ್ ವಿಚಾರ ಮಾಡಿ. ಸೊ ಯಾವುದೇ ಪೊಲಿಟಿಕಲ್ ಪಾರ್ಟಿ ಅಂತ ಹೇಳ್ತಾ ಇಲ್ಲ, ಅಟ್ ದ ಎಂಡ್ ಜನ. ಬಿಕಾಸ್ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಯಾವ ಆರ್ಗನ್ ಫೈನಲ್ ಅಲ್ಲ. ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಜನ, ಪೀಪಲ್ ಆರ್ ಸಾವರಿನ್, ನಾವೇನು ಬೇಕಾದ್ರೂ ಮಾಡ್ಬೋದು, ರೈಟ್? ಸೊ ಅಟ್ ದ ಎಂಡ್ ಅಫ್ಕೋರ್ಸ್ ಲೆಜಿಸ್ಲೇಚರು ಎಕ್ಸಿಕ್ಯೂಟಿವ್ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಜುಡಿಷಿಯರಿ ಬರ್ಬೋದು.
ಜುಡಿಷಿಯರಿಯಲ್ಲೂ ತುಂಬಾ ಲೂಪ್ ಹೋಲ್ಸ್ಗಳಿದೆ. ಅವಾಗ ಯಾರು ಬರಬೇಕು? ಎಕ್ಸಿಕ್ಯೂಟಿವ್ ಮತ್ತು ಲೆಜಿಸ್ಲೇಚರ್ ಬರಬೇಕು. ಇವಾಗ ಎಲ್ಲ ನೋಡ್ತಾ ಇದೆ, ಎಲ್ಲವನ್ನ ಸುಪ್ರೀಂ ಕೋರ್ಟ್ ಒತ್ತಿ ಇದು ಮಾಡಿ ನೀವು ಇದರ ಹಿಂಗ್ ಮಾಡಿ ಯೂನಿಫಾರ್ಮ್ ಸಿವಿಲ್ ಕೋಡ್ ತಗೊಂಡ್ಬನ್ನಿ. ಒಂದು ವಿಶಾಖ ಗೈಡ್ಲೈನ್ಸ್ ಅಂತ ಬರುತ್ತೆ. ಅಂದ್ರೆ ವರ್ಕ್ ಪ್ಲೇಸ್ ಅಲ್ಲಿ ಒಂದು ಹೆಣ್ಮಕ್ಳಿಗೆ ಸೆಕ್ಷುವಲ್ ಹರಾಸ್ಮೆಂಟ್ ಆಗುತ್ತೆ ಅಂತಂದ್ರೆ ಅಲ್ಲಿ ಆ ಒಂದು ಗೈಡ್ಲೈನ್ಸ್ ಅನ್ನ ಕೊಟ್ಟಿದೆ. ಆ ಗೈಡ್ಲೈನ್ಸ್ ಮೇಲೆ ನಾವು ಒಂದು ಆಕ್ಟ್ ಅನ್ನ ತಗೊಂಡ್ಬಂದ್ವಿ. ಸೊ ಅಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ನಿಮ್ ಕೆಲಸವನ್ನ ನೀವು ಮಾಡ್ರಿ, ಕಾನೂನನ್ನು ತಗೊಂಡ್ಬರ್ರಿ ಅಂತೇಳಿ. ಸೊ ಯಾಕೆ ಮಾಡ್ತಾ ಇದೆ ಸುಪ್ರೀಂ ಕೋರ್ಟ್? ನೀವು ಕೆಲಸ ಮಾಡ್ತಾ ಇಲ್ಲ, ಹಾಗಾಗಿ ಸುಪ್ರೀಂ ಕೋರ್ಟ್ ಒತ್ತಿ ಹೇಳ್ತಾ ಇದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಕೆಲವೊಂದಿದೆ, ಅವ್ರೇನು ಅವ್ರಿಗೆ ಅವರೇ ಅಪಾಯಿಂಟ್ಮೆಂಟ್ ಮಾಡ್ಕೊಡ್ತಾರೆ. ಜಡ್ಜಸ್ ಆರ್ ಅಪಾಯಿಂಟಿಂಗ್ ಜಡ್ಜಸ್, ಹೌದಲ್ವಾ? ಸುಪ್ರೀಂ ಕೋರ್ಟ್ ಅದನ್ನು ನಾಟ್ ದಟ್ ಸುಪ್ರೀಂ ಕೋರ್ಟ್ ಏನ್ ಮಾಡ್ತಾರೆ? ಜಡ್ಜಸ್ಗಳಲ್ಲಿ ಹೆಂಗ್ ಅಪಾಯಿಂಟ್ಮೆಂಟ್ ಆಗ್ತಾರೆ? ಸುಪ್ರೀಂ ಕೋರ್ಟ್ ಜಡ್ಜಸ್ಗಳಿದೆ, ಒಂದು ಕೊಲಿಜಿಯಂ ಅಂತ ಇದೆ. ಕೊಲಿಜಿಯಂ ಅಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಸಮ್ ಜಡ್ಜಸ್ ಇರ್ತಾರೆ. ಅವ್ರು ಏನ್ ಮಾಡ್ತಾರೆ? ಅವ್ರು ಜಡ್ಜಸ್ಗಳನ್ನ ಅಪಾಯಿಂಟ್ ಮಾಡ್ತಾರೆ. ಇದು ಹೆಂಗಂದ್ರೆ ನಾನೇ ಕ್ವಶನ್ ಪೇಪರ್ ಹಾಕೊಂಡು, ನಾನೇ ಇವ್ಯಾಲ್ಯೂಷನ್ ಮಾಡ್ಕೊಂಡು, ನಾನೇ ಟಾಪರ್ ಅಂತ ಹೇಳಿದಂಗೆ. ಸೊ ಹಂಗಿಲ್ಲ. ಸೊ ಅಲ್ಲೂ ಕೂಡ ಪ್ರಾಬ್ಲಮ್ ಇದೆ. ಅದು ಜುಡಿಷಿಯರಿ ಬಂದಾಗ ವಿಲ್ ಟೆಲ್ ಇಟ್. ಸೊ ಅಲ್ಲಿ ಬಂದಾಗ ಜುಡಿಷಿಯರಿ ಅಲ್ಲೂ ಕೂಡ ಒಂದು ಇದಿಲ್ಲ. ಸೊ ಯಾವುದೇ ಒಂದು 3 ಆರ್ಗನ್ ಇರಲಿ, ಯಾವುದೇ ಒಂದು 3 ಆರ್ಗನ್ಗೂ ಕೂಡ ಸುಪ್ರೀಂ ಅಲ್ಲ ನಮ್ಮಲ್ಲಿ. ಅದಕ್ಕೂ ಕೂಡ ಆದಂತ ಒಂದು ರೂಲ್ ಹೋಲ್ಸ್ಗಳಿದೆ, ಅದಕ್ಕಾದಂತ ಒಂದು ಲಿಮಿಟೇಷನ್ಸ್ಗಳಿದೆ. ಅಟ್ ದ ಎಂಡ್ ನಾವು ಲಿಖಿತ ರೂಪದಲ್ಲಿ ಸಂವಿಧಾನ ಬರ್ತೀವಿ, ಇದ್ರ ಪ್ರಕಾರ ಕೆಲಸ ಮಾಡಬೇಕು. ಇದ್ರ ಪ್ರಕಾರ ಕೆಲಸ ಮಾಡಲಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ ಕ್ಯಾನ್ ಇಂಟರ್ಫಿಯರ್. ಸುಪ್ರೀಂ ಕೋರ್ಟ್ ಇಫ್ ನಾಟ್, ಜನ ನಾವಿದ್ದೀವಿ, ತೆಗೆದು ಹಾಕಿ ಬೇರೆ ಯಾವುದೋ ಗೌರ್ಮೆಂಟ್ ಎಲೆಕ್ಟ್ ಮಾಡ್ಬೋದು, ರೈಟ್? ಸೊ ಆ ಥರ ಆ ಒಂದು ಇದರಲ್ಲಿ ತೊಗೊಳಕ್ ಹೋದಾಗ ಆಫೀಸ್ ಆಫ್ ಗವರ್ನರ್ ಬಿಕಮ್ಸ್ ಅನ್ ಇಂಪಾರ್ಟೆಂಟ್. ಸೊ ಇವೆಲ್ಲ ಒಂದು ಪರ್ಸ್ಪೆಕ್ಟಿವ್ನಲ್ಲಿ ನಾವು ತೊಗೊಳಕ್ ಹೋದಾಗ ಈ ಥರ ನಾನು ಯಾಕೆ ಇದನ್ನು ಇಷ್ಟು ಹೇಳ್ತಾ ಇದ್ದೇನೆ ಅಂದರೆ, ಐ ಆಮ್ ನಾಟ್ ಟೀಚಿಂಗ್ ಯು ಫೆಡರಲಿಸಮ್, ಐ ಆಮ್ ಟೀಚಿಂಗ್ ಯು ಹೌ ಟು ರೀಡ್. ಈ ಥರ ಓದಿ, ರೈಟ್? ಸೊ ನಿಮ್ದೊಂದು ನಿಮ್ದು ಯಾವುದೋ ಪೊಲಿಟಿಕ್ ಕ್ವಶನ್ಸ್ಗಳು ಬಂದಾಗ ನಿಮ್ದೊಂದು ಈ ಥರ ಇವತ್ತೇನೋ ಒಂದು ಕೆಲವೊಂದು ಕ್ವಶನ್ಸ್ಗಳು ಬಂದಿದ್ದಾವೆ, ಸಿಂಪಲ್ ಇರ್ಬೋದು, ನೀವು ಆನ್ಸರ್ ಮಾಡ್ಬೋದು. ಮುಂದೆ ಇದೇ ನೆಕ್ಸ್ಟ್ ನೀವು ಎಕ್ಸಾಮ್ ಬರೀಬೇಕಾದ್ರೆ ಅದೇ ಥರ ಸಿಂಪಲ್ ಕೇಳ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸಮ್ ಅಡ್ವಾನ್ಸ್ ಕ್ವಶನ್ಸ್ ಬರ್ಬೋದು, ಬರ್ದೇನೋ ಇರ್ಬೋದು, ರೈಟ್? ಸೊ ಹಿಂಗೆ ನಿಮಗೆ ಇಂಟ್ರೆಸ್ಟ್ ಬರ್ತಾ ಇತ್ತು ಪೊಲಿಟಿಕಲ್ ಚಾಪ್ಟರ್ ಇಂಟ್ರೆಸ್ಟ್ ಬರ್ತಾ ಇತ್ತು ಅಂದರೆ ಸ್ವಲ್ಪ ಇನ್ ಡೆಪ್ತ್ ಆಗಿ ತಿಳ್ಕೊಂಡ್ರೆ ಆದರೆ 10 ಕ್ವಶನ್ 15 ಕ್ವಶನ್ ಬಂದರೂ ಎಲ್ಲವನ್ನ ಆನ್ಸರ್ ಮಾಡೋಕ್ಕಾಗೋದು, ರೈಟ್? ಸೊ ನಮಗೆ ಏನಂತಾರೆ ಆ ಥರ ನಮ್ಗೆ ಏನು ಗೊತ್ತಿದೆ ಅಷ್ಟು ಅಂತ ಅದರಲ್ಲಿ ಚೆನ್ನಾಗಿ ಓದ್ಕೋಬೇಕು. ಸೊ ನನಗೆ ಒಂದು ಇದೊಂದು ನನಗೆ ತುಂಬ ಇಷ್ಟ. ಸೊ ಹಾಗಾಗಿ ನಾನು ಸ್ವಲ್ಪ ಇನ್ ಡೆಪ್ತ್ ಆಗಿ ಇದೆಲ್ಲ ಓದ್ಕೊಂಡೆ. ನಾನು ಆಪ್ಷನ್ ಕೂಡ ನಾನು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ತೊಗೊಂಡು UPSC ಮೇನ್ಸ್ನ ಬರ್ತಿದ್ದೆ. ಬಿಕಾಸ್ ಅದೊಂದು ಸಾರ್ವಜನಿಕ ಆಡಳಿತ ನಂಗೆ ತುಂಬ ಇಷ್ಟ ಅಂತೇಳಿ ಅದರಲ್ಲೂ ಕೂಡ ಬಂದಿದೆ. ಈ ಒಂದು ನನಗೆ ಒಂದು UPSCನಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ದು ಮಾರ್ಕ್ಸ್ ಕೊಡ್ತಾ ಇರಲಿಲ್ಲ. ಈಗ ಆ ಟೈಮಲ್ಲಿ ನಾವು ಬರೀ ಟೈಮಲ್ಲೆಲ್ಲ ಕನ್ನಡ ಲಿಟ್ರೇಚರು ವಿತ್ ಮ್ಯಾಥ್ಸ್ ಇವುಗಳಿಗೆ ಹೆಚ್ಚಿಗೆ ಮಾರ್ಕ್ಸನ್ನು ಬರ್ತಾ ಇತ್ತು. ನಮಗೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮಾರ್ಕ್ಸ್ಗಳನ್ನ ಜಾಸ್ತಿ ಕೊಡ್ತಾ ಇರಲಿಲ್ಲ. ಮ್ಯಾಕ್ಸಿಮಮ್ ನಮಗೆ ಒಂದು 250 ಮಾರ್ಕ್ಸ್ ಇತ್ತಂದರೆ ಅಲ್ಲಿ ಕನ್ನಡ ಲಿಟ್ರೇಚರ್ದಲ್ಲ 350-340 ಅವ್ರು ಬರೀತಿದ್ರು. ಸುಮ್ಮನೆ ಕನ್ನಡ ಲಿಟ್ರೇಚರ್ ಒಂದು ಸ್ವಲ್ಪ ಅಥವಾ ಐ ಆಮ್ ನಾಟ್ ಇದನ್ನ ಮಾಡ್ತಾ ಇಲ್ಲ, ಬಟ್ UPSC ಹ್ಯಾಸ್ ಟು ಇಂಪ್ರೂವ್ ಇಟ್ಸ್ ಸ್ಕೇಲಿಂಗ್ ಸಿಸ್ಟಮ್. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಒಂದು ಚಾಪ್ಟರ್ಗೆ ಒಂದೊಂದು ಬುಕ್ಗಳನ್ನು ಓದ್ತಾ ಇದ್ವಿ. ಬಟ್ ಕನ್ನಡ ಲಿಟ್ರೇಚರ್ ಆಂಥ್ರೋಪಾಲಜಿ ಯಾವುದೊಂದು ಸುಮ್ಮನೆ ಒಂದು 50-60 ನೋಟ್ಸಲ್ಲಿ ಮುಗಿಸ್ಬಿಟ್ಟು ದೇ ಬಿಕಮ್ ಟಾಪರ್ಸ್. ಬಟ್ ಅಟ್ ದ ಎಂಡು ಇವನ್ ಸೆಕೆಂಡ್ ಇಯರ್ಸ್ನೂ ಕೂಡ ಹೇಳಿದೆ, ಏನಂತ ಹೇಳಿದೆ? ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಹ್ಯಾಸ್ ಟು ಮೇಕ್ ಅ ಕಂಪಲ್ಸರಿ ಇನ್ UPSC. ಸೊ ಕಂಪಲ್ಸರಿ IAS ಆಫೀಸರ್ಸ್ ಆಗ್ತಾ ಇರ್ತದೆ ಅಂದರೆ ಅವರಿಗೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಓದಿ ಅಂತ. ಯಾಕಂದ್ರೆ ಇವೆಲ್ಲ ಗೊತ್ತಿರಬೇಕು. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಎಲ್ಲವನ್ನೂ ಓದ್ತೀವಿ, ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, ಡಿಸ್ಟಿಕ್ ಹೆಂಗೆ ಕೆಲಸ ಮಾಡುತ್ತೆ, ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ DC ಹೆಂಗಿರ್ತಾರೆ, DC ಮತ್ತು MP ನಡುವೆ ಹೆಂಗೆ ರಿಲೇಷನ್ಸ್ಗಳಿರಬೇಕು, ಪಂಚಾಯತಿ ಸಿಸ್ಟಮಲ್ಲಿ ಏನೇನು ಹೇಳಿದ್ದಾರೆ. ಸೊ ಎಲ್ಲವನ್ನ ಥಿಯರೀಸ್ಗಳನ್ನ ಓದ್ತೀವಿ ನಾವು, ಯಾವ ಥರ ಥಿಯರಿ ಅಡ್ಮಿನಿಸ್ಟ್ರೇಷನ್ ನಡೆಸಬೇಕು ನಾವು, ರೈಟ್? ಸೊ ಅವೆಲ್ಲವನ್ನ ಬಿಹೇವಿಯರ್ ಥಿಯರಿ, ಕ್ಲಾಸಿಕಲ್ ಥಿಯರಿ ತುಂಬ ಬರ್ತವೆ. ಅವೆಲ್ಲ ವಂಡರ್ಫುಲ್ ಸಬ್ಜೆಕ್ಟ್. ಸೊ ಇದನ್ನು ಕೂಡ ಒಬ್ಬ IAS ಆಫೀಸರ್ಸ್ ಆಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಒಂದು ಅಕಾಡೆಮಿ ಹೋಗ್ತಾರಲ್ಲ ಟ್ರೈನಿಂಗ್ಗೆ, ಅಲ್ಲೂ ಕೂಡ ಒಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಟೀಚ್ ಮಾಡಿ ಅಂತ ಹೇಳಿ ಸೆಕೆಂಡ್ ಇಯರ್ C ಮತ್ತು ಬೇರೆ ಕಮಿಟೆನ್ಶಿಪ್ ಕೂಡ ಹೇಳಿದೆ. ಸೊ ಹಾಗಾಗಿ ಆ ಒಂದು ಸಬ್ಜೆಕ್ಟನ್ನು ಇಟ್ಕೊಂಡು ಓದೋದ್ರಿಂದ ನನಗೊಂದು ಇಂಟ್ರೆಸ್ಟ್ ಇರೋದ್ರಿಂದ ನಾನು ಫಸ್ಟ್ ಪಾಲಿಟಿಕ್ಸ್ ಚೆನ್ನಾಗಿ ಓದ್ಕೊಂಡಾಗ ನಾನು ಐ ಗೋ ವಿತ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಓದಿ. ಸೊ ಅಷ್ಟೊಂದು ಮಾರ್ಕ್ಸ್ಗಳನ್ನ ನನಗೆ ಮೇನ್ಸಲ್ಲಿ ಬರಲಿಲ್ಲ. ಸೊ ದಟ್ಸ್ ವೈ ಐ ಡಿಡೆಂಟ್ ಕ್ಲಿಯರ್ ಮೇನ್ಸ್. ಬಟ್ KS ಬರೆದಾಗ KS ಅಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬರದೆ ಇಂಟರ್ವ್ಯೂ ತನಕ ಹೋಗಿತ್ತು. ಬಟ್ ಇಂಟರ್ವ್ಯೂನಲ್ಲಿ ಓದಿ ಮತ್ತೆ ಅವ್ರು ಬಂದಾಗ ಅಲ್ಲೂ ಕೂಡ ನನ್ನ ಅಗೇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಕಮ್ಮಿ ಬಂದಿತ್ತು. ಸೊ ಅಗೇನ್ ದಿಸ್ ಚಾಪ್ಟರ್ ಏನಿದೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇಸ್ ವಂಡರ್ಫುಲ್ ಸಬ್ಜೆಕ್ಟ್, ಬಟ್ ಅದು ನಮ್ದೊಂದು ಎಕ್ಸಾಮ್ಸ್ಗಳನ್ನ ತಗೊಂಡಾಗ ಅಷ್ಟು ಸಿಗ್ನಿಫಿಕೆನ್ಸ್ ಇದಕ್ಕೆ ಕೊಡ್ತಾ ಇಲ್ಲ, ರೈಟ್? ಸೊ ನೀವೇನೋ ಟು ಬಿ ಫ್ರ್ಯಾಂಕ್, ನೀವು ಏನೋ ಒಂದು ಕನ್ನಡ ಲಿಟ್ರೇಚರು ನನ್ನ ಹತ್ರ ಡಿಮೋಟಿವೇಟ್ ಮಾಡ್ತಿಲ್ಲ. ನೀವು ಕನ್ನಡ ಲಿಟ್ರೇಚರ್ ಬರ್ದಿದ್ದೀರಿ, IAS ಆಫೀಸರ್ಸ್ ಆಗಿದ್ದೀರಿ, ಛತ್ತೀಸ್ಗಢದಲ್ಲಿ ನಕ್ಸಲಿಸಮನ್ನು ನೀವು ಟ್ಯಾಕಲ್ ಮಾಡ್ಬೇಕು. ಹೆಂಗೆ ಟ್ಯಾಕಲ್ ಮಾಡ್ತೀರಿ? ವಿಲ್ ಇಟ್ ಹೆಲ್ಪ್? ಸಾರ್ವಜನಿಕ ಆಡಳಿತ ಹೆಲ್ಪ್ ಆಗುತ್ತೆ. ಸೊ ನಾನು ಹಂಗಂತೇಳಿ ನಾವು ಯಾವುದೋ ಸಬ್ಜೆಕ್ಟ್ ಡಿಮೋಟಿವೇಟ್ ಮಾಡ್ತಿಲ್ಲ, ಬಟ್ ಅವ್ರು ನೀವೊಂದು ಪೋಸ್ಟಿಗೆ ಬರ್ತಾ ಇದ್ದೀನಿ, ಆ ಪೋಸ್ಟಿಗೆ ಸಮ್ ಸಾರ್ಟ್ ಆಫ್ ಕ್ವಾಲಿಫಿಕೇಶನ್ ಇರಬೇಕು. ಇಂಥ ಸಬ್ಜೆಕ್ಟ್ಸ್ಗಳಿದ್ದರೆ ಅದು ಒಬ್ಬ ಆಫೀಸರ್ ಆಗ್ತಾರೆ. ನಂಬರ್ ಏನು ಮಾಡ್ತಿದ್ವಿ ಎಲ್ಲ, ನಮ್ಗೆ ಏನು ಮಾಡ್ತಿದ್ವಿ ಎಲ್ಲ IAS ಆಫೀಸರ್ IPS ಆಫೀಸರ್ ಎಲ್ಲ ಹೋಗ್ತಾರೆ. ಬಟ್ ಅವರಿಗೆ IPC CRPC ಕೋಡ್ಗಳೇ ಗೊತ್ತಿರಲ್ಲ. ಸೊ ನಮ್ಮ ಕಾಮನ್ ಜನರಲ್ ಎಲ್ಲವನ್ನ ಪೊಲಿಟಿ, ಹಿಸ್ಟ್ರಿ, ಜಾಗ್ರಫಿ ಎಲ್ಲ ಓದ್ತಾರೆ, ಬಟ್ IPC CRPCಗಳೇ ಗೊತ್ತಿರಲ್ಲ. ಸೊ ನೀವು ಟ್ರೈನಿಂಗಲ್ಲಿ ಆಗಲಿ ಅಥವಾ ಎಕ್ಸಾಮಿನೇಷನ್ ಆಗಲಿ ಅಂಥದನ್ನು ಇಂಪ್ರೂವ್ಮೆಂಟ್ ಕೊಡಬೇಕು. ಸೊ ಯಾವ ಪೋಸ್ಟಿಗೆ ಏನೋ ಥರ ಈ ಸಬ್ಜೆಕ್ಟ್ಸ್ ಬೇಕು ಅದನ್ನು ಪ್ರಿಸ್ಕ್ರೈಬ್ ಮಾಡಬೇಕಂದ್ರೆ ಆ ಒಂದು ಯಾವ್ದು ರಿಕ್ರೂಟ್ಮೆಂಟ್ ಮಾಡಿ ಬರ್ತಾರಲ್ಲ ಅದನ್ನ ಇವೆಲ್ಲ ಅಳವಡಿಸ್ಕೊಡ್ಬೇಕು. ಅಫ್ಕೋರ್ಸ್ UPSC ಮಾಡ್ತಾ ಇದೆ ಇಂಪ್ರೂವ್ಮೆಂಟ್, ಬಟ್ ಸ್ಟಿಲ್ ಮೆನಿ ಥಿಂಗ್ಸ್ ಹ್ಯಾಸ್ ಟು ಬಿ ಚೇಂಜ್ ಇನ್ UPSC, ರೈಟ್? ಸೊ ಈ ಥರ ಈ ಒಂದು ಕಾನ್ಸೆಪ್ಟಲ್ಲಿ ಇಟ್ಕೊಂಡು ಯು ಶುಡ್ ರೀಡ್ ಇಟ್, ರೈಟ್? ಇದೊಂದು ಜಸ್ಟ್ ಒಂದು ಫೆಡರಲಿಸಮ್ ಅಂತ ಹೇಳ್ತಾ ಇಲ್ಲ, ಎಂಟೈರ್ ಏನೇ ತೊಗೊಂಡ್ರು ಕೂಡ ಇದನ್ನ ಹೌದು.
ನೆಕ್ಸ್ಟ್ ನಾವು ಜುಡಿಷಿಯರಿ ಚಾಪ್ಟರ್ ಇರುತ್ತೆ, ಸುಪ್ರೀಂ ಕೋರ್ಟ್ ಹತ್ರ, ಅದನ್ನು ಕೂಡ ಓದಿ. ಸೊ ಅಲ್ಲೂ ಕೂಡ ವೇರಿಯಸ್ ಪ್ರಾಬ್ಲಮ್ಸ್ಗಳಿದೆ. ರೈಟ್, ನಿಮ್ಗೆ ಗೊತ್ತಿರಬೇಕು ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ NJSC ತಗೊಂಡ್ಬಂದ್ರು. ಯಾಕೆ ತಗೊಂಡ್ಬಂದ್ರು NJSC? ಏನು NJSC ಸಮಥಿಂಗ್ ಪ್ರಾಬ್ಲಮ್ ಇದೆಯಲ್ಲೇ ಒಂದು ಹೊಸದನ್ನ ತಗೊಂಡ್ಬರ್ತಾರಲ್ಲ, ಏನ್ ಪ್ರಾಬ್ಲಮ್ ಇತ್ತು ಕೊಲಿಜಿಯಂಲಿ? ಅಗೇನ್ ನೀವು ಆ ಒಂದು ಪರ್ಸ್ಪೆಕ್ಟಿವ್ ನೋಡಬೇಕು. ಸುಪ್ರೀಂ ಕೋರ್ಟ್ ಮತ್ತೆ ನಮ್ಮಲ್ಲಿ ಇಂಟಿಗ್ರೇಟೆಡ್ ಜುಡಿಷಿಯರಿ ಇದೆ. ಸುಪ್ರೀಂ ಕೋರ್ಟ್ ಹೆಂಗಿದೆ, ಹೈಕೋರ್ಟ್ ಏನು ಪವರ್ಸ್ಗಳಿದ್ದಾವೆ? ರೈಟ್, ಅಗೇನ್ ಒಂದು ಎಕ್ಸಿಕ್ಯೂಟಿವ್ ಟೋಟಲ್ ಅಂತ ತಗೊಂಡಾಗ ಜುಡಿಷಿಯರಿ ಮತ್ತೆ ಎಕ್ಸಿಕ್ಯೂಟಿವ್ ಹೆಂಗ್ ರಿಲೇಷನ್ ಇದೆ, ಜುಡಿಷಿಯರಿ ಮತ್ತೆ ಲೆಜಿಸ್ಲೇಚರ್ ಯಾವ ತರ ರಿಲೇಷನ್ ಇದೆ, ಎಲ್ಲವನ್ನ ಈ ತರ ನೋಡ್ಕೋಬೇಕು. ಅಟ್ ದ ಎಂಡ್ ಬೇಸಿಕ್ ಬಂದ್ಬಿಟ್ಟು ಯಾವುದೇ ಒಂದು ಆರ್ಗನ್ ಆಫ್ ದಿ ಸ್ಟೇಟ್ ಜುಡಿಷಿಯರಿಯಲ್ಲಿ, ಎಕ್ಸಿಕ್ಯೂಟಿವ್ ಲೆಜಿಸ್ಲೇಚರ್ ಯಾವುದು ಸುಪ್ರೀಂ ಅಲ್ಲ. ಅಟ್ ದ ಎಂಡ್ ಎಲ್ಲಕ್ಕೂ ಕೂಡ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಇದಾವೆ. ರೈಟ್, ಸೊ ನಮ್ಮಲ್ಲಿ ಪ್ರಿನ್ಸಿಪಲ್ ಆಫ್ ಸಪರೇಷನ್ ಆಫ್ ಪವರ್ಸ್ ಅಂತ ಕರಿತೀವಿ. ಅಂದ್ರೆ ಎಲ್ಲರಿಗೂ ಕೂಡ ಪವರ್ ಸಪರೇಟ್ ಆಗಿದೆ. ಎಕ್ಸಿಕ್ಯೂಟಿವ್ ಹ್ಯಾಸ್ ಸಮ್ ಪವರ್ಸ್, ಜುಡಿಷಿಯರಿ ಹ್ಯಾಸ್ ಪವರ್, ಲೆಜಿಸ್ಲೇಚರ್ ಹ್ಯಾಸ್ ಪವರ್, ಆಲ್ ತ್ರೀ ಆರ್ ದೇ ಹ್ಯಾವ್ ಪವರ್ಸ್. ಸೊ ನಮ್ಮಲ್ಲಿ ಈ ತರ ಕರೆಕ್ಟ್ ಸಪರೇಷನ್ ಆಫ್ ಪವರ್ ಇಲ್ಲ, ರಾದರ್ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಇದಾವೆ. ಅಂದ್ರೆ ಒಬ್ರು ತಪ್ಪು ಮಾಡಿದ್ರೆ ಇನ್ನೊಬ್ರು ಅದನ್ನ ಇದು ಮಾಡ್ಬೇಕು. ಸೊ ಎಕ್ಸಿಕ್ಯೂಟಿವ್ ತಪ್ಪು ಮಾಡಿದ್ರೆ ಲೆಜಿಸ್ಲೇಚರ್ ಅವರನ್ನ ತೆಗೆದುಹಾಕ್ಬೇಕು. ರೈಟ್, ಜುಡಿಷಿಯರಿ ತಪ್ಪು ಮಾಡ್ತಿದ್ರೆ ಜಡ್ಜಸ್ ಯಾವ್ದಾರು ಇತ್ತಂದ್ರೆ ಅವರನ್ನ ತೆಗೆದಾಕಕ್ಕೆ ಪಾರ್ಲಿಮೆಂಟ್ ಇದೆ. ರೀಸೆಂಟ್ ಆಗಿ ಒಬ್ಬರು ಜಡ್ಜ್ ನೋಡಿದ್ರೆ ನೀವು, ಅವ್ರೇನ್ ಮಾಡಿದ್ರು, ಮನೆಯಲ್ಲಿ ಕೋಟ್ಯಾನುಗಟ್ಲೆ ಕ್ಯಾಶ್ ಸಿಕ್ತು. ಸೊ ಅಂತ ಜಡ್ಜಸ್ ನಾವೇನ್ ಮಾಡೋಕ್ಕಾಗೋದು? ಅಗೇನ್ ಲೆಜಿಸ್ಲೇಚರ್ ಪವರ್ ಕೊಟ್ಟಿವಿ. ಏನ್ ಪವರ್ ಕೊಟ್ಟಿದ್ದೀವಿ? ಜಡ್ಜಸ್ ಕ್ಯಾನ್ ಬಿ ರಿಮೂವ್ಡ್ ಫ್ರೈ ದ ಒಂದು ರೆಸಲ್ಯೂಷನ್ ಅನ್ನು ತಗೊಂಡ್ಬಂದ್ಬಿಟ್ಟು ಪಾರ್ಲಿಮೆಂಟ್ ಆ ಜಡ್ಜ್ ಅನ್ನ ತೆಗಿಬಹುದು. ಸೊ ನಮ್ಮಲ್ಲಿ ಜಡ್ಜಸ್ ಕೂಡ ಸುಪ್ರೀಂ ಅಲ್ಲ. ಅವರು ಯಾವುದೇ ತರ ಎಕ್ಸಿಕ್ಯೂಟಿವ್ ಆಕ್ಷನ್ ಅಂತ ಲೆಜಿಸ್ಲೇಚರ್ ಅಂತ ಏನೋ ತಗೊಂಡ್ಬಂದ್ರೆ ಅದನ್ನ ಸಂವಿಧಾನದ ಅಪೋಸಿಟ್ ಆಗಿತ್ತ, ಸಂವಿಧಾನ ವಿರುದ್ಧವಾಗಿತ್ತಂದ್ರೆ ಅದನ್ನ ಕಾಸ್ಟ್ ಮಾಡ್ತಾರೆ. ಹಾಗಂತೇಳಿ ಜಡ್ಜಸ್ ಇಸ್ ನಾಟ್ ಸುಪ್ರೀಂ. ಜಡ್ಜಸ್ ಏನಾದ್ರು ತಪ್ಪು ಮಾಡಿದ್ರೆ, ಅವರಲ್ಲಿ ಕರಪ್ಷನ್ ಕೇಸಸ್ ಇದ್ರೆ, ಪ್ರೂವ್ಡ್ ಮಿಸ್ ಬಿಹೇವಿಯರ್ ಅಥವಾ ಇನ್ಕೆಪಾಸಿಟಿ ಅಂತ ಕರಿತೀವಿ, ಅದ್ರ ಬೇಸಿಸ್ ಮೇಲೆ ಜಡ್ಜಸ್ ಗಳನ್ನು ಕೂಡ ತೆಗಿಬಹುದು. ಯಾರು ತೆಗಿತಾರೆ? ಲೆಜಿಸ್ಲೇಚರ್. ಅಪಾಯಿಂಟ್ಮೆಂಟ್ ಮಾಡೋದು ಯಾರು ಜಡ್ಜಸ್ ಗಳನ್ನ? ಎಕ್ಸಿಕ್ಯೂಟಿವ್. ರೈಟ್, ಸೊ ಹಂಗಂತೇಳಿ ಪಾರ್ಲಿಮೆಂಟ್ ಸುಪ್ರೀಮಾ? ನೋ. ಪಾರ್ಲಿಮೆಂಟ್ಗೆ ಅದಕ್ಕೆ ಪವರ್ ಇದೆ. ಏನ್ ಪವರ್ ಇದೆ? ಪಾರ್ಲಿಮೆಂಟ್ ಬೇಸಿಕ್ ಸ್ಟ್ರಕ್ಚರ್ ನ ವೈಲೇಟ್ ಮಾಡಂಗಿಲ್ಲ. ಪಾರ್ಲಿಮೆಂಟ್ ಸಂವಿಧಾನವನ್ನ ತಿದ್ದುಪಡಿ ಮಾಡಬಹುದು. ಹಂಗಂತೇಳಿ ಮುನ್ಸಿಪಲ್ ತಿದ್ದುಪಡಿ ಮಾಡಕ್ ಬರಲ್ಲ. ಅಲ್ಲಿಂದ ಕೆಲವೊಂದು ಬೇಸಿಕ್ ಸ್ಟ್ರಕ್ಚರ್ ಅಂತ ಇದಾವೆ. ರೈಟ್, ಸೊ ನಮ್ದು ಏನಾಗಿದೆ? ಡೆಮೋಕ್ರಸಿ ಇದೆ, ಪಾರ್ಲಿಮೆಂಟರಿ ಡೆಮೋಕ್ರಸಿ ಇದೆ. ಅದನ್ನ ತೆಗೆದ್ಬಿಟ್ಟು ಪ್ರೆಸಿಡೆಂಟ್ ಡೆಮೋಕ್ರಸಿ ಮಾಡಕ್ಕಾಗತ್ತಾ? ನೋ, ಬಿಕಾಸ್ ಅವರ್ ಕಾನ್ಸ್ಟಿಟ್ಯೂಷನ್ ಫಾರ್ ಫಾದರ್ಸ್ ಹ್ಯಾವ್ ಪ್ರಿಸ್ಕ್ರೈಬ್ಡ್ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ಮೆಂಟ್. ಸೊ ಕೆಲವೊಂದು ಬೇಸಿಕ್ ಸ್ಟ್ರಕ್ಚರ್ ಇದಾವೆ, ರಿಪಬ್ಲಿಕ್, ಡೆಮೋಕ್ರಸಿ, ಇವೆಲ್ಲ ನಾವು ತಿದ್ದುಪಡಿ ಮಾಡೋ ಹಾಗಿಲ್ಲ. ಸೊ ಹಂಗಾಗಿ ಲೆಜಿಸ್ಲೇಚರಿಗೂ ಕೆಲವೊಂದು ರೆಸ್ಟ್ರಿಕ್ಷನ್ ಇದಾವೆ, ಎಕ್ಸಿಕ್ಯೂಟಿವ್ಗೂ ರೆಸ್ಟ್ರಿಕ್ಷನ್ ಇದಾವೆ, ಜುಡಿಷಿಯರಿಗೂ ರೆಸ್ಟ್ರಿಕ್ಷನ್ ಇದಾವೆ. ಆಲ್ ತ್ರೀ ಆರ್ಗನ್ಸ್ಗೆ ನಮ್ಮ ಸಂವಿಧಾನದಲ್ಲಿ ಒಂದು ಬೌಂಡ್ರೀಸ್ ಗಳನ್ನ ಹಾಕಿದೆ. ಸೊ ಪ್ರಿನ್ಸಿಪಲ್ಸ್ ಆಫ್ ಚೆಕ್ಸ್ ಅಂಡ್ ಬ್ಯಾಲೆನ್ಸ್ ಅಂತ ಕರೀತಾರೆ. ಅಂದ್ರೆ ಒಬ್ರು ತಪ್ಪು ಮಾಡಿದ್ರೆ ಇನ್ನೊಬ್ರು ಅದನ್ನ ತಿದ್ದುತ್ತಾರೆ. ಸೊ ಈ ತರ ತಿದ್ಕೊಂಡು ಹೋಗ್ಲಿ ಅಂತ ಹೇಳಿ ನಮ್ಮ ಫಾದರ್ಸ್ ಕಾನ್ಸ್ಟಿಟ್ಯೂಷನ್ ತಗೊಂಡ್ಬಂದಿದ್ದಾರೆ. ರೈಟ್, ಸೊ ಹಿಂಗೆ ಈ ಒಂದು ಪರ್ಸ್ಪೆಕ್ಟಿವ್ ನಲ್ಲಿ ವಿ ಹ್ಯಾವ್ ಟು ಅನಲೈಸ್ ದ ಟಾಪಿಕ್. ರೈಟ್, ಸೊ ವೆದರ್ ಇಟ್ ವಿಲ್ ಹೆಲ್ಪ್ ಯು ಆರ್ ನಾಟ್ ಐ ಡೋಂಟ್ ನೋ, ಬಟ್ ಈ ತರ ಓದಿದ್ರೆ ಇಟ್ ವಿಲ್ ಹೆಲ್ಪ್ ಯು ಲಾಟ್. ನಿಮ್ಗೂ ಕೂಡ ರಾದರ್ ದನ್ ಕಷ್ಟಪಟ್ಟು ಓದೋ ಬದಲಿಗೆ ಇಷ್ಟಪಟ್ಟು ಓದ್ತೀರ. ರೈಟ್, ಸೊ ಶಾಲ್ ವಿ ಗೋ ಟು ದ ಕ್ವಶನ್ಸ್ ಪೇಪರ್? ಹೌದಾ, ಸರಿ. ಥ್ಯಾಂಕ್ ಯು.